ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸೊ ವೆಲ್ಕಮ್ ಟು ದ ಕ್ಲಾಸ್ 5th. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಅಂದರೆ 100 ಕ್ವಶನ್ಸ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಈಗ ನಿಮಗೊಂದು ಐಡಿಯಾ ಬಂದಿರಬೇಕು, ಏನು ನಿಮಗೆ ಒಂದು ಐಡಿಯಾ ಬಂದಿರಬೇಕು ಯಾವ್ಯಾವ ಒಂದು ಕಾನ್ಸೆಪ್ಟು ಜಾಸ್ತಿ ಇಂಪಾರ್ಟೆಂಟ್ ಅಂತ. ಓಕೆನಾ, ನಾವು ಯಾವ ಕಾನ್ಸೆಪ್ಟ್ ಜಾಸ್ತಿ ರಿಪೀಟ್ ಆಗ್ತಿರುತ್ತೆ ಮತ್ತು ಆಪ್ಷನ್ಸಲ್ಲಿ ಯಾವ ಒಂದು ಕಾನ್ಸೆಪ್ಟ್ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿರ್ತಾರೋ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಆ ಕಾನ್ಸೆಪ್ಟ್ಗಳನ್ನ ನಾವೇನಂತ ಕರಿತೀವಿ, ಹಾಟ್ ಟಾಪಿಕ್ಸ್ ಅಂತ ಕರಿತೀವಿ. ಅಂದರೆ ಬಿಸಿ ಬಿಸಿ ಆಗಿರೋ ಟಾಪಿಕ್ಸ್ ಅಂತಲ್ಲ, ಅಂದರೆ ಅದು ಆ ಒಂದು ಟಾಪಿಕ್ಸ್ಗಳು ಜಾಸ್ತಿ ಎಕ್ಸಾಮ್ ಪ್ರಿಪೇರ್ ಮಾಡೋರಿಗೆ, ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋರಿಗೆ ಸಖತ್ ಇಷ್ಟ ಅಂತ. ಓಕೆನಾ, ಸೊ ಈ ಥರನೇ ನಿಮ್ಮ ಅನಾಲಿಸಿಸ್ ಮಾಡಿ ಸೆಲೆಕ್ಟಿವ್ ರೀಡಿಂಗ್ ಇರಬೇಕು. ಓಕೆನಾ, ಎಕ್ಸಾಮ್ ಹತ್ರ ಬರ್ತೈತೆ, ನಾವು ಎಲ್ಲನೂ ಓದೋಕ್ಕಾಗಲ್ಲ. ಈಗ ಏನು ಬೇಕು ಇಂಪಾರ್ಟೆಂಟ್ ಅದನ್ನು ನಾವು ಜಾಸ್ತಿ ಸಲ ರಿವಿಷನ್ ಮಾಡಬೇಕು. ಸೊ ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಸೊ ಇದನ್ನ ಮೊದಲನೇ ಪ್ರಶ್ನೆ, ವಾಟ್ ಹ್ಯಾಪನ್ಸ್ ಟು ಎನ್ ಅಟಾಮ್ ವೆನ್ ಇಟ್ ಲೂಸಸ್ ಆನ್ ಎಲೆಕ್ಟ್ರಾನ್? ಒಂದು ಪರಮಾಣು ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡಾಗ ಏನಾಗುತ್ತದೆ? ಸೊ ಈಗ ನಾನು ಹೇಳ್ಕೊಟ್ಟಂಗೆ ಒಂದೇ ಕಾನ್ಸೆಪ್ಟ್ನ ಫಾಲೋ ಮಾಡಬೇಕು. ಮೊದಲನೇದಾಗಿ ಕೀವರ್ಡ್ನ ಹುಡುಕಬೇಕು, ಅದಾದಮೇಲೆ ಡೆಫಿನೇಷನ್, ಆ ಕೀವರ್ಡ್ ಅಂದರೆ ಏನು, ಅದ್ರ ಮೀನಿಂಗ್ ಅಥವಾ ಡೆಫಿನೇಷನ್ ಹುಡುಕಬೇಕು. ಆಮೇಲೆ ಆ ಒಂದು ಕಾನ್ಸೆಪ್ಟ್ನ ನೀವು ತಿಳ್ಕೊಬೇಕು. ಓಕೆನಾ, ಅದ್ರ ಕಾನ್ಸೆಪ್ಟ್ ತಿಳ್ಕೊಬೇಕು. ಈ ಕಾನ್ಸೆಪ್ಟ್ ಆದಮೇಲೆ ಅದು ಯಾವುದಕ್ಕಾದ್ರು ರಿಲೇಟೆಡ್ ಆಗಿದ್ದರೆ ಅದನ್ನು ನೀವು ತಿಳ್ಕೊಬೇಕು. ಇದಿಷ್ಟು ಒಂದೇ ಸಲ ಮಾಡಬೇಕು. ಇದಿಷ್ಟು ಒಂದೇ ಸಲ ಮಾಡಿದ್ರೆ ನಿಮಗೆ ಒಂದು ಕಾನ್ಸೆಪ್ಟ್ನ ಇಲ್ಲೇ ರಿವಿಷನ್ ಮಾಡ್ದಂಗೆ ಆಗುತ್ತೆ. ಸರಿನಾ? ಸೊ ಈಗ ಒಂದು ಕ್ವಶನಲ್ಲಿ ಯಾವುದು ಕೀಟಮು, ಇದ್ರೊಳಗೆ ಕೀಟಮ್ ಯಾವುದು, ಆಟೋಮ್ ಅಂತ ಕರಿತೀವಿ. ಅದಾದಮೇಲೆ ಎಲೆಕ್ಟ್ರಾನ್. ಆಟೋಮ್ ಅಂದ್ರೆ ಏನು, ಮ್ಯಾಟರ್ ಅಂತ ಮ್ಯಾಟರ್ ಅಂತ ಗೊತ್ತಲ್ವಾ? ಮ್ಯಾಟರ್ ಅಂದರೆ ಯಾವುದಾದ್ರೂ ಒಂದು ವಸ್ತಾಗಿರ್ಬೋದು. ಆ ಮ್ಯಾಟರ್ ಒಳಗಡೆ ಏನಿರುತ್ತೆ, ಆಟೋಮ್ ಇರುತ್ತೆ. ಓಕೆನಾ, ಸಣ್ಣ 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 ಪಾರ್ಟಿಕಲ್ಸ್ ನಾವೇನಂತ ಕರಿತೀವಿ, ಮ್ಯಾಟರ್ ಒಳಗಡೆ ಸಣ್ಣ ಪಾರ್ಟಿಕಲ್ಸ್ನ ಆಟೋಮ್ಸ್ ಅಂತ ಕರಿತೀವಿ. ಹೀಗೆ ಆಟೋಮ್ ಒಳಗಡೆ ಏನಿರುತ್ತೆ, ಈ ಆಟೋಮ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ಓಕೆನಾ, ಈ ಆಟೋಮ್ ಒಳಗಡೆ ಏನಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ. ಸೊ ಈ ನ್ಯೂಕ್ಲಿಯಸ್ ಸುತ್ತ ಒಂದೊಂದೇನೋ ಆರ್ಬಿಟ್ ಆಗಿ ಸುತ್ತುತ್ತಾ ಇರುತ್ತೆ. ಅದನ್ನ ಏನಂತ ಕರಿತೀವಿ ನಾವು, ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ, ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ನೋಡಿ ಈ ಕೀಟಮ್ ಅಲ್ವಾ, ಎಲೆಕ್ಟ್ರಾನ್ಸ್. ಈ ಎಲೆಕ್ಟ್ರಾನ್ಸ್ನ ಯಾರು ಡಿಸ್ಕವರ್ ಮಾಡಿದ್ದು, ಜೆ ಥಾಮ್ಸನ್ ಅವರು ಡಿಸ್ಕವರ್ ಮಾಡ್ತಾರೆ. ಜೆ ಥಾಮ್ಸನ್ ಅವರು ಡಿಸ್ಕವರ್ ಮಾಡ್ತಾರೆ. ಮತ್ತು ಇದು ಯಾವ ಥರ ಪಾರ್ಟಿಕಲ್, ಇದು ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್. ನೆಗೆಟಿವ್ ಅಂದರೆ ಮೈನಸ್. ಓಕೆನಾ, ಸೊ ಇದೊಂದೇ ಎಲೆಕ್ಟ್ರಾನ್ ಮಾತ್ರ ನ್ಯೂಕ್ಲಿಯಸ್ನ ಸುತ್ತುತ್ತಾ ಇರುತ್ತೆ. ಸರಿನಾ? ಈಗ ನ್ಯೂಕ್ಲಿಯಸ್ ಒಳಗಡೆ ಇನ್ನೂ 2 ಪಾರ್ಟಿಕಲ್ಸ್ ಇರುತ್ತೆ. ಯಾವುದು, ಒಂದು ನ್ಯೂಟ್ರಾನ್ ಅಂತ ಕರಿತೀವಿ, ಇನ್ನೊಂದು ಪ್ರೋಟಾನ್ ಅಂತ ಕರಿತೀವಿ. ಈಗ ಪ್ರೋಟಾನ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ಡು, ನ್ಯೂಟ್ರಾನ್ ಅಂದರೆ ನೆಗೆಟಿವ್ಲಿ ಚಾರ್ಜ್. ಸಾರಿ, ಆ ಕಡೆ ನೆಗೆಟಿವ್ ಅಲ್ಲ, ಈ ಕಡೆ ಪಾಸಿಟಿವ್ ಅಲ್ಲ, ಅದು ನ್ಯೂಟ್ರಲ್ ಆಗಿರುತ್ತೆ. ಅದ್ರ ಏನಿರುತ್ತೆ ಸ್ಕೋರ್ ಅಂದರೆ 0 ಅಂತ ಅನ್ಬೋದು. ಸರಿನಾ? ಸೊ ಇದಿಷ್ಟು ಕಾನ್ಸೆಪ್ಟ್ ಬಗ್ಗೆ ಅರ್ಥ ಆಯ್ತಾ? ಈಗ ನಾವು ಈಗೇನೆ ಮಾಡಬೇಕು. ನಾವು ಒಂದು ಕಾನ್ಸೆಪ್ಟ್ನ ಓದ್ತಿದ್ದೀವಿ ಅಂತಂದರೆ ಆ ಕಾನ್ಸೆಪ್ಟ್ನ ಅಲ್ಲೇ ರಿವಿಷನ್ ಮಾಡಬೇಕು. ನೋಡಿ, ಹಾರ್ಡ್ಲಿ ಒಂದು ನಿಮಿಷ ತಗೊಂತು ರಿವಿಷನ್ಗೆ. ಸೊ ಈ ಥರ ರಿವಿಷನ್ ನಾವು ಜಾಸ್ತಿ ಸರಿ ಮಾಡ್ತಾಯಿದ್ರೆ ನಮ್ಮ ಮೈಂಡಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆನಾ, ಸೊ ಈಗ ಕಾನ್ಸೆಪ್ಟ್ ಏನಂತಂದರೆ, ಒಂದು ಪರಮಾಣು ಎಲೆಕ್ಟ್ರಾನ್ನ ಕಳೆದುಕೊಂಡಾಗ ಏನಾಗುತ್ತದೆ? ಈಗ 2 ಆಟಮ್ ಐತೆ. ಓಕೆನಾ, ಈಗ 2 ಆಟಮ್ ಐತೆ. ಇದಕ್ಕೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಇರುತ್ತೆ. ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಇರುತ್ತೆ. ಎಲ್ಲ ಆಟಮ್ಗೂ ಇದು ಇದ್ದೇ ಇರುತ್ತೆ. ಸರಿನಾ? ಪ್ರೋಟಾನು, ನ್ಯೂಟ್ರಾನು, ಎಲೆಕ್ಟ್ರಾನ್. ಸೊ ಈಗೇನು, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆನಾ, ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪ ಅಂತಂದರೆ, ಈ ಒಂದು ಎ ಆಟಮು, ಇದು ಬಿ ಆಟಮ್. ಎ ಆಟಮಲ್ಲಿ 10 ಪ್ರೋಟಾನ್ ಇದೆ. ನ್ಯೂಟ್ರಾನ್ಸ್ ಎಷ್ಟೈತೆ, 8 ನ್ಯೂಟ್ರಾನ್ಸ್ ಇದೆ. ಬಿ ಆಟಮಲ್ಲಿ ಪ್ರೋಟಾನ್ ಎಷ್ಟೈತೆ, 7 ಪ್ರೋಟಾನ್ ಇದೆ, 9 ನ್ಯೂಟ್ರಾನ್ ಇದೆ. ಎಲೆಕ್ಟ್ರಾನ್ ಇದೆ. ನ್ಯೂಟ್ರಾನ್ ಯಾವಾಗಲೂ ಏನಿರುತ್ತೆ, ಈಕ್ವಲ್ 0 ಆಗಿರುತ್ತೆ. ಸರಿನಾ? ನ್ಯೂಟ್ರಾನ್ ಇಲ್ಲೇನು ಕೆಲಸ ಎಲ್ಲ ತೆಗೆದುಬಿಡೋಣ. ಸರಿನಾ? ಈಗ ಪ್ರೋಟಾನ್, ಎಲೆಕ್ಟ್ರಾನ್ ನೋಡಿ, ಇಲ್ಲಿ ಪ್ರೋಟಾನ್ ಪಾರ್ಟಿಕಲ್ಸ್ ಏನೈತೆ, ಪ್ರೋಟಾನ್ ಚಾರ್ಜಸ್ಸು ಜಾಸ್ತಿ ಐತೆ. ಓಕೆನಾ, ಪ್ರೋಟಾನ್ದು ಚಾರ್ಜಸ್ ಏನೈತೆ, ಜಾಸ್ತಿ ಐತೆ. ಅಂದರೆ ಪ್ರೋಟಾನ್ ಅಂದರೆ ಏನು ಹೇಳಿದೆ, ಪ್ಲಸ್ ಅಂದರೆ, ನ್ಯೂಟ್ರಾನ್ ಅಂದರೆ ಮೈನಸ್ಸು. ಸೊ ಮೈನಸ್ಗಿಂತ ಪಾಸಿಟಿವ್ ಜಾಸ್ತಿ ಐತೆ. ಆ ಥರ ಒಂದು ಆಟಮ್ಸ್ನ ನಾವೇನಂತ ಕರಿತೀವಿ, ಕ್ಯಾಟ್ ಅಯಾನ್ ಅಂತ ಕರಿತೀವಿ. ಇನ್ನು ಕ್ಯಾಟ್ ಅಯಾನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಬಿ ಆಟಮಲ್ಲಿ ನೋಡಿ, ಈಗ ಪ್ರೋಟಾನ್ಸ್ ಎಷ್ಟೈತೆ, 7 ಐತೆ, ಎಲೆಕ್ಟ್ರಾನ್ಸು 9 ಐತೆ. ಸೊ ಇಲ್ಲಿ ಯಾವ ಒಂದು ಚಾರ್ಜ್ ಜಾಸ್ತಿ ಐತೆ, ಇಲ್ಲಿ ನೆಗೆಟಿವ್ ಚಾರ್ಜು ಜಾಸ್ತಿ ಇದೆ. ಆ ಥರ ಒಂದು ಪಾರ್ಟಿಕಲ್ಸ್ ನಾವೇನಂತ ಕರಿತೀವಿ, ಆ್ಯನಾಯಾನ್ ಅಂತ ಕರಿತೀವಿ. ಆ್ಯನಾಯಾನ್ ಅಂತ ಕರಿತೀವಿ. ಸೊ ಇವಾಗ ಕ್ವಶನ್ ಏನು ಹೇಳಿದರೆ, ವಾಟ್ ಹ್ಯಾಪನ್ಸ್ ವೆನ್ ಎನ್ ಆಟಮ್ ಹ್ಯಾಪನ್ಸ್ ಟು ಎನ್ ಆಟಮ್ ವೆನ್ ಇಟ್ ಲೂಸಸ್ ಎನ್ ಎಲೆಕ್ಟ್ರಾನ್ಸ್? ಸೊ ಈಗ ಕ್ವಶನ್ ಪ್ರಕಾರ ನೋಡೋದಾದರೆ, ಇದು ಎ ಆಟಮಲ್ಲಿ 10 ಪ್ರೋಟಾನ್ ಐತೆ ಅಂತ ಅಂದ್ಕೊಳ್ಳಿ, ಮತ್ತು 10 ಎಲೆಕ್ಟ್ರಾನ್ ಐತೆ ಅಂತ ಅಂದ್ಕೊಳ್ಳಿ. ಓಕೆನಾ, ಸೇಮ್ ನಂಬರ್ ಆಫ್ ಪ್ರೋಟಾನ್, ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಐತೆ ಅಂತ ಅಂದ್ಕೊಳ್ಳಿ. ಸೊ ಮತ್ತು ಇಲ್ಲಿ ಈ ಒಂದು ಇದ್ರೊಳಗೂ 10 ಬಿ ಅಲ್ಲಿ ಏನೈತೆ, 10 ಪ್ರೋಟಾನ್ ಐತೆ, 10 ಎಲೆಕ್ಟ್ರಾನ್ ಐತೆ ಅಂತ ಅಂದ್ಕೊಳ್ಳಿ. ಸೊ ಈಗ ಎ ಆಟಮಲ್ಲಿ 10 ಪ್ರೋಟಾನ್ ಐತೆ, 10 ಎಲೆಕ್ಟ್ರಾನ್ ಐತೆ. ಈಗ ಕ್ವಶನ್ ಹೇಳಿರೋ ಪ್ರಕಾರ ಏನು, ವೆನ್ ಇಟ್ ಲೂಸಸ್ ಆ್ಯನ್ ಎಲೆಕ್ಟ್ರಾನ್, ಇದ್ರೊಳಗೆ ಒಂದು ಎಲೆಕ್ಟ್ರಾನ್ ಹೋಗ್ಬಿಟ್ರೆ, ಈಗ ಒಂದು ಎಲೆಕ್ಟ್ರಾನ್ ಏನಾರು ಹೋಗ್ಬಿಟ್ರೆ ಈ ಕಡೆಯಿಂದ ಟ್ರಾನ್ಸ್ಫರ್ ಆದರೆ ಇದಕ್ಕೆ ಏನಾಗುತ್ತೆ ಈ ಆಟಮ್ ಅಂತ ಕೇಳಿದ್ದಾರೆ. ಸೊ ಇಲ್ಲೇನೈತೆ,
ಅಂದರೆ ಪ್ರೋಟಾನ್ ಪ್ಲಸ್ ಅಂತೀವಲ್ವಾ, ಇದು 10 ಐತೆ, ಎಲೆಕ್ಟ್ರಾನು 10 ಐತೆ. ಓಕೆ, ಇದು ಏನು ನ್ಯೂಟ್ರಲ್ ಅಲ್ಲಿ ಐತೆ, ಇವಾಗ ಎರಡೂ ಏನು ನ್ಯೂಟ್ರಲ್ ಅಲ್ಲಿ ಐತೆ. ಇವಾಗ ಒಂದು ಎಲೆಕ್ಟ್ರಾನ್ ಈ ಕಡೆ ಹೋದ್ರೆ ಪ್ರೋಟಾನ್ ಎಷ್ಟಾಗುತ್ತೆ, ಎಲೆಕ್ಟ್ರಾನ್ ಎಷ್ಟಾಗುತ್ತೆ, 9 ಆಗುತ್ತೆ. ಸೊ ಜಾಸ್ತಿ ಪಾಸಿಟಿವ್ ಯಾವ್ದೈತಿ ಇವಾಗ, ಪ್ರೋಟಾನ್ ಐತಲ್ವ. ಈಗ ಜಾಸ್ತಿ ಪಾಸಿಟಿವ್ ಎಷ್ಟು, 10 ಪ್ರಮಾಣದಲ್ಲಿ ಪ್ರೋಟಾನ್ ಐತೆ. ಅಂದ್ರೆ ಈ ಒಂದು ಆಟಮ್ ಏನಾಗುತ್ತೆ, ಕ್ಯಾಟಯನ್ ಆಗಿ ಫಾರ್ಮ್ ಆಗುತ್ತೆ. ಈ ಅಯಾನ್ ಏನಾಗುತ್ತೆ, ಇವಾಗ ಎಲೆಕ್ಟ್ರಾನ್ ಈ ಕಡೆ ಟ್ರಾನ್ಸ್ಫರ್ ಆದಾಗ ಎಲೆಕ್ಟ್ರಾನ್ ಏನಾಗುತ್ತೆ, 11 ಆಗುತ್ತೆ. ಸೊ ಇದೇನಾಗುತ್ತೆ, ಆನೋಯನ್ ಆಗಿ ಕನ್ವರ್ಟ್ ಆಗುತ್ತೆ. ಇದಿಷ್ಟೇ ಕಾನ್ಸೆಪ್ಟ್, ಸರಿನಾ. ಸೊ ಇಲ್ಲಿ ಏನಾಗುತ್ತೆ ಒಂದು ಆಟಮ್ ಅಂತಂದ್ರೆ ಇಟ್ ಬಿಕಮ್ಸ್ ಕ್ಯಾಟಯಾನ್, ಅದು ಧನ ಅಯಾನ್ ಆಗಿ ಆಗುತ್ತದೆ. ಸಿಂಪಲ್ ಅಲ್ವಾ. ಕ್ಯಾಟಯಾನ್ ಅಂದ್ರೆ ಏನು, ಅದೊಂದು ಪಾಸಿಟಿವ್ಲಿ ಚಾರ್ಜ್ ಅಯಾನ್, ಅದರೊಳಗೆ ಪಾಸಿಟಿವ್ ಚಾರ್ಜಸ್ ಜಾಸ್ತಿ ಇರುತ್ತೆ. ಆನೋಯಾನ್ ಅಂತಂದ್ರೆ ಅದರೊಳಗೆ ನೆಗೆಟಿವ್ ಚಾರ್ಜಸ್ ಜಾಸ್ತಿ ಇರುತ್ತೆ. ನೆಗೆಟಿವ್ ಚಾರ್ಜಸ್ ಅಂದ್ರೆ ಯಾವುದು, ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ. ಈಗ ಎಲೆಕ್ಟ್ರಾನ್ಸ್ ಏನಾದರೂ ಹೋದ್ರೆ ನಮಗೆ ಬೆಸ್ಟಾ ಇಲ್ವಾ, ಏನು ಎಲೆಕ್ಟ್ರಾನ್ಸ್. ಈಗ ಎಲೆಕ್ಟ್ರಾನ್ಸ್ ಅಂದರೆ ಮೈನಸ್, ಓಕೆನಾ. ಈಗ ನಮ್ಮ ಲೈಫಲ್ಲಿ ನಮ್ಗೆ ಯಾವಾಗಲೂ ಪ್ಲಸ್ ಅಂದರೆ ಹೊಸ ವಿಷಯಗಳು ಅಂದರೆ ಸಿಹಿ ಸುದ್ದಿಗಳೇ ಬೇಕು ಅಂತ ಅನ್ಕೊಂಡಿರ್ತೀರ, ಸರಿನಾ. ಇನ್ ಕೇಸ್ ನಿಮ್ಮ ಲೈಫಲ್ಲಿ ಜಾಸ್ತಿ ಕಹಿ ಸುದ್ದಿಗಳು ಇತ್ತು, ಇವಾಗ ನಿಮ್ಮ ಕಹಿ ಸುದ್ದಿಗಳು ಹೋದ್ರೆ ಏನಾಯಿತು, ನಿಮಗೆ ಖುಷಿ ಆಯಿತು ಅಂದರೆ ಪ್ಲಸ್ ಆಯಿತು. ಪ್ಲಸ್ ಅಂತಂದ್ರೆ ಏನು, ಪಾಸಿಟಿವಿಟಿ ಜಾಸ್ತಿ ಇತ್ತು ಅಂದರೆ ಅದನ್ನು ಕ್ಯಾಟಯಾನ್ಸ್ ಅಂತ ಕರಿತೀವಿ, ಓಕೆನಾ. ಈಗ ನಿಮ್ಮ ಹತ್ರ ಫಸ್ಟು ಹ್ಯಾಪಿನೆಸ್ ಜಾಸ್ತಿ ಇತ್ತು, ಕಹಿ ಸುದ್ದಿಗಳು ಕಡಿಮೆ ಇತ್ತು. ಈಗ ಕಹಿ ಸುದ್ದಿಗಳು ಜಾಸ್ತಿ ಆದರೆ ನಿಮ್ಗೆ ಏನಾಗುತ್ತೆ, ನೆಗೆಟಿವ್ ಫೀಲಿಂಗ್ ಬರುತ್ತೆ. ಅದನ್ನು ಏನಂತ ಕರಿತೀವಿ, ಆನೋಯಾನ್ಸ್ ಅಂತ ಕರಿತೀವಿ, ಓಕೆನಾ. ಅರ್ಥ ಆಯ್ತಾ. ವಿಚ್ ಪಾರ್ಟ್ ಆಫ್ ದ ಬೈರೋಫೈಲಮ್ ಪ್ಲಾಂಟ್ ಪ್ರೊಡ್ಯೂಸಸ್ ಬರ್ಡ್ಸ್ ಫಾರ್ ವೆಜಿಟೇಟಿವ್ ಪ್ರೊಪಗೇಷನ್. ಬಯೋಫೈಲಮ್ ಸಸ್ಯದ ಯಾವ ಭಾಗವು ಸಸ್ಯ ವಂಶೋತ್ಪತ್ತಿಗಾಗಿ ಮೊಗ್ಗುಗಳನ್ನು ಉತ್ಪಾದಿಸುತ್ತದೆ. ಸೊ ಸಸ್ಯ ವಂಶೋತ್ಪತ್ತಿಗಾಗಿ ಅಂದ್ರೇನು, ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ಏನು, ವೆಜಿಟೇಟಿವ್ ಪ್ರೊಪಗೇಷನ್. ಸೊ ಕೀವರ್ಡ್ ಏನು, ನಮಗೆ ಒಂದು ಬೈರೋಫೈಲಮ್ ಅಂತ ಒಂದು ಪ್ಲಾಂಟ್ ಕೊಟ್ಟವ್ರೆ, ಅದು ಒಂದು ಗಿಡ ಪ್ಲಾಂಟ್, ಓಕೆನಾ. ಅದನ್ನು ನೋಡ್ಕೊಂಡ್ರೆ ಸಾಕು, ಅದ್ರ ಬಗ್ಗೆ ತಿಳ್ಕೊಬೇಕು ಅವಶ್ಯಕತೆ ಏನಷ್ಟೊಂದು ಇಲ್ಲ, ಸರಿನಾ. ಸೊ ಈಗ ವೆಜಿಟೇಟಿವ್ ಪ್ರೊಪಗೇಷನ್ ಅಂದರೆ ನಮಗೆ ಗೊತ್ತಾಗಬೇಕು, ಓಕೆನಾ. ಸೊ ಈಗ ವೆಜಿಟೇಟಿವ್ ಪ್ರೊಪಗೇಷನ್ ಅಂದ್ರೇನು. ಸೊ ವೆಜಿಟೇಟಿವ್ ಪ್ರೊಪಗೇಷನ್ ಅಂದ್ರೆ ಏನಿಲ್ಲ, ಒಂದು ಎಲೆ ಇರುತ್ತೆ ಅಥವಾ ಇದೊಂದು ಪೇರೆಂಟ್ ಬಾಡಿ ಅಂತ ಅನ್ಕೊಳ್ಳಿ. ಈ ಪೇರೆಂಟ್ ಬಾಡಿ ಮೇಲೆ ಇನ್ನೊಂದು ಗಿಡ ಬೆಳೆಯೋಕ್ಕೆ ಸ್ಟಾರ್ಟ್ ಆದರೆ ಅದು ನಾವೇನಂತ ಕರಿತೀವಿ ಅಂದರೆ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ಅದಕ್ಕೆ ಯಾವುದೇ ಥರ ಆದ ಒಂದು ಬೀಜ ಬೇಕಾಗಿಲ್ಲ. ಇದು ದೊಡ್ಡದಾದ್ಮೇಲೆ ಏನಾಗುತ್ತೆ, ಇದ್ರ ಬೀಜ ಕೆಳಗಡೆ ಭೂಮಿಗೆ ಬೀಳುತ್ತೆ, ಭೂಮಿಗೆ ಬಿದ್ದಾದ ಏನು ಮಾಡುತ್ತೆ, ಇದೇ ಒಂದು ಗಿಡ ಆಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂಥ ಒಂದು ಗಿಡಗಳನ್ನ, ಅಂಥ ಒಂದು ಪ್ಲಾಂಟ್ಸ್ನ ನಾವೇನಂತ ಕರಿತೀವಿ ಅಂದರೆ ಸಸ್ಯ ವಂಶೋತ್ಪತ್ತಿ ಗಿಡಗಳು ಅಂತ ನಾವು ಕರಿತೀವಿ, ಆಯ್ತಾ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೊಂದು ಎಲೆ ಇದೆ, ಈ ಎಲೆ ಮೇಲೆ ಏನು ನಡೀತೈತೆ, ಇಲ್ಲಿ ಒಂದು ಚಿಗುರು ಬಿಡ್ತೈತೆ, ಹೊಸ ಪ್ಲಾಂಟ್ಗಳು ಉಟ್ಕೊಳ್ತೈತೆ. ಈ ಥರ ಒಂದು ಪ್ರಾಸೆಸ್ ನಾವೇನಂತ ಕರಿತೀವಿ, ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ನಾವು ಕರಿತೀವಿ. ಇನ್ನು ಎಕ್ಸಾಂಪಲ್ ಕೊಡೋದಾದ್ರೆ, ಕ್ವಶನಲ್ಲಿ ಏನು ಕೇಳಿದ್ರು ನಮಗೆ, ಬೈರೋಫೈಲಮ್ ಅಂತ ಕೇಳಿದ್ರು. ಈ ಬೈರೋಫೈಲಮ್ ಒಂದು ಪ್ಲಾಂಟ್, ಈ ಪ್ಲಾಂಟ್ ಸುತ್ತನೇ ಏನಾಗುತ್ತೆ, ಈ ಒಂದು ಬೇರೆ ಒಂದು ಸ್ಮಾಲ್ ಮಗ್ಗುಗಳು ಬೆಳೆಯೋಕ್ಕೆ ಶುರುವಾಗುತ್ತೆ, ಓಕೆನಾ. ಸೊ ಈ ಮಗ್ಗುಗಳು ಬೆಳೆಯೋಕ್ಕೆ ಶುರು ಆದ್ಮಾಗ ಏನಾಗುತ್ತೆ ಅಂತಂದರೆ, ಈ ಮಗ್ಗಳಿರೋಂಥ ಒಂದು ಬೀಜ ಕೆಳಗೆ ಭೂಮಿಗೆ ಬೀಳುತ್ತಾ, ಈ ಭೂಮಿಗೆ ಬಿದ್ದಾದ್ಮೇಲೆ ಅದು ಒಂದು ಹೊಸ ಗಿಡ ಆಗಿ ಬೆಳ್ಕೊಳ್ಳುತ್ತೆ. ಆ ಥರ ಒಂದು ಪ್ರಾಸೆಸ್ ನಾವೇನಂತ ಕರಿತೀವಿ, ವೆಜಿಟೇಟಿವ್ ಪ್ರೊಪಗೇಷನ್. ಬೆಸ್ಟ್ ಎಕ್ಸಾಂಪಲ್ ನಾವು ಕಣ್ಣಾರೆ ನೋಡಿರ್ತೀವಿ, ಯಾವ್ದಪ್ಪ ಅಂತಂದರೆ ಆಲೂಗೆಡ್ಡೆ. ಈ ಆಲೂಗೆಡ್ಡೆ ಮೇಲೆ ವೈಟ್ ಕಲರ್ ಹಿಂಗೆ ಇರುತ್ತಲ್ವಾ, ಆ ವೈಟ್ ಕಲರ್ ತೆಗೆದ್ಬಿಟ್ಟು ನಾವು ಗಿಡಕ್ಕೆ ಕೂರು ಬೆಳೆಯುತ್ತಲ್ವಾ ತಾನೆ. ಸೊ ಆ ಥರದೊಂದು ನಾವೇನಂತ ಕರಿತೀವಿ, ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ನಾವು ಕರಿತೀವಿ. ಸೊ ಈಗ ಏನು ಕೇಳಿದರೆ, ವಿಚ್ ಪಾರ್ಟ್ ಆಫ್ ದ ಬೈರೋಫೈಲಮ್ ಪ್ಲಾಂಟ್ ಪ್ರೊಡ್ಯೂಸಸ್ ಬರ್ಡ್ಸ್. ಬರ್ಡ್ಸ್ ಅಂದ್ರೆ ಏನು, ಮೊಗ್ಗುಗಳನ್ನ ಎಲ್ಲಿ ಬಿಡುತ್ತೆ. ಈಗ ಬೈರೋಫೈಲಮ್ ಪ್ಲಾಂಟ್ ಎಲ್ಲಿ ನೋಡಿದ್ವಿ, ನಾವು ನೋಡಿದ್ವಲ್ವಾ ಆ ಫೋಟೋದಲ್ಲಿ ಏನಾಯ್ತು, ಲೀವ್ಸ್ಗಳ ಮೇಲೆ ಒಂದು ಮೊಗ್ಗುಗಳು ಫಾರ್ಮ್ ಆಗಿತ್ತು. ಸೊ ಎಲ್ಲಾಗಿತ್ತು, ಲೀಫ್ ಅಂದರೆ ಟಿಪ್ ಆಫ್ ದ ಲೀಫ್ ಅಂತ ಕರಿತೀವಿ. ಕಾಂಪ್ಲೆಕ್ಸ್ ಟಿಶ್ಯೂಸ್ ಆರ್ ಮೇಡ್ ಅಪ್ ಆಫ್. ಸಂಕೀರ್ಣ ಅಂಗಾಂಶಗಳು ಯಾವುದರಿಂದ ನಿರ್ಮಿಸಲಾಗಿರುತ್ತದೆ. ಸೊ ಈಗ ಟಿಶ್ಯೂಸ್ ಅಂದ್ರೆ ಏನು, ಟಿಶ್ಯೂಸ್ ಅಂದರೆ ಮೊದಲು ಸೆಲ್ಸ್ ಅಂದರೆ ತಿಳ್ಕೊಬೇಕು. ಸೆಲ್ಸ್ ಅಂದರೆ ಒಂದು ಸ್ಮಾಲೆಸ್ಟ್ ಲಿವಿಂಗ್ ಸೆಲ್, ಓಕೆನಾ, ಲಿವಿಂಗ್ ಯೂನಿಟ್ ಅಂತ ಕರಿತೀವಿ. ಲಿವಿಂಗ್ ಯೂನಿಟ್. ಈ ಗ್ರೂಪ್ ಆಫ್ ಸೆಲ್ಸ್ನ ನಾವೇನಂತ ಕರಿತೀವಿ, ಗ್ರೂಪ್ ಆಫ್ ಸೆಲ್ಸ್ನ ನಾವು ಟಿಶ್ಯೂಸ್ ಅಂತ ಕರಿತೀವಿ. ಏನು, ಟಿಶ್ಯೂಸ್ ಅಂತ ಕರಿತೀವಿ. ಈ ಟಿಶ್ಯೂ ಅಲ್ಲಿ ನಾವು ಎರಡು ಥರ ನೋಡ್ತೀವಿ, ಒಂದು ಸಿಂಪಲ್ ಟಿಶ್ಯೂ, ಇನ್ನೊಂದು ಕಾಂಪ್ಲೆಕ್ಸ್ ಟಿಶ್ಯೂ, ಓಕೆನಾ. ಒಂದು ಸಿಂಪಲ್ ಟಿಶ್ಯೂ, ಇನ್ನೊಂದು ಕಾಂಪ್ಲೆಕ್ಸ್ ಟಿಶ್ಯೂ. ನಾವು ಕೇಳಿರೋದಿಲ್ಲಿ ಕಾಂಪ್ಲೆಕ್ಸ್ ಟಿಶ್ಯೂ ಏನಿಂದ ಮೇಡಪ್ ಆಫ್ ಮಾಡಿದ್ರಂತ. ಈ ಸಿಂಪಲ್ ಟಿಶ್ಯೂ ಅಲ್ಲಿ ಓನ್ಲಿ ಒನ್ ಟೈಪ್ ಆಫ್, ಓಕೆನಾ, ಓನ್ಲಿ ಒನ್ ಟೈಪ್ ಆಫ್ ಟಿಶ್ಯೂಸ್ನ ಯೂಸ್ ಮಾಡಿರ್ತಾರೆ, ಓಕೆನಾ. ಅದನ್ನ ನಾವೇನಂತ ಒನ್ ಟೈಪ್ ಆಫ್ ಸೆಲ್ ಇಂದ ಮಾಡಿರ್ತಾರೆ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು, ಸಿಂಪಲ್ ಟಿಶ್ಯೂ ಅಂತ ಕರಿತೀವಿ. ಈಗ ಬೇರೆ ತರಹದ ಸೆಲ್ಸ್ ಇಂದ ಕೂಡಿ ಒಂದು ಟಿಶ್ಯೂ ಇದ್ರೆ ನಾವು ಅದೇನಂತ ಕರಿತೀವಿ, ಕಾಂಪ್ಲೆಕ್ಸ್ ಟಿಶ್ಯೂಸ್ ಅಂತ ಕರಿತೀವಿ. ಸೊ ಕಾಂಪ್ಲೆಕ್ಸ್ ಟಿಶ್ಯೂ ಏನಿಂದ ಮಾಡಿರುತ್ತೆ, ದೇ ಆರ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಸೆಲ್ಸ್, ಅಂದ್ರೆ ಮೋರ್ ದೆನ್ ಒನ್ ಟೈಪ್ ಆಫ್ ಸೆಲ್ಸ್ ಇಂದ ಅದು ಕೂಡಿರುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ, ಈಗ ಸಿಂಪಲ್ ಟಿಶ್ಯೂ ಅಲ್ಲಿ ನೋಡಿ, ಒಂದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಕರಿತೀವಿ, ಅದೊಂದು ಟೈಪ್. ಅದು ಅದರೊಳಗೆ ಪ್ಯಾರನ್ ಕೈಮಾ, ಕೋಲನ್ ಕೈಮಾ ಇದೆಲ್ಲ ನೋಡಿ ಒಂದೇ ತರ ಐತಲ್ವಾ, ಈ ಟಿಶ್ಯೂ ಏನೋ ಒಂದೇ ತರ ಐತೆ,
ಟಿಶ್ಯೂ ಸೆಲ್ಸ್ ಏನು ಒಂದೇ ಥರ ಐತೆ. ಆದರೆ ಕಾಂಪ್ಲೆಕ್ಸ್ ಟಿಶ್ಯೂ ಅಲ್ಲಿ ಹಂಗಲ್ಲ, ಅದ್ರೊಳಗೆ ಮಲ್ಟಿಪಲ್ ಸೆಲ್ಸ್ ಇರುತ್ತೆ. ಕಾಂಪ್ಲೆಕ್ಸ್ ಟಿಶ್ಯೂಸ್ ಆರ್ ದ ಟಿಶ್ಯೂ ದಟ್ ಹ್ಯಾವ್ ಮೋರ್ ದೆನ್ ಒನ್ ಟೈಪ್ ಆಫ್ ಸೆಲ್ಸ್. ಸರಿನಾ? ಫಾರ್ ಎಕ್ಸಾಂಪಲ್ ಝೈಲಮ್ ಆಗಿರ್ಬೋದು, ಫ್ಲೋಯಮ್ ಆಗಿರ್ಬೋದು. ಝೈಲಮ್ ಅಲ್ಲಿ ಎಷ್ಟೊಂದು ಥರ ಟಿಶ್ಯೂ ಇರುತ್ತೆ, ಟ್ರ್ಯಾಕಿಟ್ಸ್ ಆಗಿರ್ಬೋದು, ಇನ್ನು ಏನೇನೋ ಎಷ್ಟೊಂದು ಸೆಲ್ಸ್ ಇದೆಯಲ್ಲ, ಅದು ಯಾವ್ದ್ರೊಳಗೆ ಬರುತ್ತೆ, ಕಾಂಪ್ಲೆಕ್ಸ್ ಟಿಶ್ಯೂಸ್ ಅಲ್ಲಿ ಬರುತ್ತೆ. ಈಗ ಝೈಲಮ್ ಅಂದ್ರೆ ಏನು, ಫ್ಲೋಯಮ್ ಅಂದ್ರೆ ಏನು, ಕಮೆಂಟ್ ಮಾಡಿ. ಝೈಲಮ್ ಅಂದ್ರೆ ಏನು, ಫ್ಲೋಯಮ್ ಅಂದ್ರೆ ಏನು, ಕಮೆಂಟ್ ಮಾಡಿ, ಆರ್ ಮ್ಯಾಚ್ ದ ಫಾಲೋಯಿಂಗ್ ಮಾಡಿ. ನಾನು ಕೊಟ್ಟಿರ್ತೀನಿ. ಫುಡ್ನ ಟ್ರಾನ್ಸ್ಪೋರ್ಟ್ ಮಾಡೋದು ಯಾವುದು, ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡೋದು ಯಾವುದು, ಕಮೆಂಟಲ್ಲಿ ತಿಳಿಸ್ಕೊಡಿ. ಸರಿನಾ? ಮ್ಯಾಚ್ ದ ಫಾಲೋಯಿಂಗ್ ಥರ ಮಾಡಿ. ಇಫ್ ಎನ್ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ ಇನ್ ಫ್ರಂಟ್ ಆಫ್ ಅ ಕಾನ್ವೆಕ್ಸ್ ಲೆನ್ಸ್ ದ ಇಮೇಜ್ ಈಸ್ ಫಾರ್ಮ್ಡ್. ಒಂದು ಮೊಸರದ ಮುಂದೆ ವಸ್ತುವನ್ನು ಅನಂತರ ದೂರದಲ್ಲಿ ಇರಿಸಿದರೆ ಪ್ರತಿಬಿಂಬವು ಎಲ್ಲಿ ರೂಪುಗೊಳ್ಳುತ್ತದೆ? ಸೊ ಕಾನ್ವೆಕ್ಸ್ ಮಿರರ್ ಬಗ್ಗೆ ಇಲ್ಲಿ ಮಾತಾಡ್ತಿದೆ. ಸೊ ಈಗ ಕಾನ್ವೆಕ್ಸ್ ಮಿರರ್ ಅಂದ್ರೆ ನಾನು ನೆನ್ನೆ ಕ್ಲಾಸಲ್ಲಿ ಹೇಳಿದೆ, ಈ ತರ ಇರುತ್ತೆ. ಓಕೆನಾ? ಮಧ್ಯದಲ್ಲಿ ಏನಿರುತ್ತೆ, ಜಾಸ್ತಿ ಥಿಕ್ನೆಸ್ ಇರುತ್ತೆ, ಎಡ್ಜ್ ಅಲ್ಲಿ ಫುಲ್ಲು ತಿನ್ನಾಗಿ ಇರುತ್ತೆ. ಅಂತ ಒಂದು ಮಿರರ್ ನಾವೇನಂತ ಕರಿತೀವಿ, ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಈಗ ಕಾನ್ವೆಕ್ಸ್ ಮಿರರ್, ಈ ಒಂದು ಮಿರರ್ ಲೈಟ್ ಏನಾದ್ರು ಹಿಂಗೆ ಸ್ಟ್ರೈಟ್ ಹಿಂಗೆ ಪಾಸ್ ಆದಾಗ ಏನಾಗುತ್ತೆ, ಇದು ಇಮೇಜ್ ಏನ್ ಮಾಡುತ್ತೆ, ಈ ಒಂದು ರೇಸ್ಗಳನ್ನ ಏನು ಮಾಡುತ್ತೆ, ಕನ್ವರ್ಜ್ ಮಾಡುತ್ತೆ. ಫಸ್ಟು ಕನ್ವರ್ಜ್ ಆಗಿ ಆಮೇಲೆ ಇದು ಡಿಸ್ಪರ್ಸ್ ಆಗುತ್ತೆ. ಈ ಒಂದು ಪಾಯಿಂಟ್ನ ನಾವೇನಂತ ಕರಿತೀವಿ, ಎಫ್ ಅಂತ ಕರಿತೀವಿ. ಓಕೆನಾ? ಸೊ ಈಗ ಇಮೇಜ್ ಎಲ್ಲಿ ಕ್ರಿಯೇಟ್ ಆಗಿರುತ್ತೆ, ಎಫ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ಇಲ್ಲಿಂದ ಬಂದರೆ ಮಿರರ್ ಲೆನ್ಸ್ ಪಾಸ್ ಆಗಿ, ಲೆನ್ಸ್ ಬಂದಾಗ ಏನಾಗುತ್ತೆ, ಯಾವುದೇ ಒಂದು ಲೈಟು ಲೆನ್ಸ್ ಒಳಗೆ ಬರ್ತಿದೆ ಅಂದರೆ ಅದು ಏನಾಗುತ್ತೆ, ಬೆಂಡ್ ಆಗೋಕ್ಕೆ ಶುರುವಾಗುತ್ತೆ. ಓಕೆನಾ? ಸೊ ಈ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಒಂದು ಇನ್ಫಿನಿಟಿ ಅಂದರೆ ಯಾವುದೋ ಒಂದು ದೂರದಲ್ಲಿ ಒಂದು ಇಮೇಜ್ನ ಇಕ್ಕಿದ್ದಾರೆ. ಆ ಇಮೇಜು ಕಾನ್ವೆಕ್ಸ್ ಮಿರರಲ್ಲಿ ಎಲ್ಲಿ ಬಂದು ಕಾಣಿಸುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬಂದರೆ ನೋಡಿ, ಈ ಇಮೇಜ್ ಇಲ್ಲಿ ಐತೆ ಅಂತಂದರೆ ನಮಗೆ ರೇಸ್ ಇಲ್ಲಿ ಬರ್ತೈತಾ, ಇಲ್ಲಿ ರೇಸ್ ಇಲ್ಲಿ ಬಂದು ಏನಾಗ್ತೈತೆ, ಇಲ್ಲಿ ಬಂದು ಹಿಂಗೆ ಬಂದಾಗ ರೇಸ್ ಇಲ್ಲಿ ಇದೊಂದು ರಿಫ್ರಾಕ್ಷನ್ ಏನಾಗ್ತೈತೆ, ಪಾಸ್ ಆಗಿ ಲೈಟು ಬೆಂಡ್ ಆಗ್ತೈತೆ, ಅದ್ರ ರಿಫ್ಲೆಕ್ಷನ್ ರೇ ಬೆಂಡ್ ಆಗ್ತೈತೆ. ಸೊ 2 ಪಾಯಿಂಟ್ ಮೀಟ್ ಆದಾಗ ನಮಗೆ ಇಮೇಜು ಫಾರ್ಮ್ ಆಗುತ್ತೆ. ಸೊ ಈ ಒಂದು ಪಾಯಿಂಟ್ ನಾವು ಏನಂತ ಕರಿತೀವಿ, ಎಫ್ ಅಂತ ಕರಿತೀವಿ. ಸೊ ಎಲ್ಲಿ ಫಾರ್ಮ್ ಆಗಿರುತ್ತೆ, ಅಟ್ ಎಫ್ ನಲ್ಲಿ ಈ ಒಂದು ಇಮೇಜು ಫಾರ್ಮ್ ಅಥವಾ ಆಬ್ಜೆಕ್ಟು ಫಾರ್ಮ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಾಪರ್ಟಿ ಆಫ್ ದ ಅಯಾನಿಕ್ ಕಾಂಪೌಂಡ್ಸ್? ನೋಡಿ, ಅಯಾನ್ಸ್ ಬಗ್ಗೆ ಮಾತಾಡಿದ್ವಿ ನಾವು ಅವಾಗಲೇ. 2 ಮಾತಾಡಿದ್ವಿ ಅಟಮ್ಸ್ ಬಗ್ಗೆ. ಒಂದು ಕ್ಯಾಟ್ ಅಯಾನ್ಸ್ ಅಂತ ಮಾತಾಡಿದ್ವಿ, ಇನ್ನೊಂದು ಆನ್ ಅಯಾನ್ಸ್ ಅಂತ ಮಾತಾಡಿದ್ವಿ. ಓಕೆನಾ? ಕ್ಯಾಟ್ ಅಯಾನ್ಸ್ ಅಂದ್ರೆ ಏನು, ಪಾಸಿಟಿವ್ಲಿ ಚಾರ್ಜ್ ಆಟಮ್ನ ಕ್ಯಾಟ್ ಅಯಾನ್ಸ್ ಅಂತ ಅಂತೀವಿ, ನೆಗೆಟಿವ್ಲಿ ಚಾರ್ಜ್ ಆಟಮ್ಸ್ನ ಆನ್ ಅಯಾನ್ಸ್ ಅಂತ ಕರಿತೀವಿ. ಅಂದರೆ ಆಟಮ್ ಅಲ್ಲಿ ಪ್ರೋಟಾನ್ಸ್ ಜಾಸ್ತಿ ಇದ್ರೆ ಕ್ಯಾಟ್ ಅಯಾನ್ಸು, ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ರೆ ಆನ್ ಅಯಾನ್ಸ್. ಅರ್ಥ ಆಯ್ತಾ? ಇಲ್ಲೇನು ಕೇಳಿದರೆ, ಕೆಳಗಿನ ಯಾವುಗಳಲ್ಲಿ ಯಾವುದು ಅಯಾನಿಕ್ ಸಂಯುಕ್ತಗಳ ವಿಶಿಷ್ಟ ಗುಣಲಕ್ಷಣವಾಗಿದೆ? ಸೊ ಈಗ ಅಯಾನ್ಸ್ ಬಂತ ನಾವು ನೋಡಿದ್ವಿ. ಈಗ ಅಯಾನಿಕ್ ಕಾಂಪೌಂಡ್ಸ್ ಬಗ್ಗೆ ನಾವು ನೋಡ್ತಿದ್ದೀವಿ. ಎಂಟ್ರ ಬಗ್ಗೆ ನೋಡ್ತಿದ್ವಿ, ಅಯಾನಿಕ್ ಕಾಂಪೌಂಡ್ಸ್ ಬಗ್ಗೆ ನಾವು ನೋಡಬೇಕು. ಸೊ ಏನಿದು ಅಯಾನಿಕ್ ಕಾಂಪೌಂಡ್ಸ್? ಈ ಅಯಾನಿಕ್ ಕಾಂಪೌಂಡ್ಸ್ ಯಾವಾಗ ಆಗುತ್ತಪ್ಪ ಅಂತಂದ್ರೆ, ಒಂದು ಆಟಮ್, ಈಗ ಎ ಆಟಮ್ ಏನಾದರೂ ಒಂದು ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊಂಡ್ರೆ ಅದೇನಾಗುತ್ತೆ, ಪಾಸಿಟಿವ್ ಜಾಸ್ತಿ ಇರುತ್ತೆ. ಓಕೆನಾ? ಪಾಸಿಟಿವ್ ಅಂದರೆ ಅದೇನಾಗುತ್ತೆ, ಕ್ಯಾಟ್ ಅಯಾನ್ ಆಗುತ್ತೆ. ಓಕೆನಾ? ಪಾಸಿಟಿವ್ ಅಯಾನ್ ಆಗಿರುತ್ತಲ್ವಾ, ಪಾಸಿಟಿವ್ ಪಾರ್ಟಿಕಲ್ಸ್ ಜಾಸ್ತಿ ಆಗುತ್ತೆ, ಪ್ರೋಟಾನ್ಸ್ ಜಾಸ್ತಿ ಆಗುತ್ತೆ, ಆವಾಗ ಅದು ಕ್ಯಾಟ್ ಅಯಾನ್ಸ್ ಆಗುತ್ತೆ. ಸೊ ಇನ್ನೊಂದು ಆಟಮ್ ಏನಾದರೂ ಇನ್ನೊಂದು ಆಟಮ್ ಏನಾದರೂ ಇಲ್ಲಿ ಬಿಟ್ಟಂಥ ಒಂದು ಎಲೆಕ್ಟ್ರಾನ್ನ ಗೇನ್ ಮಾಡಿಕೊಂಡ್ರೆ, ಈ ಎಲೆಕ್ಟ್ರಾನ್ ಅವರು ಪಡ್ಕೊಂಡ್ರೆ ಇದೇನಾಗುತ್ತೆ, ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ ಈಕ್ವಲ್ ಇರುತ್ತೆ. ಇವಾಗ ಎಲೆಕ್ಟ್ರಾನ್ಸ್ ಏನಾಯಿತು, ಜಾಸ್ತಿ ಆಯಿತು, ಅಂದರೆ ಇದು ಎಲೆಕ್ಟ್ರಾನಿಕಲಿ ಜಾಸ್ತಿ ಆಗೈತೆ. ಸೊ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ರೆ ಏನಂತ ಕರಿತೀವಿ, ಅದನ್ನು ಆನ್ ಅಯಾನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸರಿನಾ? ಇದನ್ನು ನಾವು ಈ ಥರ ಒಂದು ಸಿಚುವೇಶನ್ ಇದ್ದಾಗ ಏನಾಗುತ್ತೆ, ಅಯಾನಿಕ್ ಕಾಂಪೌಂಡು ಫಾರ್ಮ್ ಆಗುತ್ತೆ. ಈ ಥರ ಒಂದು ಟ್ರಾನ್ಸ್ಫರ್ ಆಗ್ಬೇಕಾದ್ರೇನು, ಅಯಾನಿಕ್ ಕಾಂಪೌಂಡು ಫಾರ್ಮ್ ಆಗುತ್ತೆ. ಹೇಗೆ ಫಾರ್ಮ್ ಆಗುತ್ತೆ ಅಂತಂದರೆ, ಆಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಓಕೆನಾ? ಇದನ್ನು ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಕರಿತೀವಿ. ಯಾವಾಗ ಈಗ ಪ್ಲಸ್ ಇದ್ರೆ ನಮಗೆ ಅಟ್ರಾಕ್ಟ್ ಆಗಲ್ಲ, ರಿಪೀಲ್ ಆಗುತ್ತೆ. ಮೈನಸ್ ಇದ್ರೆ ನಮಗೆ ರಿಪೀಲ್ ಆಗುತ್ತೆ ಅಲ್ವಾ? ಸೊ ಇಲ್ಲಿ ಪ್ಲಸ್ ಬಂದು ಇಲ್ಲಿ ಮೈನಸ್ ಬಂದರೆ ನಮ್ಗೇನಾಗುತ್ತೆ, ಇವೆರಡು ಕೂಡ ಅಟ್ರಾಕ್ಟ್ ಆಗುತ್ತೆ. ಸರಿನಾ? ಮ್ಯಾಗ್ನೆಟಲ್ಲಿ ನೋಡಿರ್ತೀವಲ್ವಾ. ಸೊ ಈ ಒಂದು ಕಾನ್ಸೆಪ್ಟ್ನ ನಾವು ಯಾವುದಕ್ಕೆ ಲಿಂಕ್ ಮಾಡ್ಬೋದು ಅಂತಂದರೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ಗೆ ಲಿಂಕ್ ಮಾಡ್ಬೋದು. ಸರಿನಾ? ಹೇಗೆ ಅಂತಂದರೆ, ಇಲ್ಲಿ ಒಂದು ಅಟ್ರಾಕ್ಷನ್ ಬಿಟ್ವೀನ್ ಆಪೋಸಿಟ್ ಚಾರ್ಜಸ್. ನಾವು ಒಬ್ರಿಗೆ ಇಲ್ಲಿ ಒಂದು ಆಟಮ್ ಏನು ಮಾಡ್ತೈತೆ, ಪಾಸಿಟಿವ್ ಅಂದರೆ ಎಲೆಕ್ಟ್ರಾನ್ಸ್ನ ಬಿಡ್ತೈತೆ, ಇನ್ನೊಂದು ಆಟಮ್ ಏನು ಮಾಡ್ತೈತೆ, ಎಲೆಕ್ಟ್ರಾನ್ಸ್ನ ಪಡ್ಕೊತೈತೆ. ಸೊ ಈ ಥರ ಒಂದು ಸಿಚುವೇಶನಲ್ಲಿ ನಾವು ಏನು ನೋಡ್ಬೋದು ಅಂತಂದರೆ, ಇವೆರಡು ಏನು ಫೋರ್ಸಿಂದ ಏನು ಫಾರ್ಮ್ ಮಾಡ್ಬೋದು, ಅಯಾನಿಕ್ ಕಾಂಪೌಂಡ್ನ ಫಾರ್ಮ್ ಮಾಡ್ಬೋದು. ಅಯಾನಿಕ್ ಕಾಂಪೌಂಡ್ನ ಇದು ಫಾರ್ಮ್ ಮಾಡುತ್ತೆ. ಓಕೆನಾ? ಹಾಗಾದರೆ ಇದ್ರ ಗುಣಲಕ್ಷಣ ಏನು ನೋಡಿ,
ಈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತಂದ್ರೆ ಅಟ್ರಾಕ್ಷನ್ ಬಿಟ್ವೀನ್ ದ ಆಪೋಸಿಟ್ ಚಾರ್ಜಸ್ ಮಾತ್ರ ಅಟ್ರಾಕ್ಟಿವ್ ಆಗುತ್ತೆ. ಪಾಸಿಟಿವ್ ಅಯಾನ್ ಅಟ್ರಾಕ್ಟ್ಸ್ ನೆಗೆಟಿವ್ ಅಯಾನ್. ಈ ಒಂದು ಅಟ್ರಾಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ಬಿಕಾಸ್ ದಿಸ್ ಅಯಾನಿಕ್ ಕಾಂಪೌಂಡ್ಸ್ ಆರ್ ಹಾರ್ಡ್. ಈ ಒಂದು ಕಾಂಪೌಂಡ್ ಫಾರ್ಮ್ ಆಗುತ್ತಲ್ವ ಅಟ್ರಾಕ್ಟ್ ಆಗಿದಾಗ, ಆ ಒಂದು ಕಾಂಪೌಂಡ್ಸ್ ಏನಿರುತ್ತೆ ತುಂಬಾ ಹಾರ್ಡ್ ಆಗಿರುತ್ತೆ. ಮತ್ತು ಇದಕ್ಕೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಹೈ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಮೇಲೆ ಈ ಒಂದು ಕಾಂಪೌಂಡ್ಸ್ಗಳು ಅಥವಾ ಈ ಒಂದು ಅಯಾನ್ಸ್ ಇರುತ್ತಲ್ವಾ, ದೇ ಆರ್ ವಾಟರ್ ಸಾಲ್ಯೂಬಲ್. ನೀರಿಗೆ ಹಾಕಿದಾಗ ಏನಾಗುತ್ತೆ ಈಸಿಯಾಗಿ ಸಾಲ್ವ್ ಆಗುತ್ತೆ. ಮತ್ತು ನೀರು ಹಾಕೋದ್ಮೇಲೆ ಏನಾಗುತ್ತೆ, ದೇ ಆರ್ ದ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಏನು, ದೇ ಆರ್ ದ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಇದನ್ನ ನಾವು ಅಯಾನಿಕ್ ಕಾಂಪೌಂಡ್ಸ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಸೊ ಈಗ ನೋಡೋಣ ಅಯಾನಿಕ್ ಕಾಂಪೌಂಡ್ಸ್ನ ಗುಣಲಕ್ಷಣಗಳೇನು ಅಂತ. ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಸ್ ಬಿಟ್ವೀನ್ ಅಯಾನ್ಸ್. ಓಕೆ, ಈಗ ಎರಡು ಅಯಾನಿಕ್ ಕಾಂಪೌಂಡ್ ನಡುವೆ ಏನಿರುತ್ತೆ, ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಸ್ ಇರುತ್ತೆ. ಓಕೆನಾ? ಸೊ ಆಪ್ಷನ್ ಏನು, ಎ ಕರೆಕ್ಟ್. ಓಕೆನಾ? ಎ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಸ್ ಬಿಟ್ವೀನ್ ಅಯಾನ್ಸ್. ಓಕೆ, ಕರೆಕ್ಟು. ನೆಕ್ಸ್ಟ್ ನೋಡಿ, ಲೋ ಮೆಲ್ಟಿಂಗ್ ಪಾಯಿಂಟ್. ನಾನು ಏನು ಹೇಳಿದ್ದೆ, ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಓಕೆನಾ? ದೇ ಆರ್ ಇನ್ಸಾಲ್ಯೂಬಲ್ ಇನ್ ವಾಟರ್, ದೇ ಆರ್ ಸಾಲ್ಯೂಬಲ್ ಇನ್ ವಾಟರ್. ಪೂರ್ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಇನ್ ದ ಮಾಲ್ಟನ್ ಸ್ಟೇಟ್. ನಾನು ಏನು ಹೇಳಿದೆ, ನೀರು ಬಿದ್ದಾದ್ಮೇಲೆ ಅದು ಏನಾಗುತ್ತೆ, ಆರಾಮಾಗಿ ಕಂಡಕ್ಟರ್ ಅಂದ್ರೇನು, ಎಲೆಕ್ಟ್ರಿಸಿಟಿನ ಅದ್ರೊಳಗೆ ಪಾಸ್ ಮಾಡ್ಬೋದು. ಸೊ ಆಪ್ಷನ್ ಏನು, ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಸೊ ಅಯಾನಿಕ್ ಕಾಂಪೌಂಡ್ ಅಂದ್ರೆ ನಿಮ್ಗೆ ಅರ್ಥ ಆಯ್ತಲ್ವಾ, ಒಂದು ಆಟಮ್ ಎಲೆಕ್ಟ್ರಾನ್ ಲೂಸ್ ಮಾಡುತ್ತೆ, ಆ ಎಲೆಕ್ಟ್ರಾನ್ಸ್ ಇನ್ನೊಂದು ಆಟಮ್ ಏನಾದ್ರು ಗೈನ್ ಮಾಡಿದ್ರೆ ಒಂದ್ ಕಡೆ ಪ್ಲಸ್ ಆಗುತ್ತೆ, ಇನ್ನೊಂದ್ ಕಡೆ ಮೈನಸ್ ಆಗುತ್ತೆ. ಈ ಮೈನಸ್ ಪ್ಲಸ್ ಏನಾಗುತ್ತೆ, ಯಾವಾಗಲೂ ಅಟ್ರಾಕ್ಟಿವ್ ಆಗಿರುತ್ತೆ. ಅದನ್ನ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಕರಿತೀವಿ. What is formed when ethanol is oxidized using a oxidizing agent called alkaline KMnO4? ನೆನ್ಪಿಟ್ಕೊಳ್ಳಿ, KMnO4 ನಮಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನೀವು ಎಲ್ಲರೂ ಓದಿರ್ತೀರಾ. ಇನ್ ಕೇಸ್ ನೀವು ಇವಾಗ ಕ್ಲಾಸ್ ಕೇಳ್ತಿದ್ದೀರಾ, ನಿಮಗೆ ಗೊತ್ತಾಗಿಲ್ಲ ಅಂತ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಆದ್ರೆ ನಿಮಗೆ KMnO4 ಏನಂತ ಗೊತ್ತಿರಲ್ಲ. ನೆನ್ಪು ಮಾಡ್ಕೊಳ್ಳಿ ಅದೇನು ಅಂತ ನಾನು ಕ್ವಶನ್ ಎಂಡಲ್ಲಿ ಹೇಳ್ತೀನಿ. ಅದೇನು ಅಂತ ಅಲ್ಲಿ ಗಂಟ ನೆನ್ಪು ಮಾಡ್ಕೊಳ್ಳಿ. ವಾಟ್ ಈಸ್ ಫಾರ್ಮ್ಡ್ ವೆನ್ ಎಥನಾಲ್ ಅಂದ್ರೆ ಏನು, ಅದೊಂದು ಟೈಪ್ ಆಫ್ ಆಲ್ಕೋಹಾಲ್. ಏನು, ಆಲ್ಕೋಹಾಲ್. ಇಟ್ ಈಸ್ ಆಕ್ಸಿಡೈಸ್ ಅಂದ್ರೆ ಏನು, ಆಕ್ಸಿಜನ್ ಆ್ಯಡ್ ಮಾಡೋದು. ಏನು, ಆಕ್ಸಿಜನ್ನ ಆ್ಯಡ್ ಮಾಡೋದು ಅಥವಾ ಹೈಡ್ರೋಜನ್ನ ರಿಮೂವ್ ಮಾಡೋದು ಆಕ್ಸಿಡೈಸೇಷನ್ ಅಂತ ಕರಿತೀವಿ. ಯೂಸಿಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಈಗ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೇನು, ಈ ಆಕ್ಸೈಡ್ನ ಆ್ಯಡ್ ಮಾಡೋಕ್ಕೆ ಅಂದರೆ ಆಕ್ಸಿಜನ್ ಆ್ಯಡ್ ಮಾಡೋಕ್ಕೆ ಒಂದು ಹೇಗೆ ನಮ್ಮ ಬಾಡಿಲಿ ಇದಿರುತ್ತಲ್ವ, ಕೆಲಸ ಮಾಡುತ್ತಲ್ವ, ಅದನ್ನು ಅದೇ ಥರನೇ ಆಕ್ಸಿಜನ್ ಆ್ಯಡ್ ಮಾಡೋಕ್ಕೆ ಒಂದು ಎಲಿಮೆಂಟ್ ಇರುತ್ತೆ, ಅದನ್ನು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಓಕೆನಾ? ಲೈಕ್ ಆಲ್ಕಲೈನ್ ಏನು, KMnO4. ಈ KMnO4 ಅಂದ್ರೇನು, KMnO4 ಅಂದ್ರೇನು, ಇದು ಒಂದು ಆಕ್ಸಿಡೈಸಿಂಗ್ ಏಜೆಂಟ್. ಓಕೆನಾ? ಒಂದು ಆಕ್ಸಿಡೈಸಿಂಗ್ ಏಜೆಂಟು ಒಂದು ಎಲಿಮೆಂಟ್ಸ್ನ ಆಕ್ಸಿಡೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂತ ಕರಿತೀವಿ. ಕೇಳಿರ್ತೀರಲ್ವಾ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂತ. ಸೊ ಇವಾಗ ಇವೆರಡು ಈಗ ಯಾವಾಗ ಏನು, ವಾಟ್ ಈಸ್ ಫಾರ್ಮ್ಡ್ ವೆನ್ ಎಥನಾಲ್ ಈಸ್ ಆಕ್ಸಿಡೈಸಿಂಗ್ ಆಲ್ಕಲೈನ್ NO4. ಸೊ ಈಗ ಎಥನಾಲ್ ಆಕ್ಸಿಡೈಸ್ ಆದಾಗ ಏನಾಗುತ್ತೆ, ಅದು ಹೇಗೆ ಕನ್ವರ್ಟ್ ಆಗುತ್ತೆ ಅಂದರೆ ಎಥನಾಯಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಎಥನಾಯಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ಎಥನಾಲ್ದ ಫಾರ್ಮುಲಾ ಏನು, C2H5OH. ನೆನ್ಪಿಟ್ಕೊಳ್ಳಿ, C2H5OH ಜಾಸ್ತಿ ಸಲ ಕೇಳ್ತಾರೆ, ಇಂಪಾರ್ಟೆಂಟ್. ನಮಗೆ ಈ ಫಾರ್ಮುಲಾ ಗೊತ್ತಿರಬೇಕು, C2H5OH ಅಂತ. ಓಕೆನಾ? ಇದನ್ನು ಯಾವ್ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು, ಆಲ್ಕೋಹಾಲ್ ಇಸ್ ಟೈಪ್ ಆಫ್ ಆಲ್ಕೋಹಾಲ್ ಅಲ್ವಾ. ನಾವು ಲ್ಯಾಬ್ರೇಟರಿ, ಮೆಡಿಸನ್, ಸ್ಯಾನಿಟೈಸರಲ್ಲೂ ಆಲ್ಕೋಹಾಲ್ ಕಂಟೆಂಟ್ಸ್ ಇರುತ್ತೆ, ಮತ್ತು ಆಲ್ಕೋಹಾಲಿಕ್ ಡ್ರಿಂಕ್ಸ್ ಅಲ್ಲೂ ನಾವು ಇದನ್ನೆಲ್ಲ ಯೂಸ್ ಮಾಡ್ತೀವಿ. ಸೊ ಈಗ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೇನು, ಈ ಆಕ್ಸಿಡೈಸೇಷನ್ ಆಗೋಕ್ಕೆ ಹೆಲ್ಪ್ ಮಾಡೋ ಒಂದು ಏಜೆಂಟ್ಸ್ ನಾವೇನಂತ ಕರೀತೀವಿ, ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂತ ಕರಿತೀವಿ. ಎರಡು ಆಕ್ಸಿಡೈಸಿಂಗ್ ಏಜೆಂಟ್ ಇಂಪಾರ್ಟೆಂಟು, ಕಾಮನ್ ಆಗಿ ಎಲ್ಲ ಬಳಸೋದು ಯಾವುದಂದ್ರೆ KMnO4 ಯಾವುದು, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂತ ಕರಿತೀವಿ. ಅದಾದ್ಮೇಲೆ K2Cr2O7 ಅಂತ ಕರಿತೀವಿ. ಓಕೆನಾ? ಇದನ್ನ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ ಕರಿತೀವಿ. ಈ ಒಂದು ಎಲಿಮೆಂಟ್ಸ್ಗಳು ಏನು ಮಾಡ್ತಾರೆ, ಆಲ್ಕೋಹಾಲಿಂದ ಆಸಿಡ್ಗೆ ಕನ್ವರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಆಕ್ಸಿಡೇಷನ್ ಅಂದರೆ ಏನು ಅಂತ ನಿಮಗೆ ಹೇಳಿದೆ. ಸೊ ಈಗ ಯಾವಾಗ ಈ ಎಥನಾಲು ಈ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಜೊತೆ ಮಿಕ್ಸ್ ಆಗಿ ಅಥವಾ ರಿಯಾಕ್ಟ್ ಆಗುತ್ತೋ, ಅವಾಗ ಏನಾಗುತ್ತೆ, ಅದು ಎಥನಾಯಿಕ್ ಆಸಿಡ್ ಆಗಿ ಬಿಹೇವ್ ಮಾಡುತ್ತೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಸೆಕ್ರೀಷನ್ ಫ್ರಮ್ ದ ಪ್ರೋಸ್ಟೇಟ್ ಗ್ಲ್ಯಾಂಡ್ ಆ್ಯಂಡ್ ದ ಸೀಮಿನಲ್ ವೆಸಲ್ಸ್ ಇನ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್? ಇದ್ರ ಮೇಲೆ ಏನು ಕೇಳ್ತಿದ್ದಾರೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ದಾರೆ. ಆಮೇಲೆ ಸ್ವಲ್ಪ ಗ್ಲ್ಯಾಂಡ್ಸ್ ಕೇಳಿದ್ದಾರೆ, ಅಂದರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಒಂದು ಪಾರ್ಟ್ಸ್ಗಳನ್ನ ಕೇಳಿದ್ದಾರೆ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ಕೇಳಿದ್ದಾರೆ, ಆಮೇಲೆ ಸಿಮಿನಲ್ ವಿಸೈಲ್ಸ್ ಅಂತ ಕೇಳಿದ್ದಾರೆ. ಸೊ ಪುರುಷ ಸಂತಾನೋತ್ಪತ್ತ ವ್ಯವಸ್ಥೆಯಲ್ಲಿ ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೀರ್ಯ ಕೋಶಗಳ ಸ್ರವಗಳ ಕಾರ್ಯವೇನು? ಸೊ ಎಂತ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ದಾರೆ. ಈಗ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಮೇನ್ ಏನು, ಸ್ಪರ್ಮ್ ಇಂಪಾರ್ಟೆಂಟ್.
ಓಕೆನಾ. ಸ್ಪರ್ಮ್ ಇಂಪಾರ್ಟೆಂಟ್. ಈ ಸ್ಪರ್ಮ್ ಅಲ್ಲಿ ಕಾಂಪೊನೆಂಟ್ಸ್ ಏನೇನಿರುತ್ತೆ ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಿದ್ದಾರೆ. ಓಕೆನಾ. ನಾವು ಕಂಪ್ಲೀಟ್ ಕಾನ್ಸೆಪ್ಟು ಇವತ್ತು ನಾವು ಇಲ್ಲೇ ನೋಡ್ಬಿಡೋಣ. ಸೊ ಈಗ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಏನು ಪ್ರೊಡ್ಯೂಸ್ ಮಾಡುತ್ತೆ, ಸ್ಪರ್ಮ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಸ್ಪರ್ಮ್ ಹೋಗ್ಬಿಟ್ಟು ಎಗ್ಗುಗೆ ಫ್ಯೂಸ್ ಆದರೆ ಅದು ಏನಾಗುತ್ತೆ, ಝೈಗೋಟ್ ಫಾರ್ಮ್ ಆಗುತ್ತೆ ಅಲ್ವಾ. ಇದು ನಾವು ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ. ಸೊ ಈ ಸ್ಪರ್ಮ್ ಅಲ್ಲಿ 3 ಥರದ ಅಥವಾ ಈ ರೀಪ್ರೊಡಕ್ಟಿವ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ನಾವು 3 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಒಂದನ್ನ ಟೆಸ್ಟಿಸ್ ಅಂತ ಕರಿತೀವಿ. ಓಕೆನಾ. ಅದೇನು ಮಾಡುತ್ತೆ, ಸ್ಪರ್ಮ್ನ ಪ್ರೊಡ್ಯೂಸ್ ಮಾಡೋದು ಯಾವುದು, ಟೆಸ್ಟಿಸ್. ಆಮೇಲೆ ಸಿಮಿನಲ್ ವಿಸಲ್ಸ್ ಅಂತ ಕರಿತೀವಿ, ಪ್ರೋಸ್ಟ್ ಗ್ಲ್ಯಾಂಡ್ ಮತ್ತೆ ಯುರೇತ್ರ. ಈ ಒಂದು ಟೇಬಲ್ ಅಥವಾ ಈ ಒಂದು ಫ್ಲೋರ್ ಚಾರ್ಟ್ನ ನೆನ್ಪಿಟ್ಕೊಬಿಡಿ. ಹೇಗೆ ಸ್ಪರ್ಮು ಟ್ರಾನ್ಸ್ಪೋರ್ಟ್ ಆಗುತ್ತೆ, ಫಾರ್ಮ್ ಆಗೋದು ಹೆಂಗೆ, ಅದು ಶಕ್ತಿ ಬರೋದು ಹೆಂಗೆ, ಮತ್ತೆ ಅದು ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅನ್ನೋದೆಲ್ಲ ನಾನು ಒಂದು ಫ್ಲೋ ಚಾರ್ಟಲ್ಲಿ ಕೊಟ್ಟಿದ್ದೀನಿ. ಈಗ ಟೆಸ್ಟಿಸ್ ಇಂದ ಏನು ಸ್ಪರ್ಮ್ ಫಾರ್ಮ್ ಆಗುತ್ತೆ. ಓಕೆನಾ. ಈ ಸ್ಪರ್ಮ್ಗೆ ಏನು ಬೇಕು, ಎನರ್ಜಿ ಬೇಕು. ಈಗ ನಮ್ಗೆ ಹಿಂಗೆ ಎನರ್ಜಿ ಬೇಕು, ಅದೇ ಥರ ಅದಕ್ಕೂ ಎನರ್ಜಿ ಬೇಕು. ಅದನ್ನು ಯಾರು ಕೊಡ್ತಾರೆ, ಅದನ್ನು ಸಿಮಿನಲ್ ವಿಸೈಲ್ಸ್ ಅವ್ರು ಕೊಡ್ತಾರೆ. ಓಕೆನಾ. ಸಿಮಿನಲ್ ವಿಸೈಲ್ಸ್ ಅನ್ನೋ ಒಂದು ಆರ್ಗನ್ ಏನು ಮಾಡುತ್ತೆ, ಆ ಒಂದು ಸ್ಪರ್ಮ್ಗೆ ಒಂದು ಎನರ್ಜಿನ ಕೊಡುತ್ತೆ. ಎನರ್ಜಿ ಯಾಕೆ, ಅದು ಮೂವ್ಮೆಂಟ್ ಆಗಬೇಕು. ಹೇಗೇನು, ಈಗ ಯಾವಾಗ ಅದು ಇದು ಪೆನಿಟ್ರೇಟ್ ಆದ ಇದಕ್ಕೆ ಹೋಗುತ್ತೋ, ಫಿಮೇಲ್ ಬಾಡಿಗೆ ಹೋಗುತ್ತೋ, ಅವಾಗ ಏನಾಗುತ್ತೆ, ಅದು ಮೂವ್ಮೆಂಟ್ ಆಗಿ ಎಲ್ಗೂ ಹೋಗ್ಬೇಕು, ಎಗ್ ಹತ್ರ ಹೋಗ್ಬೇಕಲ್ವಾ. ಸೊ ಅದಕ್ಕೆ ಶಕ್ತಿ ಇರಬೇಕು. ಅದನ್ನ ಕೊಡೋದು ಯಾರು, ಸೆಮಿನಲ್ ವಿಸೈಲ್ಸ್ ಅಂತ ಕರಿತೇವೆ. ಈ ಒಂದು ಶಕ್ತಿ ಏನಂತ ಕರಿತಾರೆ ಅಂದ್ರೆ ಫ್ರೂಕ್ಟೋಸ್ ಅಂತ ಕರಿತೀವಿ. ಏನು, ಫ್ರೂಕ್ಟೋಸ್ ಅನ್ನೋ ಒಂದು ಶುಗರ್ನ ಇದು ಪ್ರೊವೈಡ್ ಮಾಡುತ್ತೆ. ಈಗ ಶಕ್ತಿ ಕೊಟ್ಟಾಯ್ತು. ಈಗ ಶಕ್ತಿ ಇದ್ರೆ ಸಾಕಾ, ಅದಕ್ಕೆ ಒಂದು ಪ್ರೊಟೆಕ್ಷನ್ ಇರಬೇಕು. ಯಾಕಂದ್ರೆ ಅದು ಒಂದು ಟೈನಿ ಆರ್ಗನಿಸಮ್ಸ್ ಮತ್ತೆ ಸೆನ್ಸಿಟಿವ್ ಆರ್ಗನಿಸಮ್ಸ್. ಓಕೆನಾ. ಅದ್ರೊಳಗೆ ಏನು ಕ್ಯಾರಿ ಆಗ್ತಿರುತ್ತೆ, ಎಲ್ಲ DNA ನಮ್ಮ ಬಾಡಿಲಿ ಅಂತ ಎಲ್ಲ ಒಂದು DNA ಎಲ್ಲ ಕ್ಯಾರಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಒಂದು ಪ್ರೊಟೆಕ್ಷನ್ ಕೊಡಬೇಕಲ್ಲ, ಅದು ಪ್ರೋಸ್ಟೇಟ್ ಕೊಡುತ್ತೆ. ಆ ಪ್ರೋಸ್ಟೇಟ್ ಹೇಗೆ ಕೊಡುತ್ತೆ ಅಂತಂದ್ರೆ ಒಂದು ಪ್ರೊಟೆಕ್ಟಿವ್ ಫ್ಲೂಯಿಡ್ನ ಅದಕ್ಕೆ ಆ್ಯಡ್ ಮಾಡುತ್ತೆ. ಸರಿನಾ. ಇದರಿಂದ ಏನಾಗುತ್ತೆ, ಇದು ಎಲ್ಲ ಹೋಗಿ ಸೀಮೆನಿಂದ ನೆಕ್ಸ್ಟ್ ಫೀಮೇಲ್ ಬಾಡಿಗೆ ಅದು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಇದಿಷ್ಟು ಸ್ಪರ್ಮ್ನ ಒಂದು ಪ್ರಾಸೆಸ್. ಅರ್ಥ ಆಯ್ತಾ. ಸೊ ಈಗ ನಾವೇನು ಮಾಡ್ತೀವಿ ಅಂತಂದ್ರೆ ಇದ್ರ ಬಗ್ಗೆನೆ, ಈ ಸೆಮಿನಲ್ ವಿಸಲ್ಸ್ ಏನು, ಪ್ರೋಸ್ಟೇಟ್ ಅಂದ್ರೆ ಏನು, ಸೀಮೆನ್ ಏನು, ಇದ್ರ ಬಗ್ಗೆನ ನಾವು ನೋಡೋಣ. ಇದಿಷ್ಟು ಬಿಟ್ಟರೆ ಕ್ವಶನ್ ಅಲ್ಲಿ ಆಗಲಿ ಎಕ್ಸಾಮ್ ಅಲ್ಲಿ ಆಗಲಿ ಇನ್ನೇನು ನಮಗೆ ಕೇಳಲ್ಲ. ಇದೆಲ್ಲ ಬೇಸಿಕ್. ಸೊ ಈಗ ಸ್ಪರ್ಮ್, ಈ ಸ್ಪರ್ಮ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ಒಂದು ಎನರ್ಜಿ ಬೇಕು. ಓಕೆನಾ. ಸ್ಪರ್ಮ್ ಅಲ್ಲಿ ಏನೇನಿರಬೇಕು, ಮೊದಲು ಎನರ್ಜಿ ಇರಬೇಕು, ಮತ್ತೆ ಫ್ಲೂಯಿಡ್ ಇರಬೇಕು. ಫ್ಲೂಯಿಡ್ ಯಾಕೆ, ಅದು ವೆಜಿನ ಒಳಗಡೆ ಹೋದಾಗ ಏನಾಗುತ್ತೆ, ಸ್ವಿಮ್ ಆಗ್ಬಿಟ್ಟು ಎಗ್ ಹತ್ರ ಹೋಗ್ಬೇಕಾ, ಅದಕ್ಕೊಂದು ಫ್ಲೂಯಿಡ್ ಇರಬೇಕು, ಮತ್ತೆ ಅದಕ್ಕೆ ಒಂದು ಪ್ರೊಟೆಕ್ಷನ್ ಇರಬೇಕು. ಈ ಎನರ್ಜಿ, ಫ್ಲೂಯಿಡ್, ಪ್ರೊಟೆಕ್ಷನ್ ಈ 3 ಯಾವುದು ಇಲ್ಲ ಅಂತಂದ್ರೆ ಏನಾಗಲ್ಲ, ಸ್ಪರ್ಮು ಸರ್ವೈವ್ ಆಗಕ್ಕೆ ಆಗಲ್ಲ. ಓಕೆನಾ. ಸ್ಪರ್ಮ್ ಏನು ಸತ್ತೋಗ್ಬಿಡುತ್ತೆ. ಸೊ ಅವಾಗೇನಾಗುತ್ತೆ, ಫರ್ಟಿಲೈಸೇಷನ್ ಆಗಕ್ಕೆ ಆಗಲ್ಲ. ಸರಿನಾ. ಸ್ಪರ್ಮ್ ಅಲ್ಲಿ ಏನಿರಬೇಕು, ಒಂದು ಶಕ್ತಿ ಇರಬೇಕು, ಒಂದು ದ್ರವ ಇರಬೇಕು, ಮತ್ತೆ ಇನ್ನೊಂದಕ್ಕೆ ಆ ಸ್ಪರ್ಮ್ಗೆ ಒಂದು ರಕ್ಷಣೆ ಇರಬೇಕು. ಸೊ ಈಗ ಸಿಮಿನಲ್ ವಿಸೈಲ್ಸ್ ಅಂದ್ರೆ ಏನು, ಆ ಸಿಮಿನಲ್ ವಿಸೈಲ್ಸ್ ಏನು ಹೇಳಿದ್ದೆ, ಅದು ಒಂದು ಸ್ಪರ್ಮ್ಗೆ ಏನು ಕೊಡುತ್ತೆ, ಒಂದು ಶಕ್ತಿ ಕೊಡುತ್ತೆ. ನೈಟ್ರಿಯಸ್ ಫ್ಲೂಯಿಡ್ನ ಅದು ಕೊಡುತ್ತೆ. ಅದನ್ನ ನಾವೇನಂತ ಕರಿತೀವಿ, ಫ್ರೂಕ್ಟೋಸ್ ಅಂತ ಕರಿತೀವಿ. ಅದು ಏನು ಕೊಡುತ್ತೆ, ಇವಾಗ ಎನರ್ಜಿ ಕೊಡುತ್ತೆ. ಸೊ ಈಗ ಕಾರ್ಗೆ ಹೆಂಗೆ ಫ್ಯೂಯಲ್ ಬೇಕೋ ಅದೇ ಥರ ಸ್ಪರ್ಮ್ಗೆ ಏನು ಬೇಕು, ಫ್ರೂಕ್ಟೋಸ್ ಬೇಕು. ಆಯ್ತಾ. ಹಾಗಾದ್ರೆ ಈ ಪ್ರೋಸ್ಟ್ ಗ್ಲ್ಯಾಂಡ್ ಏನು ಮಾಡುತ್ತೆ, ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನು ಮಾಡುತ್ತೆ ಅಂದರೆ ಅದೊಂದು ಥಿಕ್ ಆಲ್ಕಲೈನ್ ಫ್ಲೂಯಿಡ್ನ ಆ್ಯಡ್ ಮಾಡುತ್ತೆ. ಆ ಆಲ್ಕಲೈನ್ ಫ್ಲೂಯಿಡ್ ಏನು ಮಾಡುತ್ತೆ ಅಂತಂದರೆ ಸ್ಪರ್ಮು ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಪ್ರೊಟೆಕ್ಟ್ ಮಾಡುತ್ತೆ. ಆ ಸ್ಪರ್ಮ್ನ ಏನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಸೊ ಲಾಸ್ಟಲ್ಲಿ ಸಿಮೆನ್ ಬರುತ್ತಲ್ವಾ, ಅಂದರೆ ಆ ಸ್ಪರ್ಮಲ್ಲಿ ಏನೇನು ಕಂಡಿರುತ್ತೆ, ಸಿಮೆನ್ ಅಂದರೆ ಒಂದು ಲಿಕ್ವಿಡ್ ಟೈಪು. ಓಕೆನಾ. ವೈಟ್ ಕಲರ್ ಲಿಕ್ವಿಡ್ ಟೈಪು. ಅದು ಏನೇನು ಕಂಟೆಂಟ್ ಮಾಡಿರುತ್ತೆ ಅಂತಂದರೆ ಒಂದು ಸ್ಪರ್ಮ್ ಕಂಟೆಂಟ್ ಮಾಡಿರುತ್ತೆ, ಪ್ಲಸ್ ಅದರೊಳಗಿರೋಂಥ ಫ್ಲೂಯಿಡ್ ಯಾರು ಕೊಟ್ಟಿರೋದು, ಸೆಮಿನಲ್ ವಿಸೈಲ್ಸ್ ಅಂತ ಕರಿತೀವಿ, ಅದಿರುತ್ತೆ. ಮತ್ತು ಇನ್ನೊಂದು ಏನಿರುತ್ತೆ, ಇದು ಪ್ರೋಸ್ಟೇಟ್ ಕೊಟ್ಟಿರೋಂಥ ಒಂದು ಫ್ಲೂಯಿಡ್, ಆಲ್ಕಲೈನ್ ಫ್ಲೂಯಿಡ್ ಅದರೊಳಗೆ ಇರುತ್ತೆ. ಸೊ ಇದ್ರೊಳಗೆ ಎನರ್ಜಿ ಯಾರು ಕೊಡು, ಸಿಮಿನಲ್ ವಿಸೈಲ್ಸ್ ಅವರು ಎನರ್ಜಿ ಕೊಡ್ತಾ ಇರೋದನ್ನ ಫ್ರೂಕ್ಟೇಸ್ ಅಂತ ನಾವು ಕರಿತೀವಿ. ಸೊ ಆಪ್ಷನ್ ನೋಡೋಣ. ವಾಟ್ ಈಸ್ ದ ಫಂಕ್ಷನ್ ಆಫ್ ಸೆಕ್ರೇಷನ್ಸ್ ಫ್ರಮ್ ದ ಪ್ರೋಸ್ಟೇಟ್ ಗ್ಲ್ಯಾಂಡ್ ಮತ್ತು ಸಿಮಿನಲ್ ವಿಸೈಲ್. ಈಗ ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನ ಪ್ರೊವೈಡ್ ಮಾಡುತ್ತೆ, ಒಂದು ಫ್ಲೂಯಿಡ್ನ, ಆಲ್ಕಲೈನ್ ಫ್ಲೂಯಿಡ್ನ ಪ್ರೊವೈಡ್ ಮಾಡುತ್ತೆ. ಸಿಮಿನಲ್ ವಿಸೈಲ್ಸ್ ಏನು ಪ್ರೊವೈಡ್ ಮಾಡುತ್ತೆ, ಅದು ಅಂದರೆ ಎನರ್ಜಿನ ಪ್ರೊವೈಡ್ ಮಾಡುತ್ತೆ. ಎನರ್ಜಿ ಅಂತ ಅಂದರೆ ಏನು, ನ್ಯೂಟ್ರಿಯೇಷನ್ ಅಥವಾ ನ್ಯೂಟ್ರಿಯೆಂಟ್ ಫ್ಲೂಯಿಡ್ ಅಂತ ಕರಿತೀವಿ. ಸೊ ಆಪ್ಷನ್ ಯಾವ್ದು ನೋಡೋಣ, ಟು ಎಲಿಮಿನೇಟ್ ವೇಸ್ಟ್ ಫ್ರಮ್ ಸ್ಪರ್ಮ್ಸ್. ಇದನ್ನು ನಾವು ಎಲ್ಲೂ ಓದಲೇ ಇಲ್ಲ. ಟು ಪ್ರೊವೈಡ್ ನ್ಯೂಟ್ರಿಷನ್ಸ್ ಆ್ಯಂಡ್ ಏಡ್ ಇನ್ ಸ್ಪರ್ಮ್ ಟ್ರಾನ್ಸ್ಪೋರ್ಟೇಷನ್. ಪ್ರೊವೈಡ್ ನ್ಯೂಟ್ರಿಷನ್ ಕೊಡೋದು ಯಾವುದು, ಸಿಮಿನಲ್ ವಿಸೈಲ್ಸು. ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡೋದು ಯಾವುದು, prostate gland. Option B is the correct answer. A train starts from rest and reaches a velocity of 36 km per hour in 3 minutes with uniform acceleration. What is the distance covered by the train during this time? ಒಂದು ರೈಲು ವಿಶ್ರಾಂತಿ ನಿಲ್ದಾಣದಿಂದ ಪ್ರಾರಂಭವಾಗಿ ಏಕರೂಪ ತ್ವರಣೆಯೊಂದಿಗೆ 3 ನಿಮಿಷಗಳಲ್ಲಿ 36 km/h ವೇಗವನ್ನು ತಲುಪುತ್ತದೆ. ಈ ಅವಧಿಯಲ್ಲಿ ರೈಲು ಕ್ರಮಿಸಿದ ದೂರ ಎಷ್ಟು?
ಸೊ ನಮ್ಗೆ ಇದೆಲ್ಲ ಗೊತ್ತಾಯ್ತು. ನಮ್ಗೆ ಏನು ಕೇಳ್ತಿದ್ದಾರೆ ಲಾಸ್ಟು? ಡಿಸ್ಟೆನ್ಸ್ ಕೇಳ್ತಿದ್ದಾರೆ. ಏನು? ಡಿಸ್ಟೆನ್ಸ್ ನಮಗೆ ಕೇಳ್ತಿದ್ದಾರೆ. ಡಿಸ್ಟೆನ್ಸ್ ಫಾರ್ಮುಲಾ ಏನು? ಸ್ಪೀಡ್ ಇಂಟು ಟೈಮ್. ಡಿಸ್ಟೆನ್ಸ್ ಫಾರ್ಮುಲಾ ಏನು? ಸ್ಪೀಡ್ ಇಂಟು ಟೈಮ್. ಇದು ನಮಗೆ ಗೊತ್ತು. ಬಟ್ ನಾವಿಲ್ಲಿ ಡೈರೆಕ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಮೊದಲನೇದಾಗಿ ನಮ್ಗೆ ಏನು ಕೇಳಿದರೆ ಇಲ್ಲಿ ಯೂನಿಫಾರ್ಮ್ ಆಕ್ಸೆಲರೇಷನ್ ಅಂತ ಕೇಳಿದ್ದಾರೆ. ಏನು? ಯೂನಿಫಾರ್ಮ್ ಆಕ್ಸೆಲರೇಷನ್. ನಾನು ಅವತ್ತಿಂದ ಹೇಳ್ತಿದ್ದೀವಿ ಯೂನಿಫಾರ್ಮ್ ಆಕ್ಸೆಲರೇಷನ್ ಅಂದರೆ ಏನಂತ. ಮೊದಲು ಯೂನಿಫಾರ್ಮ್ ಆಕ್ಸೆಲರೇಷನ್ ಬಗ್ಗೆ ಕೇಳಿದ್ದಾರೆ. ಅದಾದಮೇಲೆ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ದ ಟ್ರೈನ್ ಸ್ಟಾರ್ಟ್ಸ್ ಯಂಗ್ ರೆಸ್ಟ್ ಅಂತ ಕೇಳಿದ್ದಾರೆ. ಅಂದರೆ ವಿಶ್ರಾಂತಿಯಿಂದ ಅದು ಪ್ರಾರಂಭಿಸುತ್ತೆ. ಸೊ ಈಗ ಟ್ರೈನು ಮೊದಲೇ ನಿಂತಿದೆ ಅಂದರೆ ಅದ್ರ ವೆಲಾಸಿಟಿ ಏನಿತ್ತು? ಮುಂಚೆ ವೆಲಾಸಿಟಿ 0 ಇತ್ತು. ಓಕೆನಾ? ಆಮೇಲೆ ಇದೇನಾಗೈತೆ? ಈ ಟ್ರೈನು ಸ್ಟಾರ್ಟ್ ಆಗೈತೆ. ಓಕೆನಾ? ಇದು ಟ್ರೈನ್ ಅಂದ್ಕೊಳ್ಳಿ. ಈ ಟ್ರೈನು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗೈತೆ. ಮೂವ್ ಆದಾಗ ಲಾಸ್ಟ್ 3 ನಿಮಿಷದಲ್ಲಿ ಇದ್ರ ವೆಲಾಸಿಟಿ ಎಷ್ಟಾಗೈತೆ ಅಂತಂದರೆ 36 ಕಿಲೋಮೀಟರ್ ಪರ್ ಅವರ್ ಅಂತ ಅನ್ಕೊಳ್ಳಿ. ಅಲ್ಲೇ ಕೊಟ್ಟಿರೋದು, ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಇದೇನು? ಇದು ಇನಿಷಿಯಲ್ ವೆಲಾಸಿಟಿ, ಇದು ಈಗಿರೋ ವೆಲಾಸಿಟಿ. ಅದು ಮೊದಲನೇ ವೆಲಾಸಿಟಿ 0 ಇತ್ತು, ಇದು ಈಗಿರೋ ವೆಲಾಸಿಟಿ 36 ಆಗೈತೆ. ಎಷ್ಟು ನಿಮಿಷ ತೊಗೊಂಡೈತೆ? 3 ನಿಮಿಷ ತೊಗೊಂಡೈತೆ. ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂದ್ರೆ ಏನು? ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂದರೆ, ಸೊ ಈಗ ಸ್ಟಾರ್ಟಿಂಗು ಟ್ರೈನ್ ಎಷ್ಟಿತ್ತು? ಟ್ರೈನ್ ಸ್ಪೀಡ್ ಎಷ್ಟು? 0 ಇತ್ತು. ಅಂದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಟೈಮು 0 ಇತ್ತು, ಸ್ಪೀಡು 0 ಇತ್ತು. ಈಗ ನೆಕ್ಸ್ಟ್ 1 ಸೆಕೆಂಡ್ಗೆ ಟ್ರೈನ್ ಏನಾದ್ರು ಎರಡು ಕಿಲೋಮೀಟರ್ಸ್ ಪರ್ ಸೆಕೆಂಡು ಮೂವ್ ಆಯಿತು. ಈಗ 2ನೇ ಸೆಕೆಂಡ್ಗೆ 4 ಕಿಲೋಮೀಟರ್ ಪರ್ ಸೆಕೆಂಡು ಮೂವ್ ಆಯಿತು. ಅಂದರೆ ಪ್ರತಿ ಒಂದು ಒಂದು ಸೆಕೆಂಡ್ ಆಗ್ತಿದ್ದಂಗೂ ಅದು ಸ್ಪೀಡ್ ಏನಾಯಿತು? ಯೂನಿಫಾರ್ಮ್ ಆಗಿ ಎರಡು ಜಾಸ್ತಿ ಆಗೋಕ್ಕೆ ಹೋಯ್ತು. ಇದನ್ನು ನಾವು ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂತ ಕರಿತೀವಿ. ಸರಿನಾ? ಸೊ ಈಗ ಫಾರ್ಮುಲಾ ನಾವೇನು ಬರೀಬೇಕು? ಸೊ ಫಸ್ಟ್ ನಾವು ಅದಕ್ಕೆ ಏನು ತಿಳ್ಕೊಬಿಡ್ಬೇಕು? ಈಗ ಆಕ್ಸಿಲರೇಷನ್ನ ತಿಳ್ಕೊಬಿಡ್ಬೇಕು. ಯಾಕೆ? 2 ವ್ಯಾಲ್ಯೂ ಕೊಟ್ಟಿದ್ದಾರೆ. ಒಂದೆಷ್ಟು ಆಕ್ಸಿಲರೇಷನು? ಒಂದು ಮುಂಚೆ ಇದ್ದಿದ್ದ ವೆಲಾಸಿಟಿ ಪ್ಲಸ್ ಈಗಿದ್ದಿದ್ದ ವೆಲಾಸಿಟಿ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಈಗ ಮುಂಚೆ ಇದ್ದಿದ್ದ ವೆಲಾಸಿಟಿ ಎಷ್ಟು? ಮುಂಚೆ ಇದ್ದಿದ್ದ ವೆಲಾಸಿಟಿ 0. ಈಗಿದ್ದಿದ್ದ ವೆಲಾಸಿಟಿ ಎಷ್ಟು? 36 ಡಿವೈಡೆಡ್ ಬೈ 2. ಈ 36 ಮತ್ತು ನಮ್ಗೆ ಆಪ್ಷನಲ್ಲಿ ನೋಡಿದ್ರೆ ನಮ್ಗೆ ಏನು ಕೊಟ್ಟಿದ್ದಾರೆ? ಮೀಟರಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಅದನ್ನ ಏನು ಕನ್ವರ್ಟ್ ಮಾಡ್ಕೋಬೇಕು? ಕಿಲೋಮೀಟರಿಂದ ಮೀಟರ್ ಕನ್ವರ್ಟ್ ಮಾಡ್ಕೊಂಡ್ರೆ ಇಂಟು 5/18 ಮಾಡಬೇಕು. 18 1s 18 2s 5 × 2 10. ಸೊ ನಾವೇನಂತ ಹಾಕೊಳ್ಳೋಣ ಇಲ್ಲಿ? 10 ಅಂತ ಹಾಕೊಳ್ಳೋಣ. ಅರ್ಥ ಆಯ್ತಾ? ಈಗ 10 ಡಿವೈಡೆಡ್ 2 ಮಾಡಿದ್ರೆ 2 1s 2 5s. ಸೊ ಏನಾಯಿತು? ಆಕ್ಸಿಲರೇಷನ್ ಎಷ್ಟಾಯಿತು? 5 ಆಯಿತು. ಸೊ ನಮಗೆ ಸ್ಪೀಡ್ ಸಿಕ್ತು. ಇಲ್ಲಿ ನಮಗೀಗ ಟೈಮ್ ಬೇಕು. ಟೈಮ್ ಏನು ಕೊಟ್ಟಿದ್ದಾರೆ? ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಅಲ್ವಾ? ಸೊ ಇಲ್ಲಿ ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ. ನಾವೇನು ಕನ್ವರ್ಟ್ ಮಾಡ್ಕೋಬೇಕು? ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಸೆಕೆಂಡ್ಸ್ಗೆ ಅಂತ ಅಂದರೆ ನಾವೇನು ಮಾಡಬೇಕು? 3 ನಿಮಿಷಕ್ಕೆ ಎಷ್ಟು ಸೆಕೆಂಡು? 60 ಸೆಕೆಂಡು. ಸೊ 3 × 60 ಎಷ್ಟಾಯಿತು? 6 3s 18 180 ಸೆಕೆಂಡ್ಸ್ ಆಯಿತು. ಓಕೆನಾ? ಸೊ ಎಷ್ಟಾಯಿತು? 180 ಸೆಕೆಂಡ್ಸ್ ಆಯಿತು. ಸೊ ಈಗ ಟೈಮ್ ಎಷ್ಟಾಯಿತು? 180 ಆಯಿತು. 18 × 5 ಎಷ್ಟು? 8 5s 40 5 1s 9 90 900 ಎಷ್ಟು? 900 ಮೀಟರ್ ಇದರ ಡಿಸ್ಟೆನ್ಸ್ ಆಯಿತು. ಈಸಿ ಅಲ್ವಾ? ಫಾರ್ಮುಲಾ ಬರ್ಕೊಬಿಡಿ. ಸೊ ಆಕ್ಸಿಲರೇಷನ್ ನಾನು ಅವತ್ತಿಂದನೂ ನಿಮ್ಗೆ ಹೇಳ್ತಿದ್ದೀನಿ, ಜಾಸ್ತಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇನ್ನು ಎಲೆಕ್ಟ್ರಾಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್. ಒಬ್ಬರು ಸ್ಟೂಡೆಂಟ್ ಕೇಳಿದ್ರು ಎಲೆಕ್ಟ್ರಾಲಿಟಿಕ್ ಅಂದರೆ ಏನು ಸರ್ ಅಂತ. ನೋಡಿ, ನನ್ನ ಕೆಮಿಸ್ಟ್ರಿ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲೆಕ್ಟ್ರಾಲಿಸಿಸ್ ಅಂದರೆ ಏನು, ಎಲೆಕ್ಟ್ರಾಲಿಟಿಕ್ ಅಂದರೆ ಏನು ಅಂತಲ್ಲ. ಇಲ್ಲೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಎಲೆಕ್ಟ್ರಾಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಡಿಸ್ಕ್ರೈಬ್ ದ ರೋಲ್ ಆಫ್ ಎಲೆಕ್ಟ್ರೋಡ್ಸ್. ತಾಮ್ರದ ವಿದ್ಯುದ್ವಾಜನ ಶುದ್ಧೀಕರಣದಲ್ಲಿ ವಿದ್ಯುದ್ವಾರಗಳ ಅಂದರೆ ಎಲೆಕ್ಟ್ರೋಡ್ಸ್ ಪಾತ್ರವನ್ನು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿ ವಿವರಿಸುತ್ತದೆ? ಸೊ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್, ಸೊ ಏನಿಲ್ಲ, ಒಂದು ಕೆಮಿಕಲ್ ರಿಯಾಕ್ಷನ್. ಅದೊಂದು ಏನು? ಕೆಮಿಕಲ್ ರಿಯಾಕ್ಷನ್. ಈ ರಿಯಾಕ್ಷನ್ ಎಲ್ಲಾಗುತ್ತಂತಂದರೆ ಯೂಸಿಂಗ್ ವಾಟರ್. ಓಕೆನಾ? ಯೂಸಿಂಗ್ ವಾಟರ್ ಒಳಗಡೆ ಆಗುತ್ತೆ. ಈ ವಾಟರ್ ಒಳಗಡೆ ಎಲೆಕ್ಟ್ರೋಲೈಡ್ನ ನಾವು ಹಾಕಿರ್ತೀವಿ. ಒಂದು ಪಾಸಿಟಿವ್ಗೆ ಕನೆಕ್ಟ್ ಮಾಡ್ತೀವಿ, ಇನ್ನೊಂದು ನೆಗೆಟಿವ್ಗೆ ಕನೆಕ್ಟ್ ಮಾಡ್ತೀವಿ. ಓಕೆನಾ? ಪಾಸಿಟಿವ್ ಎಲೆಕ್ಟ್ರೋಡ್ ನೆಗೆಟಿವ್ ಎಲೆಕ್ಟ್ರೋಡ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಈ ಥರ ಮಾಡಿ ನಾವು 2 ಪಾರ್ಟಿಕಲ್ಸ್ ಅಥವಾ 2 ಕೆಮಿಕಲ್ ರಿಯಾಕ್ಷನ್ ಅಥವಾ ಏನಾದರೂ ಒಂದು ಸಪ್ರೇಟ್ ಮಾಡೋದಾದರೆ ಅದನ್ನು ನಾವೇನಂತ ಕರಿತೀವಿ? ಎಲೆಕ್ಟ್ರಾಲಿಸಿಸ್ ಅಂತ ಕರಿತೀವಿ. ಈಗ ನಾವು ಹೈಡ್ರೋಜನ್ನ ಹೇಗೆ ತಗೊಳ್ತೀವಿ? ಫ್ರಮ್ ದ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಲ್ವಾ? ಅದೇ ಥರನೇ ಸೊ ಇಲ್ಲಿ ಕ್ವಶನ್ ನೋಡೋದಾದರೆ, ಈಗ ಈ ಕಾಪರ್ ಬಗ್ಗೆ ಎಲೆಕ್ಟ್ರಾಲಿಟಿಕ್ ರಿಫೈನಿಂಗ್ ಮಾಡ್ತಿದ್ದಾರೆ. ಸೊ ಯಾಕೆ ಈ ಕಾಪರ್ ಮಾಡ್ತಾರೆ ಅಂತಂದರೆ, ನಮಗೆ ಗೊತ್ತು ಕಾಪರ್ ಎಲ್ಲಿ ಸಿಗುತ್ತೆ? ಮೈನಲ್ಲಿ ಸಿಗುತ್ತೆ. ಓಕೆನಾ? ಮೈನಲ್ಲಿ ಒಂದು ಬಂಡೆ ಅಥವಾ ಒಂದು ಮಾಸ್ ಆಗಿ ಸಿಗುತ್ತೆ. ಈಗ ಇಷ್ಟಪ್ಪ ಕಾಪರ್ ಐತೆ ಅಂದ್ಕೊಳ್ಳಿ, ಇದ್ರೊಳಗೆ ಕಾಪರ್ ಕಂಟೆಂಟ್ ಐತೆ ಅಂತ. ಇದು ಒಂದು ಕೋರಲ್ಲಿ ಅಥವಾ ಈ ಒಂದು ಮಿನರಲಲ್ಲಿ ನಮಗೇನಿರುತ್ತೆ? ಪ್ಯೂರ್ ಕಾಂಪೌಂಡ್ ಇರಲ್ಲ. ಏನೋ ಪ್ಯೂರ್ ಕಾಪರು ಇರೋಲ್ಲ. ಅದರೊಳಗೆ ಐರನು, ಸಿಲ್ವರು, ಗೋಲ್ಡ್ ಎಲ್ಲ ಕೂಡ ಮಿಕ್ಸ್ ಆಗಿರುತ್ತೆ. ಸರಿನಾ? ಈ ಒಂದು ಪ್ಯೂರ್ ಕಾಂಪೌಂಡ್ನ ನಾವು ತಗೋಬೇಕಂದ್ರೆ ನಾವೇನು ಮಾಡಬೇಕು? ಎಲೆಕ್ಟ್ರಾಲಿಟಿಕ್ ರಿಫೈನಿಂಗ್ನ ಮಾಡಬೇಕು.
ಓಕೆನಾ, ಏನು ಮಾಡಬೇಕು, ಎಲೆಕ್ಟ್ರೋಲೈಟಿಂಗ್ ರಿಫೈನಿಂಗ್ನ ಮಾಡಬೇಕು. ಹೇಗೆ ಮಾಡೋದು ನಾವು? ಸೊ ಈಗ ಒಂದು ಬೀಕರ್ ತೊಗೊಳ್ತೀವಿ, ಅದರೊಳಗಡೆ ನೀರು ಹಾಕ್ತೀವಿ, ಮತ್ತು 2 ಎಲೆಕ್ಟ್ರೋಡ್ನ ಇಕ್ತೀವಿ. ಪಾಸಿಟಿವ್ ಅನ್ನೋದು ಯಾವುದು? ಪಾಸಿಟಿವ್ ಅಂದರೆ ಆ್ಯನೋಡ್ ಅಂತ ಕರಿತೀವಿ, ಕ್ಯಾಥೋಡ್ ಅಂತಂದರೆ ನೆಗೆಟಿವ್. ನೆಗೆಟಿವ್ ಅಂದರೆ ಕ್ಯಾಥೋಡು, ಪಾಸಿಟಿವ್ ಅಂದರೆ ಆ್ಯನೋಡು. ಅರ್ಥ ಆಯ್ತಾ? ಸೊ ಇದೇನಕ್ಕೆ? ಬ್ಯಾಟ್ರಿಗೆ ಅಥವಾ ಕರೆಂಟ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಈಗ ಏನಾಗುತ್ತೆ, ಈಗ ಪಾಸಿಟಿವ್ ಕನೆಕ್ಟ್ ಆಗಿರೋಂಥ ಆ್ಯನೋಡ್, ಓಕೆನಾ, ಈ ಪಾಸಿಟಿವ್ಗೆ ಕನೆಕ್ಟ್ ಆಗಿರೋಂಥ ಆ್ಯನೋಡ್ಗೆ ಅಂದರೆ ಪ್ಯೂರ್ ಕಾಪರ್ ಇರಲ್ಲ, ಅದರೊಳಗೆ ಎಲ್ಲ ಒಂದು ಮಿಕ್ಸ್ ಆಗಿರೋಂಥ ಒಂದು ಮಿನರಲ್ನ ಕನೆಕ್ಟ್ ಮಾಡ್ತಾರೆ, ಸರಿನಾ? ಅದನ್ನು ನೀರಿಗೆ ಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಈ ಕ್ಯಾಥೋಡ್ಗೆ ಏನು ಮಾಡಿರ್ತಾರೆ, ಒಂದು ತಿನ್ನು ಕಾಪರ್ ಪ್ಲೇಟ್ನ ಫಿಕ್ಸ್ ಮಾಡಿರ್ತಾರೆ. ಅರ್ಥ ಆಯ್ತಾ? ಕ್ಯಾಥೋಡ್ ಅಂದ್ರೆ ಏನು? ಮೈನಸ್ಸು, ಆ್ಯನೋಡ್ ಅಂದರೆ ಪ್ಲಸ್ಸು. ಆ್ಯನೋಡಲ್ಲಿ ಏನೋ ಇಂಪ್ಯೂರ್ ಕಾಪರ್ನ ಫಿಕ್ಸ್ ಮಾಡಿರ್ತಾರೆ, ಕ್ಯಾಥೋಡಲ್ಲಿ ಪ್ಯೂರ್ ಕಾಪರ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಈಗ ಎಲೆಕ್ಟ್ರಾಲಿಸಿಸಲ್ಲಿ ಯಾವಾಗ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಾರೋ, ಪಾಸ್ ಮಾಡಿದಾಗ ಏನಾಗುತ್ತೆ, ಕಾಪರ್ ಆಟಮ್ಸ್ ಏನಾಗುತ್ತೆ, ಬಿಕಮ್ ಕಾಪರ್ ಅಯಾನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿರೋಂಥ ಒಂದು ಕಾಪರ್ ಆಟಮ್ಸು ಕಾಪರ್ ಅಯಾನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಆಟಮ್ಸಿಂದ ಕ್ಯಾಥೋಡ್ಗೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಈ ಒಂದು ಅಟೋಮಲ್ಲಿ ಇರೋ ಈ ಒಂದು ಮ್ಯಾಟರ್ ಒಳಗಡೆ ಅಟಾಮ್ ಇದೆ, ಈ ಆಟೋಮಲ್ಲಿ ಇರೋಂಥ ಒಂದು ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಕ್ಯಾಥೋಡಲ್ಲಿಗೆ ಇರೋಂಥ ಒಂದು ಪಾರ್ಟಿಕಲ್ಗೆ ಮೂವ್ ಆಗೋಕ್ಕೆ ಶುರು ಆಗುತ್ತೆ. ಯಾಕಂದರೆ ಏನು, ಕ್ಯಾಥೋಡು ಮೈನಸ್ ಅಲ್ವಾ. ಸೊ ಏನಾಗುತ್ತೆ, ಈ ಒಂದು ಪಾರ್ಟಿಕಲ್ಸ್ ಏನಾಗುತ್ತೆ, ಈ ಕಾಪರ್ ಪಾರ್ಟಿಕಲ್ಸು ನೀರೊಳಗಿಂದ ಈ ಒಂದು ಪಾರ್ಟಿಕಲ್ಸ್ಗೆ ಹೋಗಿ ಇದಕ್ಕೆ ಕುತ್ಕೊಳ್ಳುತ್ತೆ. ಆಯಿತಾ? ಯಾವುದು? ಕಾಪರ್ ಪಾರ್ಟಿಕಲ್ಸ್. ಸೊ ಇವಾಗ ಏನಾಯಿತು, ಈ ಕಂಪ್ಲೀಟ್ ಪ್ರಾಸೆಸ್ ಮುಗಿದ್ಮೇಲೆ ಏನಾಗುತ್ತೆ, ಕಂಪ್ಲೀಟ್ ಕಾಪರ್ ಏನಿತ್ತು ನೋಡಿ, ಅದೆಲ್ಲ ಈ ಪ್ಲೇಟಿಗೆ ಬಂದು ಕುತ್ಕೊಳ್ಳುತ್ತೆ. ಅವಾಗ ನಾವು ಏನು ಮಾಡ್ಬೋದು, ಈ ಒಂದು ಪ್ರಾಡಕ್ಟಿಂದ ಪ್ಯೂರ್ ಕಾಪರ್ನ ನಾವು ಆರಾಮಾಗಿ ಸಪ್ರೇಟ್ ಮಾಡ್ಬೋದು. ಈ ಥರ ಒಂದು ಪ್ರಾಸೆಸ್ನ ನಾವೇನಂತ ಕರಿತೀವಿ, ಯಾವುದಾದ್ರು ಒಂದು 2 ಸಬ್ಸ್ಟೆನ್ಸ್ನ ಸಪ್ರೇಟ್ ಮಾಡಬೇಕು ಅನ್ನೋದು ಆ ಥರ ಒಂದು ಏನಾದ್ರು ಯೂಸ್ ಮಾಡ್ತೀವಿ ಅಂದರೆ ನಾವು ಎಲೆಕ್ಟ್ರಾಲಿಸಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಲೆಕ್ಟ್ರಾಲಿಸಿಸ್ ಅಂತ ಕರಿತೀವಿ. ಸೊ ಈಗ ನೋಡಿ, ಯಾವಾಗ ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತೋ, ಆ್ಯನೋಡ್ಗೆ ಫ್ಲೋ ಆಗುತ್ತೆ, ಇಂಪ್ಯೂರ್ ಕಾಪರ್ ಡಿಸಾಲ್ವ್ಸ್, ಅಂದರೆ ಈ ಒಂದು ಕಾಪರ್ ಏನಾಗುತ್ತೆ, ಫುಲ್ಲು ಡಿಸಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿಸಾಲ್ವ್ ಆದಾಗ ಏನಾಗುತ್ತೆ, ಸೊಲ್ಯೂಷನ್ನಿಂದ ಈ ಸೊಲ್ಯೂಷನ್ ಒಳಗಡೆ ಪಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ್ದು ಪಾಸ್ ಆಗುತ್ತೆ? ಒನ್ಲಿ ಯಾವುದು? ಈ ಕಾಪರ್ ಅಯಾನ್ಸ್ ಏನು, ಈ ನೀರೊಳಗಡೆ ಹೋಗ್ಬಿಟ್ಟು ಈ ಕ್ಯಾಥೋಡ್ನ ರೀಚ್ ಆಗುತ್ತೆ. ಓಕೆನಾ? ಈ ಕ್ಯಾಥೋಡ್ ಪ್ಲೇಟ್ಗೆ ಎಲ್ಲ ಕಾಪರ್ ಹೋಗ್ಬಿಟ್ಟು ಏನಾಗುತ್ತೆ, ಅಂಟ್ಕೊಳ್ಳುತ್ತೆ. ಆವಾಗ ನಮಗೆ ಪ್ಯೂರ್ ಕಾಪರ್ ಮಾತ್ರ ಸಿಗುತ್ತೆ. ಇನ್ನು ಮಿಕ್ಕಿದಲ್ಲಿ ಏನಾಗುತ್ತೆ, ಕೆಳಗಡೆ ಬೀಳುತ್ತೆ. ಓಕೆನಾ? ವೇಸ್ಟ್ ಪಾರ್ಟಿಕಲ್ಸ್ ಇರುತ್ತಲ್ವಾ, ಪ್ಯೂರ್ ಕಾಪರ್ ಈಸ್ ಒಬ್ಟೈನ್, ಇಂಪ್ಯೂರಿಟೀಸ್ ಫಾಲ್ ಡೌನ್ ಆಸ್ ಆ್ಯನೋಡ್ ಮಡ್. ಇಂಪ್ಯೂರಿಟೀಸ್ ಏನಾಗುತ್ತೆ, ಮಡ್ ಅಂತ ಕೆಳಗಡೆ, ಅಂದರೆ ಆ್ಯನೋಡ್ ಮಡ್ ಅದು ಅಂತ ಕೆಳಗಡೆ ಫಾರ್ಮ್ ಆಗುತ್ತೆ. ಸೊ ಇದರಿಂದ ನಾವೇನು ತಿಳ್ಕೊಬೋದು ಅಂದರೆ, ಎಲೆಕ್ಟ್ರಾಲಿಸಿಸ್ ಅಥವಾ ಎಲೆಕ್ಟ್ರೋಫೈಯಿಂಗಿಂದ ನಾವು ಒಂದು ಪ್ರಾಡಕ್ಟ್ನ ಇನ್ನೊಂದು ಪ್ರಾಡಕ್ಟ್ನ ಸಪ್ರೇಟಾಗಿ ಮಾಡ್ಬೋದು ಅನ್ನೋದನ್ನ ನಾವು ತಿಳ್ಕೊಬೋದು. ಓಕೆನಾ? ಸೊ ಈಗ ಆಪ್ಷನ್ಸ್ ನೋಡೋಣ. ತಾಮ್ರದ ಅದು ಓದಿದ್ವಿ. ಸೊ ಬೋತ್ ಎಲೆಕ್ಟ್ರೋಡ್ಸ್ ಆರ್ ಮೇಡ್ ಅಪ್ ಆಫ್ ಇಂಪ್ಯೂರ್ ಕಾಪರ್. ಒಂದು ಎಲೆಕ್ಟ್ರೋಡ್ ಏನಿತ್ತು, ಒಂದು ಎಲೆಕ್ಟ್ರೋಡ್ ಅಂದರೆ ಆ್ಯನೋಡ್ ಏನಿತ್ತು, ಇಂಪ್ಯೂರ್ ಆಗಿತ್ತು, ಇಂಪ್ಯೂರ್ ಕಾಪರ್ ಹಾಕಿದ್ರು. ಕ್ಯಾಥೋಡಲ್ಲಿ ಏನು ಹಾಕಿದ್ರು, ಪ್ಯೂರ್ ಕಾಪರ್ನ ಹಾಕಿದ್ರು. ಸೊ ಆಪ್ಷನ್ ಏನು, ಆಪ್ಷನ್ ಎ ಇಸ್ ರಾಂಗ್. ಬಿ, ಇಂಪ್ಯೂರ್ ಕಾಪರ್ ಇಸ್ ಯೂಸ್ಡ್ ಆಸ್ ಆ್ಯನೋಡ್ ಆ್ಯಂಡ್ ಪ್ಯೂರ್ ಕಾಪರ್ ಇಸ್ ಯೂಸ್ಡ್ ಆಸ್ ಕ್ಯಾಥೋಡ್ ಅಲ್ವಾ, ನೋಡಿದ್ವಿ ಅಲ್ವಾ ಎಕ್ಸ್ಪೆರಿಮೆಂಟಲ್ಲಿ. ಸೊ ಇದೆ ಅದರ ಆನ್ಸರ್. ಇನ್ ಡೈಲಿ ಲೈಫ್, ಹೀಟಿಂಗ್ ಎಫೆಕ್ಟ್ ಆನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಯೂಸ್ಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್. ದೈನಂದಿನ ಜೀವನದಲ್ಲಿ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮವನ್ನು ಕೆಳಗಿನ ಯಾವ ಸಾಧನಗಳಲ್ಲಿ ಬಳಸಲಾಗುತ್ತದೆ? ಸೊ ಈಗ ಒಂದು ಬೇಸಿಕ್ ಕ್ವಶನು, ನೀವು ಐರನ್ ಬಾಕ್ಸ್ ನೋಡಿರ್ತೀರ. ಓಕೆನಾ? ಇದೇನು ಐರನ್ ಬಾಕ್ಸ್. ಈ ಐರನ್ ಬಾಕ್ಸ್ ಕೆಳಗಡೆ ಏಕೆ ಹೀಟ್ ಆಗುತ್ತೆ, ಮೇಲ್ಗಡೆ ಯಾಕೆ ಹೀಟ್ ಆಗಲ್ಲ? ಕೆಳಗಡೆ ಐರನ್ ಪ್ಲೇಟ್ ಕೊಟ್ಟಿರ್ತಾರೆ ಅಂತನಾ? ಆ ಥರ ಅಲ್ಲ. ಏನಂತ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ವಯರ್ ಅಂತ ಅಂದ್ಕೊಳ್ಳಿ. ವಯರು, ಅದಕ್ಕೆ ನೀವು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿರ್ತೀರ. ಅದಾದಮೇಲೆ ಎಲೆಕ್ಟ್ರಿಸಿಟಿನ ತೆಗ್ದಾದ್ಮೇಲೆ ಆ ವಯರ್ನ ನೀವು ಇಟ್ಕೊಂಡ್ರೆ ನಿಮ್ಮ ಮೇಲ್ಭಾಗ ನಿಮ್ಗೆ ಏನಂತ ಫೀಲ್ ಆಗ್ತಿರುತ್ತೆ, ಸ್ವಲ್ಪ ವಾರ್ಮ್ ಆಗಿ ಫೀಲ್ ಆಗ್ತಿರುತ್ತೆ, ಅಂದರೆ ಬಿಸಿ ಬಿಸಿಯಾಗಿ ನಿಮಗೆ ಫೀಲ್ ಆಗ್ತಿರುತ್ತೆ. ಯಾಕೆ ಆ ಬಿಸಿ ಫೀಲ್ ಆಗುತ್ತೆ, ಅದ್ರ ಬಗ್ಗೆ ಈ ಕ್ವಶನ್ ಇರೋದು. ಯಾಕಪ್ಪ ಅಂತಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಇದೆ ಅಂದ್ಕೊಳ್ಳಿ. ಈಗ ನೀವು ಎಲೆಕ್ಟ್ರಿಸಿಟಿ ಪಾಸ್ ಆದಮೇಲೆ ಈ ವಯರ್ ಏನಾಗಿರುತ್ತೆ, ವಯರ್ ಸ್ವಲ್ಪ ಬಿಸಿಯಾಗಿರುತ್ತೆ. ಯಾಕೆ? ಇದರೊಳಗೆ ರೆಸಿಸ್ಟೆಂಟ್ ಕಂಟೆಂಟು ಜಾಸ್ತಿ ಇರುತ್ತೆ. ಓಕೆನಾ? ಈ ಎಲೆಕ್ಟ್ರಿಕ್ ಒಳಗಡೆ ಏನಿರುತ್ತೆ, ಹೈ ರೆಸಿಸ್ಟಿವ್ ವಯರು ಜಾಸ್ತಿ ಇರುತ್ತೆ. ರೆಸಿಸ್ಟೆನ್ಸ್ ಅಂದರೆ ಏನು, ಎಲೆಕ್ಟ್ರಿಸಿಟಿನ ತಡೆ ಮಾಡೋದು, ಅಂದರೆ ತಡೆಯೋದು. ಅದು ಎಲೆಕ್ಟ್ರಿಸಿಟಿ ಫ್ಲೋ ಆಗೋಕ್ಕೆ ಹೆಲ್ಪ್ ಮಾಡಲ್ಲ ರೆಸಿಸ್ಟೆನ್ಸು. ಈಗ ಎಲೆಕ್ಟ್ರಿಸಿಟಿ ಫ್ಲೋ ಆಗೋಕ್ಕೆ ಹೆಲ್ಪ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಈ ಎಲೆಕ್ಟ್ರಿಕ್ ಎನರ್ಜಿ ಏನಾಗಿ ಕನ್ವರ್ಟ್ ಆಗುತ್ತೆ, ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗುತ್ತೆ, ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಥರ ಒಂದು ಮೆಥಡ್ನ ನಾವು ಎಲ್ಲಿ ನೋಡ್ತೀವಿ ಅಂತಂದರೆ ಹೀಟರ್ಗಳಲ್ಲಿ ನೋಡ್ತೀವಿ. ನೋಡ್ತೀವಿ, ಹೀಟರ್ಗಳಲ್ಲಿ ನೋಡ್ತೀವಿ. ಸರಿನಾ? ಸೊ ಫಾರ್ ಎಕ್ಸಾಂಪಲ್ ನೀವು KFCಗೆ ಹೋಗಿರ್ಬೋದು, ಅದ್ರೊಳಗೆ ಚಿಕನ್ ರೋಲ್ ಇಕ್ಕಿರ್ತಾರೆ. ಅದು ಯಾವಾಗಲೂ ಬಿಸಿಯಾಗಿರುತ್ತೆ. ಅಲ್ಲಿ ಹೇಗೆ ಬಿಸಿಯಾಗಿರುತ್ತೆ, ಬಿಕಾಸ್ ಆಫ್ ದಿಸ್ ಹೀಟ್ ಎಫೆಕ್ಟ್. ಯಾತ್ರಿಂದ
ಈ ಒಂದು ಹೀಟ್ ಎಫೆಕ್ಟ್ ಇಂದ ಅದು ಬಿಸಿಯಾಗಿರುತ್ತೆ. ಆ ಥರ ಒಂದು ಕಾನ್ಸೆಪ್ಟ್ ನಾವೇನಂತ ಕರಿತೀವಿ, ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಅಲ್ಲಿ ಒಂದು ಕಾಯಿಲ್ ಇರುತ್ತೆ, ಆ ಕಾಯಿಲ್ ಒಳಗಡೆ ಏನಿರುತ್ತೆ, ಹೈ ರೆಸಿಸ್ಟೆಂಟ್ ವೈರ್ ಇರುತ್ತೆ. ಆ ಹೈ ರೆಸಿಸ್ಟೆನ್ಸ್ ಇದ್ರೇನು ಎಲೆಕ್ಟ್ರಿಸಿಟಿನ ಬಂದ್ ಮಾಡುತ್ತೆ, ಅದು ಫ್ಲೋ ಆಗೋಕ್ಕೆ ಬಿಡಲ್ಲ. ಯಾವಾಗ ಈ ಫ್ಲೋ ಆಗೋಕ್ಕಾಗಲ್ಲ, ಎಲೆಕ್ಟ್ರಿಕ್ ಎನರ್ಜಿ ಏನಾಗಿ ಕನ್ವರ್ಟ್ ಆಗುತ್ತೆ, ಹೀಟ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಈ ಥರ ಒಂದು ಮೆಥಡ್ನ ನಾವು ಎಲ್ಲಿ ಯೂಸ್ ನೋಡಿರ್ತೀವಿ ಅಂದರೆ ಎಲೆಕ್ಟ್ರಿಕ್ ಹೀಟರ್ಗಳಲ್ಲಿ, ಎಲೆಕ್ಟ್ರಾನಿಕ್ ಐರನ್ ಅಲ್ಲಿ, ಮತ್ತು ಫ್ಯೂಸ್ಗಳಲ್ಲಿ. ಈಗ ಫ್ಯೂಸ್ನೇ ನೋಡಿ, ಮನೆಯಲ್ಲಿ ಫ್ಯೂಸ್ ಹಾಕಿರ್ತೀರ, ಜಾಸ್ತಿ ಕರೆಂಟ್ ಬಂದ್ಬಿಟ್ರೆ ಫ್ಯೂಸು ಡಬ್ ಅನ್ನುತ್ತೆ ಅಥವಾ ಮೆಲ್ಟ್ ಅಲ್ಲಿ ಫ್ಯೂಸಲ್ಲಿ ಇರೋ ಒಂದು ವೈರ್ ಏನಾಗುತ್ತೆ, ಕಟ್ ಆಗಿಬಿಡುತ್ತೆ ಮೆಲ್ಟ್ ಆಗಿ. ಯಾಕೆ? ಜಾಸ್ತಿ ಎಲೆಕ್ಟ್ರಿಸಿಟಿ ಬಂತಾ, ಅದು ತಡ್ಕೊಳಕ್ಕಾಗಲಿಲ್ಲ. ಏನಾಯ್ತು ಅದೇನಾಯ್ತಪ್ಪ ಅಂದರೆ ಎಲೆಕ್ಟ್ರಿಕ್ ಎನರ್ಜಿ ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗೋಯ್ತು. ಈಗ ಜಾಸ್ತಿ ಹೀಟ್ ಬಂದಾಗ ಏನಾಯ್ತು, ಅಲ್ಲಿರೋಂಥ ಒಂದು ತಂತಿ, ಫ್ಯೂಸಲ್ಲಿರೋಂಥ ಒಂದು ತಂತಿ ಕಟ್ ಆಗೋಯ್ತು, ಅವಾಗ ಎಲೆಕ್ಟ್ರಿಕ್ ಕರೆಂಟು ಬ್ರೇಕ್ ಆಗೋಯ್ತು. ಈ ಥರ ಒಂದು ಕಾನ್ಸೆಪ್ಟ್ ನಾವೇನಂತ ಕರಿತೀವಿ, ಹೀಟ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಸರಿನಾ? ನೋಡಿ, ಫ್ಯೂಸ್ ಬಗ್ಗೆ ಇಲ್ಲಿ ಕೇಳಿದಾರ ನಮಗೆ. ಫಸ್ಟ್ ಕ್ವಶನ್ ಯಾವ್ದ್ರ ಮೇಲೆ ಇತ್ತು, ಫ್ಯೂಸ್ ಮೇಲೆ ಇತ್ತು. ಆ ಥರನೇ ಎಲ್ಲ ರಿಲೇಟೆಡ್ ಆಗಿರುತ್ತೆ. ನಾವು ಇದೇ ಥರನೇ ಓದಬೇಕು, ಮತ್ತು ಈ ಥರ ಐಡೆಂಟಿಫೈ ಮಾಡಬೇಕು. ನೀವು ಒಂದು ಕೇಪಬಿಲಿಟಿನ, ಒಂದು ಕೆಪಾಸಿಟಿನ ಪಡ್ಕೋಬೇಕು. ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋ ಒಂದು ಕೆಪಾಸಿಟಿನ ಪಡ್ಕೋಬೇಕು. ನಾನು ಹೇಳೋದಿಷ್ಟೇ, ನೀವು ಯಾವ ಬುಕ್ಕೂ ಓದಬೇಡಿ, ಓಕೆನಾ? ನಾನು ನನ್ನ ಕ್ಲಾಸ್ನ ಹೇಳ್ತೀನಿ, ನನ್ನ ಕ್ಲಾಸಲ್ಲಿ ಈ ಒಂದು PDF ಏನು ಕೊಡ್ತೀನಿ, ಅದಕ್ಕಿಂತ ಒಂದು ಬೆಸ್ಟ್ ಸೋರ್ಸ್ ಐತೆ ಅಂತಂದರೆ ಅದು ನಿಮಗೆ PYQ ಮಾತ್ರ, ಓಕೆನಾ? ಸೊ ಇಡೀ ಇಂಡಿಯಾದಲ್ಲೇ ಯಾರು ಬುಕ್ ಆದರೂ ತಗೊಳ್ಳಿ ನೀವು, ಎಷ್ಟೊಂದು ಟೀಚರ್ಸು ಒಳ್ಳೊಳ್ಳೆ ಬುಕ್ಸ್ನ ಕೊಟ್ಟಿದ್ದಾರೆ. ಸೊ NCERTನೂ ಕೊಟ್ಟಿದ್ದಾರೆ. ನಿಮ್ಗೆ ಆ ಎಲ್ಲ ಬುಕ್ಸ್ಗಳಿಗಿಂತನೂ ಬೆಸ್ಟ್ ಸೋರ್ಸ್ ಯಾವುದಪ್ಪ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್, ಓಕೆನಾ? ಅದ್ರ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಏನು ಇಲ್ದಿದ್ದ ಕಡೆನೇ ವಜ್ರ ವೈಡೂರಿ ಎಲ್ಲ ಸಿಗೋದು, ಎಲ್ಲ ಇದ್ದಿದ್ದ ಕಡೆ ಇದ್ರೂ ನಾವು ಪಡ್ಕೊಳ್ಳಲ್ಲ. ಅದೇ ಥರನೇ PYQ ಏನಿಲ್ಲ, ಕ್ವಶನ್ಸ್ ಬಿಟ್ಟರೆ ಇನ್ನೇನು ಇಲ್ಲ, ಅದರಲ್ಲಿ ಏನೈತೆ ವಜ್ರ ವೈಡೂರ್ಯ ಎಲ್ಲನೂ ಇರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ಸ್ ಫ್ರಮ್ ದ ಸೌತ್ ಪೋಲ್ ಅಂಡ್ ಎಂಡ್ಸ್ ಅಟ್ ದ ನಾರ್ತ್ ಪೋಲ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಮಾತಾಡ್ತಿದ್ದಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೆ ವರ್ಕ್ ಆಗುತ್ತೆ, ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಮ್ಯಾಗ್ನೆಟ್ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಸೌತ್ ಟು ನಾರ್ತ್ ಪೋಲ್ ಅಂತ ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ ತಪ್ಪು. ಈ ಕ್ವಶನ್ನ ನೀವೇ ಮಾಡಿ, ಯಾಕಂದರೆ ನಾನು ನೆನ್ನೆನೇ ಆನ್ಸರ್ ಮಾಡಿದ್ದೀನಿ. ನೆನ್ನೆ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ವಶನ್ ಓದ್ಕೊಳ್ಳಿ, ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಕ್ವಶನ್ನ ಕಮೆಂಟಲ್ಲಿ, ಆನ್ಸರ್ನ ಕಮೆಂಟಲ್ಲಿ ತಿಳಿಸಿ. ಕ್ವಶನ್ ಓದಿ ಆನ್ಸರ್ನ ಕಮೆಂಟಲ್ಲಿ ತಿಳಿಸಿ. ಈಸಿ ಐತೆ, ಕ್ವಶನ್ ಈಸಿ. ಸೊ ಈ ಥರ ಕ್ವಶನ್ಗಳ್ನ ನಾನು ಒಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ನು ಮಿಕ್ಕಿದ ಸಲ ಎಲ್ಲನೂ ನಾನು ನಿಮ್ಗೆ ಬಿಡ್ತೀನಿ, ಓಕೆನಾ? ವಿಚ್ ಆಫ್ ದ ಫಾಲೋಯಿಂಗ್ ಸೆಲ್ ಆರ್ಗನಲ್ಸ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ಅನಿಮಲ್ಸ್ ಬಟ್ ನಾಟ್ ಇನ್ ಪ್ಲಾಂಟ್ ಸೆಲ್? ಈಗ ಸೆಲ್ಸ್ಗಳ ಬಗ್ಗೆ ಓದ್ಬೇಕಾದ್ರೆ ನಾವು ಎರಡು ಥರ ಡಿವೈಡ್ ಮಾಡ್ತೀವಿ, ಒಂದು ಅನಿಮಲ್ ಸೆಲ್ಲು, ಇನ್ನೊಂದು ಪ್ಲಾಂಟ್ ಸೆಲ್. ಸೆಲ್ ಅಂದರೆ ಏನು, ದ ಬೇಸಿಕ್ ಯೂನಿಟ್, ಅಂದರೆ ಒಂದು ಟೈನಿ ಯೂನಿಟ್ ಪಾರ್ಟಿಕಲ್ ಆಫ್ ಎವ್ರಿ ಆರ್ಗನಿಸಮ್ಸ್ ಯಾವುದು ಅಂತಂದರೆ ಅದನ್ನು ಸೆಲ್ ಅಂತ ಕರಿತೀವಿ, ಓಕೆನಾ? ಸೊ ಈಗ ಮೈಟೋಕಾಂಡ್ರಿಯಾ ಏನು ಮಾಡುತ್ತೆ, ATPನ ಜನರೇಟ್ ಮಾಡುತ್ತೆ. ಅಡಿನೋಸೈನ್ ಟ್ರೈಫಾಸ್ಫೇಟ್ ಆಗಲಿ ಕ್ವಶನ್ ಬಂದಿದೆ ಅದರಿಂದ. ವ್ಯಾಕ್ಯೂಲ್ ಎರಡರೊಳಗೂ ಇರುತ್ತೆ, ಪ್ಲಾಂಟಲ್ಲೂ ಇರುತ್ತೆ ಮತ್ತು ಅನಿಮಲ್ ಸೆಲ್ಲಲ್ಲೂ ಇರುತ್ತೆ. ಪ್ಲಾಂಟ್ ಸೆಲ್ಲಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ, ಅಂದರೆ ಬಿಗ್ ಅಂತ ಕರಿತೀವಿ, ಓಕೆನಾ? ಈಗ ಗಾಲ್ಜಿ ಅಪೊರಿಟಿಸ್ ಅಂತ ಏನು, ಗಾಲ್ಜಿ ಅಪೊರಿಟಿಸ್ನ ನಾವೇನಂತ ಕರಿತೀವಿ, ಕಮೆಂಟಲ್ಲಿ ತಿಳಿಸಿ. ಗಾಲ್ಗಿ ಬಾಡೀಸ್ ಅಂತ ಏನಕ್ಕೆ ಕರಿತೀವಿ ಅದಕ್ಕೆ ಒಂದು ನೇಮ್ ಐತೆ, ನಾವೀಗ ಅದನ್ನು ಯೂಸ್ ಮಾಡ್ತೀವಿ, ಅದಕ್ಕೆ ಒಂದು ಅಡ್ರೆಸ್ ಐತೆ, ಅದು ಏನು ಅಂತ ತಿಳಿಸಿ. ಈಗ ಲಾಸ್ಟ್ ಉಳಿದಿರೋ ಆಪ್ಷನ್ ಯಾವುದು, ಸೆಂಟ್ರೋಸೋಮ್ ಎಲ್ಲಿ ಫೌಂಡ್ ಆಗಿರುತ್ತೆ, ಬರೀ ಅನಿಮಲ್ ಸೆಲ್ಲಲ್ಲಿ ಮಾತ್ರ ಫೌಂಡ್ ಆಗಿರುತ್ತೆ. ಎಲ್ಲಿ, ಅನಿಮಲ್ ಸೆಲ್ಲಲ್ಲಿ. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಇಟ್ ಹೆಲ್ಪ್ಸ್ ಇನ್ ಸೆಲ್ ಡಿವಿಷನ್, ಓಕೆನಾ? ನೋಡಿ, ಸೆಂಟ್ರೋಸೋಮ್ ಪ್ಲಾಂಟ್ಸ್ ಅಲ್ಲಿ ಇಲ್ಲ, ಇದರೊಳಗೆ ಇರುತ್ತೆ. ವಾಟ್ ಈಸ್ ದ ರೇಷಿಯೋ ಆಫ್ ದ ಕಾರ್ಬನ್ ಟು ಆಕ್ಸಿಜನ್ ಬೈ ಮಾಸ್ ಇನ್ ದ ಕಾರ್ಬನ್ ಡೈಆಕ್ಸೈಡ್? ಕಾರ್ಬನ್ ಡೈಆಕ್ಸೈಡ್ನಲ್ಲಿ ದ್ರವ್ಯರಾಶಿಯ ಆಧಾರದ ಮೇಲೆ ಕಾರ್ಬನ್ ಮತ್ತು ಆಮ್ಲಜನಕದ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈಗ CO2ನ ಬ್ರೇಕ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ, ಒಂದು ಕಾರ್ಬನ್ 1 ಎಲಿಮೆಂಟು ಪ್ಲಸ್ ಆಕ್ಸಿಜನ್ ಎಷ್ಟು ಎಲಿಮೆಂಟ್ ಐತೆ, O+O, ಓಕೆನಾ? ಇದು 2 ಎಲಿಮೆಂಟ್ ಐತೆ ಆಕ್ಸಿಜನ್ದು, ಅದಕ್ಕೆ ನಾವು O2 ಅಂತ ಕೊಡ್ತೀವಿ. ಸೊ ಈಗ ಮಾಸ್ ಆಫ್ ಕಾರ್ಬನ್ ಎಷ್ಟು, ನಾನು ನನ್ನ ಕೆಮಿಸ್ಟ್ರಿ ಚಾಪ್ಟರ್ ಮಾಡ್ಬೇಕಾದ್ರೆ ಹೇಳಿದೆ, ಕಾರ್ಬನ್ನ ಮಾಲಿಕ್ಯುಲರ್ ಮಾಸ್ ಎಷ್ಟು ಅಪ್ಪ ಅಂತಂದರೆ 12, ಓಕೆನಾ? ಸೊ ಕಾರ್ಬನ್ 12, ಆಕ್ಸಿಜನ್ ಎಷ್ಟು 16, ಓಕೆನಾ? ಸೊ ಆಕ್ಸಿಜನ್ ಎಷ್ಟು 16. ಈ 16 ಎಷ್ಟಾಗುತ್ತೆ, ಈ 16 ಸೇರಿದ್ರೆ 32 ಆಗುತ್ತೆ. ಕಾರ್ಬನ್ ಎಷ್ಟು 12 ಇಷ್ಟು ಅನುಪಾತ 32 ಎಷ್ಟಾಗುತ್ತೆ ಅಂತಂದರೆ 4 ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. The velocity time graph of the particle moving with uniform acceleration is. ನೋಡಿ ಮತ್ತೆ ಕ್ವಶನ್ ಏನು ಮೇಲೆ ಕೊಟ್ಟಿದ್ದಾರೆ, ಯೂನಿಫಾರ್ಮ್ ಆಕ್ಸಿಲರೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಏಕರೂಪ ತತ್ವರಣ
ದೊಂದಿಗೆ ಚಲಿಸುವ ಕಣದ ವೇಗ ಸಮಯ. ಗ್ರಾಫ್ ಹೇಗಿರುತ್ತೆ ಅಂತ ಕೇಳಿದರೆ, ಸೊ ಗ್ರಾಫ್ ಬರ್ಕೊಬಿಡೋಣ. ಗ್ರಾಫ್ ಅಲ್ಲಿ ಏನಿರುತ್ತೆ, ಇದು ಎಕ್ಸ್ ಆಕ್ಸಿಸ್ ಅಲ್ಲಿ ಏನಿರುತ್ತೆ, ಎಕ್ಸ್ ಆಕ್ಸಿಸ್ ಅಲ್ಲಿ ಟೈಮ್ ಇರುತ್ತೆ, ವೈ ಆಕ್ಸಿಸ್ ಅಲ್ಲಿ ವೆಲಾಸಿಟಿ ಇರುತ್ತೆ. ಸರಿಯಾ? ಈಗ ಆಕ್ಸಿಲರೇಷನ್, ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂದ್ರೆ ಏನು? ಫಸ್ಟ್ ವೆಲಾಸಿಟಿ ಅಂದ್ರೆ ಏನು ಅಂತ ತಿಳ್ಕೊಬಿಡಿ. ವೆಲಾಸಿಟಿ ಅಂದ್ರೆ ಈ ಒಂದು ಕಾರು ಈ ಒಂದು ಡೈರೆಕ್ಷನ್ ಅಲ್ಲಿ ಎಷ್ಟು ಫಾಸ್ಟ್ ಆಗಿ ಮೂವ್ ಆಗುತ್ತೆ ಅದನ್ನ ನಾವು ವೆಲಾಸಿಟಿ ಅಂತ ಕರಿತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್, ಒಂದು ಕಾರು 20 ಮೀಟರ್ ಪರ್ ಸೆಕೆಂಡ್ ಹೋಗ್ತೈತೆ ಅಂದ್ರೆ ಒಂದ್ ಸೆಕೆಂಡ್ ಎಷ್ಟು ಮೀಟರ್ ಹೋಗ್ತೈತೆ? ಅದು 20 ಮೀಟರ್ ಒಂದ್ ಸೆಕೆಂಡ್ಗೆ ಕವರ್ ಆಗ್ತೈತೆ ಅಂತ ಅರ್ಥ. ಹಾಗಾದ್ರೆ ಆಕ್ಸಿಲರೇಷನ್ ಅಂದ್ರೆ ಏನು? ಆಕ್ಸಿಲರೇಷನ್ ಅಂದ್ರೆ ಏನಿಲ್ಲ, ಟೈಮ್ ಸೇಮ್ ಇರುತ್ತೆ, ಆದ್ರೆ ವೆಲಾಸಿಟಿ ಚೇಂಜ್ ಆಗುತ್ತೆ, ಅಂದ್ರೆ ಇನ್ಕ್ರೀಸ್ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ? ಆಕ್ಸಿಲರೇಷನ್ ಅಂತ ನಾವು ಕರಿತೀವಿ. ಸರಿನಾ? ಈಗ ವೆಲಾಸಿಟಿ ಆಯ್ತಾ, ಆಕ್ಸಿಲರೇಷನ್ ಆಯ್ತಾ. ಈಗ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂದ್ರೆ ಏನು? ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂದ್ರೆ ಮೊದಲನೇ, ಈಗ ಗಾಡಿ ಪಾರ್ಕ್ ಮಾಡಿದ್ವಿ, ಅವಾಗ ಸಮಯ ಎಷ್ಟು 0 ಸೆಕೆಂಡ್ಸ್ ಆಗಿತ್ತು, ಇನ್ನು ಸ್ಟಾರ್ಟ್ ಆಗಿರಲಿಲ್ಲ, ಸ್ಪೀಡು ಕೂಡ 0 ಇತ್ತು. ಇದು ಗಾಡಿ ಸ್ಟಾಪ್ ಆದಾಗ. ಈಗ ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡಿದೆ ನಾನು, 1 ಸೆಕೆಂಡ್ ಆಯಿತು, ನನ್ನ ಸ್ಪೀಡು 2 ಮೀಟರ್ ಪರ್ ಸೆಕೆಂಡ್ ಇನ್ಕ್ರೀಸ್ ಆಯಿತು. ಈಗ 2ನೇ ಸೆಕೆಂಡ್ ನನ್ನ ಸ್ಪೀಡ್ ಎಷ್ಟಾಯಿತು? 4 ಮೀಟರ್ ಪರ್ ಸೆಕೆಂಡ್ ಇನ್ಕ್ರೀಸ್ ಆಯಿತು. 5ನೇ ಸೆಕೆಂಡ್ಗೆ ಎಷ್ಟು ಇನ್ಕ್ರೀಸ್ ಆಯಿತು? 3ನೇ ಸೆಕೆಂಡ್ ಎಷ್ಟು ಇನ್ಕ್ರೀಸ್ ಆಯಿತು? 6 ಮೀಟರ್ ಪರ್ ಸೆಕೆಂಡ್ ಇನ್ಕ್ರೀಸ್. ಅಂದರೆ 1 ಸೆಕೆಂಡ್ಗೆ ಎರಡು ಸ್ಪೀಡ್ಗಳು ನಾನು ಇನ್ಕ್ರೀಸ್ ಮಾಡ್ಕೊತಾ ಹೋಗ್ತಿದ್ದೀನಿ. ಅಂದರೆ ಯೂನಿಫಾರ್ಮ್ ಆಗಿ ನನ್ನ ಸ್ಪೀಡು ಇನ್ಕ್ರೀಸ್ ಆಗ್ತೈತೆ ಅಂತ ಅರ್ಥ. ಸರಿನಾ? ಇದನ್ನು ನಾವೇನಂತ ಕರಿತೀವಿ? ಯೂನಿಫಾರ್ಮ್ ಸರ್ಕ್ಯುಲರ್ ಆಕ್ಸಿಲರೇಷನ್ ಅಂತ ಕರಿತೀವಿ. ಸೊ ಈಗ ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡೋದಾದ್ರೆ ಇದು ಟೈಮು 0, 1, 2, 3, 4 ಅಂತ ಕರಿತೀವಿ. ಅಂದರೆ ಇದು ಟೈಮ್ ಟಿ ಅಂತ ಬರ್ದಿರ್ತೀನಿ. ಇದು ವೆಲಾಸಿಟಿ. ಓಕೆನಾ? ವೆಲಾಸಿಟಿ 0. ವೆಲಾಸಿಟಿ ಅಂದರೆ ಸ್ಪೀಡ್ ಹೇಗೆ ತೊಗೊಳ್ಳೋಣ? ವೆಲಾಸಿಟಿನ 2, 4, 6, 8 ಅಲ್ಲಿ ತೊಗೊಳ್ಳೋಣ. ಓಕೆನಾ? ಈಗ 0 ಇದ್ದಾಗ ಏನಿತ್ತು? ನಂದು ಸ್ಪೀಡು 0 ಆಗೇ ಇತ್ತು. ಪಾಯಿಂಟ್ ಇಲ್ಲಿ ಹಾಕೊಳ್ತೀನಿ. ಸರಿನಾ? ಯಾಕಂದರೆ ಅವ್ರು ಗ್ರಾಫ್ ಕೇಳಿರೋದಲ್ವಾ. ಸೊ ಓಕೆ, ಪಾಯಿಂಟ್ ಇಲ್ಲಿ ಹಾಕೊಳ್ತೀನಿ. ಈಗ 1 ಸೆಕೆಂಡ್ ಇದ್ದಾಗ, ಟೈಮ್ 1 ಸೆಕೆಂಡ್ ಇದ್ದಾಗ ನನ್ನ ಸ್ಪೀಡ್ ಎಷ್ಟಿತ್ತು? 2 ಇತ್ತು. ಟೈಮ್ 2 ಸೆಕೆಂಡ್ ಇದ್ದಾಗ ನನ್ನ ಸ್ಪೀಡ್ 4 ಇತ್ತು. ಟೈಮ್ 3 ಸೆಕೆಂಡ್ ಇದ್ದಾಗ ನನ್ನ ಸ್ಪೀಡ್ 6 ಇತ್ತು. ಸೊ ಹೆಂಗೈತೆ ಅಂತಂದರೆ, ಇದು ಜಾಯಿನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಸ್ಟ್ರೈಟ್ ಲೈನ್ ಸಿಗುತ್ತೆ. ಏನು ಸಿಗುತ್ತೆ? ಸ್ಟ್ರೈಟ್ ಲೈನ್ ಸಿಗುತ್ತೆ. ಸೊ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಲ್ಲಿ ಗ್ರಾಫ್ ಹೇಗಿರುತ್ತಪ್ಪ ಅಂದರೆ, ಗ್ರಾಫ್ ಹೀಗಿರುತ್ತೆ ನೋಡಿ. ಸ್ಟ್ರೈಟ್ ಲೈನ್ ಇನ್ಕ್ಲೈನ್ ಟು ದ ಟೈಮ್ ಆಕ್ಸಿಸ್. ವರ್ಟಿಕಲ್ ಲೈನ್, ವರ್ಟಿಕಲ್ ಅಂದ್ರೆ ಏನು? ಹಾರಿಜಾಂಟಲ್ ಅಂದ್ರೆ ಹಿಂಗೆ, ವರ್ಟಿಕಲ್ ಅಂದ್ರೆ ಹಿಂಗೆ. ಸೊ ಆಪ್ಷನ್ ಪಿ ಇಸ್ ರಾಂಗ್. ಕರ್ವ್ ಆಗೈತಾ? ಯಾವುದು ಇಲ್ಲ. ಹಾರಿಜಾಂಟಲ್ ಲೈನ್ ಅಂದ್ರೆ ಹಿಂಗೆ. ಸೊ ಏನು? ದಟ್ ಸ್ಟ್ರೈಟ್ ಲೈನ್ ಇನ್ಕ್ಲೈನ್ ಟು ದ ಟೈಮ್ ಆಕ್ಸಿಸ್. ಯಾವ ಕಡೆ ಇನ್ಕ್ಲೈಂಡ್ ಆಗೈತೆ? ಟೈಮ್ ಆಕ್ಸಿಸ್ ಕಡೆಗೆ ಇನ್ಕ್ಲೈನ್ ಆಗೈತೆ. ಸೊ ಆಪ್ಷನ್ ಏನು? ಎ ಇಸ್ ದ ಕರೆಕ್ಟ್. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆಲ್ಲನೂ ಅರ್ಥ ಆಗುತ್ತೆ. Adding dilute hydrochloric acid to zinc granules produces hydrogen gas. This is example of which of the following? ಈಗ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಇದೊಂದು ಆಸಿಡ್. ಓಕೆನಾ? ಇದೊಂದು ಆಸಿಡ್ ಪ್ಲಸ್ ಜಿಂಕ್ ಅಂದ್ರೆ ಏನು? ಜಿಂಕ್ ಒಂದು ಮೆಟಲ್ ಅಲ್ವಾ ಜಿಂಕು. ಸೊ ಇದು ಮತ್ತೆ ಇದು ರಿಯಾಕ್ಟ್ ಆದರೆ ಅದು ಯಾವುದಕ್ಕೆ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಸೊ ಫಿಸಿಕಲ್ ಚೇಂಜ್ ಯಾವುದಕ್ಕೆ ನೋಡಿ, ಆನ್ಸರ್ ನೋಡಿ ಎಷ್ಟು ಸಿಂಪಲ್ ಆಗಿ ಕೇಳಿದ್ದಾರೆ. ಸೊ ಇವೆರಡು ರಿಯಾಕ್ಟ್ ಆದರೆ ಏನಾಗುತ್ತೆ? ಕೆಮಿಕಲ್ ಚೇಂಜ್ ಆಗುತ್ತೆ. ಕೆಮಿಕಲ್ ಚೇಂಜ್ ಅಂದ್ರೆ ಏನು? ಹೊಸ ಪ್ರಾಡಕ್ಟ್ ಉತ್ಪಾದನೆ ಆಗುತ್ತೆ, ಅಂದರೆ ನ್ಯೂ ಸಬ್ಸ್ಟೆನ್ಸು ಫಾರ್ಮ್ ಆಗುತ್ತೆ. ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗೋದು, ಅದನ್ನು ಯಾವಂತ ಕರಿತೀವಿ? ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಇದೇ ಥರ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಪೇಪರ್ನ ನಾವೇನು ಮಾಡ್ತೀವಿ? ಫೈರ್ ಮಾಡ್ತೀವಿ. ಪೇಪರ್ನ ಸುಟ್ಟಾಗ ನಮ್ಗೆ ಏನು ಸಿಗುತ್ತೆ? ಆ್ಯಶ್ ಸಿಗುತ್ತೆ. ಅಂದರೆ ಹೊಸ ಪ್ರಾಡಕ್ಟ್ ಏನು ಸಿಕ್ತಿತ್ತು? ಆ್ಯಶ್ ಸಿಕ್ತು. ಅಂದರೆ ಇದನ್ನ ನಾವಂತ ಕರಿತೀವಿ? ಕೆಮಿಕಲ್ ರಿಯಾಕ್ಷನ್ ಅಥವಾ ಕೆಮಿಕಲ್ ಚೇಂಜ್ ಅಂತ ನಾವು ಇದನ್ನ ಕರಿತೀವಿ. ಸರಿನಾ? ಮತ್ತೆ ಬೆಸ್ಟ್ ಎಕ್ಸಾಂಪಲ್ ನೋಡಿ, ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋಂಥ ಒಂದು ಎಕ್ಸಾಂಪಲ್ ಡೈರೆಕ್ಟ್ ನಾನು ಹಂಗೆ ಕೊಟ್ಟಿದ್ದೀನಿ. ಯಾವಾಗ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಡೈಲ್ಯೂಟ್ ಸೊಲ್ಯೂಷನ್, ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕರಿತೀವಿ, ಅದೊಂದು ಆಸಿಡ್ HCl ಅಂತ ಕರಿತೀವಿ. ಡಾಸಿಸ್ ಅಲ್ಲಿ ಯೂಸ್ ಮಾಡಿದ್ದಾರೆ, ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ? ಮೆಟಲ್ ಪ್ಲಸ್ ಆಸಿಡ್ ರಿಯಾಕ್ಟ್ ಮಾಡೋದು ಏನು ಸಿಗುತ್ತೆ ನಮಗೆ? ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಸಿಗುತ್ತೆ. ಅಂದರೆ ಇದೇಂತಕ್ಕೆ ನಾವು ಫಸ್ಟಿಂದ ನೋಡ್ತಿದ್ದೀವಲ್ಲ, ಆಸಿಡ್ ಪ್ಲಸ್ ಬೇಸ್ ರಿಯಾಕ್ಟ್ ಮಾಡಿದಾಗ ನೇಮ್ ಸಿಗುತ್ತೆ, ಸಾಲ್ಟ್ ಪ್ಲಸ್ ವಾಟರ್ ಸಿಗುತ್ತೆ. ಇದೇ ಸೇಮ್ ಫಾರ್ಮುಲಾ ಇಲ್ಲೂ ಯೂಸ್ ಆಗಿರೋದು. If the radius of the earth is halved and the mass of the both interacting objects are tripled, while keeping the distance between the them unchanged, how long the gravitational force between them changes? ಇನ್ನೊಂದ್ಸಲಿ ಓದೋಣ. If the radius of the earth is halved, ಅಂದರೆ radius of the earth half ಆದರೆ, and the mass of the both interacting objects are tripled, while keeping the distance between them unchanged, how will the gravitational force between them changes? ಸೊ ಈಗ ಎಂತ್ರ ಬಗ್ಗೆ ಮಾತಾಡ್ತಿದ್ದಾರೆ? ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಭೂಮಿಯ ತ್ರಿಜ್ಯವನ್ನು ಅರ್ಧಕ್ಕೆ ಇಳಿಸಿ ಪರಸ್ಪರ ಆಕರ್ಷಿಸುವ ಎರಡು ವಸ್ತುಗಳನ್ನು ದ್ರವ್ಯ ರಾಶಿಯನ್ನು 3 ಪಟ್ಟು ಹೆಚ್ಚಾದರೆ
ಹೆಚ್ಚಿಸಿದರೆ ಹಾಗೂ ಅವುಗಳ ನಡುವಿನ ಅಂತರವನ್ನು ಬದಲಾಯಿಸದೆ ಇಟ್ಟರೆ ಅವುಗಳ ನಡುವಿನ ಗುರುತ್ವಾಕರ್ಷಣ ಬಲ ಹೇಗೆ ಬದಲಾಗುತ್ತದೆ? ಸೊ ಈ ಗ್ರಾವಿಟೇಷನಲ್ ಫೋರ್ಸು ಹೇಗೆ ಬದಲಾಗುತ್ತೆ ಅಂತ ಕೇಳಿದರೆ, ಸೊ ಇಲ್ಲಿ ನಮ್ಗೆ ಯಾವ್ದ್ರ ಬಗ್ಗೆ ನೆನಪು ಬರಬೇಕು? ಗ್ರಾವಿಟೇಷನ್ ಬಗ್ಗೆ ನೆನಪು ಬರಬೇಕು. ಈ ಗ್ರಾವಿಟೇಷನ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಎಲ್ಲ ಒಂದು ಆಬ್ಜೆಕ್ಟ್ಸ್ಗೆ ಅಟ್ರಾಕ್ಟ್ ಆಗೋಕ್ಕೆ ನೋಡುತ್ತೆ. ಈ ಥರ ಒಂದು ಫೋರ್ಸ್ ನಾವು ಏನಂತ ಕರಿತೀವಿ? ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಈಗ ನೀವು ಇದು ಆಫ್ರಿಕಾ ಈ ಕಡೆ ಇಂಡಿಯಾದಲ್ಲಿ ನಿಂತ್ಕೊಂಡು ನೀವು ಆ್ಯಪಲ್ ಎಸೆದ್ರೆ ಏನಾಗುತ್ತೆ? ಅದು ಈ ಕಡೆ ಅರ್ಥಗೆ ಹೋಗ್ಬಿಟ್ಟು ಅಂದರೆ ಅಟ್ರಾಕ್ಟ್ ಆಗುತ್ತೆ. ನೀವು ಅಮೇರಿಕಾಗೆ ಹೋಗ್ಬಿಟ್ಟು ಹಿಂಗೆ ಎಸೆದ್ರೂ ಅದು ಅರ್ಥಗೆ ಹೋಗ್ಬಿಟ್ಟು ಅಟ್ರಾಕ್ಟ್ ಆಗುತ್ತೆ. ಅಂದರೆ ಯಾಕೆ ಅಂದರೆ ನಾವು ಎಲ್ಲಿದ್ದೀವಿ? ಅರ್ಥಲ್ಲಿದ್ದೀವಿ. ಸೊ ಗ್ರಾವಿಟೇಷನಲ್ ಪುಲ್ಲು ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಒಂದು ಆಬ್ಜೆಕ್ಟು ಇನ್ನೊಂದು ಆಬ್ಜೆಕ್ಟ್ಗೆ ಹತ್ರ ಆಗುತ್ತೆ. ಸರಿನಾ? ಇದನ್ನು ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಸೊ ಈಗ ನಾವು ಗ್ರಾವಿಟೇಷನಲ್ ಫೋರ್ಸ್ನ ಕಂಡುಹಿಡಿಯೋಕ್ಕೆ ನಮಗೆ ಫಾರ್ಮುಲಾ ಏನಪ್ಪ ಅಂತಂದರೆ F = F1 - F2. F1 - F2ನ ತಗೋಬೋದು. ಯಾಕೆ? ಇಲ್ಲಿ ನಮ್ಗೆ ಹೇಳಿರೋ ಕ್ವಶನಲ್ಲಿ ನಮ್ಗೆ ಏನು ಹೇಳಿದ್ದಾರೆ? ಡಿಸ್ಟೆನ್ಸು ಸೇಮ್ ಇದೆ ಅಂತ ಕೇಳಿದ್ದಾರೆ. ಸರಿನಾ? ಡಿಸ್ಟೆನ್ಸು ಸೇಮ್ ಇದೆ ಅಂತ ಕೇಳಿದರೆ ನೋಡಿ, ಈಗ ಇದು ಆಬ್ಜೆಕ್ಟ್ 1, ಇದು ಆಬ್ಜೆಕ್ಟು. ಈಗ ಇದು ಆ್ಯಪಲ್ ಅಂತ ತಗೊಳ್ಳಿ, ಇದು ಅರ್ತ್ ಅಂತ ತಗೊಳ್ಳಿ. ಆ್ಯಪಲ್ ಕೆಳಗೆ ಬಿದ್ದರೆ ಏನಾಗುತ್ತೆ? ಅರ್ತ್ ಕಡೆಗೆ ಹೋಗುತ್ತೆ. ಮತ್ತು ಅರ್ತು ಕೂಡ ಆ್ಯಪಲ್ ಕಡೆಗೆ ಬರುತ್ತೆ. ಆದರೆ ನಮಗೆ ಗೊತ್ತಾಗಲ್ಲ ಅಷ್ಟೇ. ಯಾಕೆ? ಅರ್ತು ಸಖತ್ ದೊಡ್ಡದು, ಅದು ಒಂದು ಚೂರು ಸ್ವಲ್ಪ ಮೂಮೆಂಟ್ ಆದ್ರೂ ನಮಗೆ ಗೊತ್ತಾಗಲ್ಲ. ಸರಿನಾ? ಇದನ್ನು ನಾವು ಗ್ರಾವಿಟೇಷನಲ್ ಫೋರ್ಸ್ ಅಂತ ನಾವು ಕರಿತೀವಿ. ಸೊ ಈಗ ಈ ಫಾರ್ಮುಲಾ ನೀವು ಮಾಡ್ತೀರಾ? G = m1 - m2 / d². d² ಅಂತ ಅಂದ್ರೆ ಏನು? ಡಿ ಅಂದರೆ ಡಿಸ್ಟೆನ್ಸ್ ಅಂತ ಅರ್ಥ. ಓಕೆನಾ? ಡಿ ಅಂದ್ರೆ ಏನು? ಡಿಸ್ಟೆನ್ಸ್. ಸೊ ಮಾಡೋಣ, ನೀವು ಮಾಡ್ತೀರಾ? ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ಥರ m1 × m2 / ಡಿಸ್ಟೆನ್ಸ್ ಏನು? ಯಾವಾಗಲೂ ಕೂಡ ಸೇಮ್ ಆಗಿರುತ್ತೆ. ಓಕೆನಾ? In stethoscopes, the sound of the heartbeat is transmitted to the doctor's ears because ಸ್ಟೆಥೋಸ್ಕೋಪ್ನಲ್ಲಿ ಹೃದಯ ಬಡಿತದ ಶಬ್ದವು ವೈದ್ಯರ ಕಿವಿಗೆ ತಲುಪುವುದಕ್ಕೆ ಕಾರಣವೇನು? ಯಾಕೆ ಅಂತಂದರೆ ಸ್ಟೆಥೋಸ್ಕೋಪ್ನ ಏನಿಂದ ಮಾಡಿರ್ತಾರೆ? ಅದೊಂದು ರಬ್ಬರ್ ಟ್ಯೂಬಿಂದ ಇರುತ್ತೆ. ಓಕೆನಾ? ರಬ್ಬರ್ ಟ್ಯೂಬಿಂದ ಇರುತ್ತೆ. ಯಾವಾಗ ಸೌಂಡ್ ವೈಬ್ರೇಟ್ ಆಗುತ್ತೋ ಸೌಂಡು ಟ್ರಾವೆಲ್ ಆಗೋಕ್ಕೆ ಶುರು ಮಾಡುತ್ತೆ. ಈ ರಬ್ಬರ್ ಟ್ಯೂಬಲ್ಲಿ ಹೋದಾಗ ಏನಾಗುತ್ತೆ? ರಿಫ್ಲೆಕ್ಟ್ ಆಗಿ ಏನಾಗುತ್ತೆ? ಆ ಒಂದು ಸೌಂಡು ಟ್ರಾವೆಲ್ ಆಗೋಕ್ಕೆ ನಮಗೆ ಯೂಸ್ ಮಾಡುತ್ತೆ. ಟ್ರಾವೆಲ್ ಆಗಿ ಏನಾಗುತ್ತೆ? ಅದು ಹೋಗಿ ಕಿವಿಗೆ ತಲುಪುತ್ತೆ. ಓಕೆನಾ? ಸೊ ಸ್ಟೆಥೋಸ್ಕೋಪ್ ನೋಡೋದಾದ್ರೆ ಸ್ಟೆಥೋಸ್ಕೋಪಲ್ಲಿ ಪಾರ್ಟ್ಸ್ ನೋಡಬೇಕು. ಇದನ್ನು ಡಯಾಫಾಗಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನು ರೌಂಡಿಗಿರುತ್ತಲ್ಲ ಅದನ್ನು ಡಯಾಫಾಗಮ್ ಅಂತ ಕರಿತೀವಿ. ಅದನ್ನು ಚೆಸ್ಟ್ ಪೀಸ್ ಅಂತಲೂ ಕರಿತೀವಿ. ಅದರೊಳಗೆ ಬೆಲ್ ಇರುತ್ತೆ ಮತ್ತು ಒಂದು ಸ್ಟೆಮ್. ಅದು ಇದಿಷ್ಟೆಲ್ಲ ಏನು ಬೇಡ, ನಮಗೇನು ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಅಂದರೆ ಇದು ಡಯಾಫಾಗಮು, ಚೆಸ್ಟ್ ಪೀಸ್ ಅಂತ ಕರಿತೀವಿ. ಮತ್ತು ಇದು ಟ್ಯೂಬಿಂಗ್ ಅಂತ ಕರಿತೀವಿ. ವಯರ್ ಇರುತ್ತಲ್ವಾ, ಇದರಿಂದಲೇ ನಮಗೆ ಸೌಂಡ್ ಪಾಸ್ ಆಗೋದನ್ನು ಟ್ಯೂಬಿಂಗ್ ಅಂತ ಕರಿತೀವಿ. ಇಯರ್ ಪೀಸ್ನ ಕರಿತೀವಿ. ಅದನ್ನು ಹೆಡ್ಸೆಟ್ ಅಥವಾ ಇಯರ್ ಪೀಸ್ ಅಂತ ಕರಿತೀವಿ. ಸೊ ಯಾವ ಒಂದು ಯೂಸ್ ಮಾಡಿರ್ತಾರೆ? ರಬ್ಬರ್ ಟ್ಯೂಬ್ನ ಯೂಸ್ ಮಾಡಿರ್ತಾರೆ, ಡಯಾಫಾಗಮ್ನ ಕರೀತಾರೆ. ಅದು ತಗೊಬಂದು ನಮ್ಮ ಚೆಸ್ಟ್ ಮೇಲೆ ಇಕ್ತಾರೆ. ಸೊ ಈಗ ಸೌಂಡ್ ಹೇಗೆ ಟ್ರಾವೆಲ್ ಆಗುತ್ತೆ? ಇದರಿಂದ ಹೋಗಿ ಆ ರಬ್ಬರ್ ಟ್ಯೂಬಲ್ಲಿ ನೋಡಿ ಒಂದಕ್ಕೊಂದು ಸಕ್ಸಸಿವ್ ಆಗಿ ಏನಾಗುತ್ತೆ? ರಿಫ್ಲೆಕ್ಟ್ ಆಗ್ತೈತೆ. ರಿಫ್ಲೆಕ್ಟ್ ಆದಾಗ ಏನಾಗುತ್ತೆ? ಸೌಂಡ್ ವೇವ್ಸು ಟ್ರಾವೆಲ್ ಆಗುತ್ತೆ. ಸೊ ಆನ್ಸರು ಏನಪ್ಪ ಅಂತಂದರೆ ದ ಸೌಂಡ್ ವೇವ್ಸ್ ಆರ್ ಅಬ್ಸರ್ವ್ಡ್ ಬೈ ದ ಟ್ಯೂಬ್ ವೇವ್ಸ್ ಅಬ್ಸರ್ವ್ ಮಾಡುತ್ತಾ? ಸೌಂಡ್ ಅಬ್ಸರ್ವ್ ಮಾಡಲ್ಲ, ಅದು ರಿಫ್ಲೆಕ್ಟ್ ಮಾಡುತ್ತೆ. ಏನು ಮಾಡುತ್ತೆ? ರಿಫ್ಲೆಕ್ಟ್ ಮಾಡುತ್ತೆ. ಮೊದಲನೇ ಆಪ್ಷನ್ ತಪ್ಪು. ದ ಸೌಂಡ್ ವೇವ್ಸ್ ಆರ್ ಆಂಪ್ಲಿಫೈಡ್ ಬೈ ಎಲೆಕ್ಟ್ರಿಸಿಟಿನ ಏನೋ ಒಂದು ಕಾನ್ಸೆಪ್ಟೇ ಇಲ್ಲಿ ಬರಲ್ಲ, ತಪ್ಪು. ದ ಸೌಂಡ್ ವೇವ್ಸ್ ಅಂಡರ್ಗೋ ಸಕ್ಸಸಿವ್ ರಿಫ್ರಾಕ್ಷನ್ ಇನ್ ದ ಟ್ಯೂಬ್. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ? ರಿಫ್ರಾಕ್ಷನ್ ಅಂತ ಕೊಟ್ಟಿದ್ದಾರೆ. ರಿಫ್ರಾಕ್ಷನ್ ಅಂದರೆ ಏನು? ರಿಫ್ರಾಕ್ಷನ್ ಅಂದರೆ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಪಾಸ್ ಆದ್ರೂ ರಿಫ್ರಾಕ್ಷನ್ ಅಂತ ಕರಿತೀವಿ. ಈಗ ಒಂದು ಮೀಡಿಯಮ್ಗೆ ಇನ್ನೊಂದು ಮೀಡಿಯಮ್ ಬೌನ್ಸ್ ಬ್ಯಾಕ್ ಆಗ್ತಿದ್ರೆ ಅದನ್ನು ರಿಫ್ಲೆಕ್ಷನ್ ಅಂತ ಕರಿತೀವಿ. ದೋ ಸೌಂಡ್ ವೇವ್ಸ್ ಆರ್ ಗೈಡೆಡ್ ಬೈ ಮಲ್ಟಿಪಲ್ ರಿಫ್ಲೆಕ್ಷನ್ ಇನ್ ದ ಟ್ಯೂಬ್. ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. Ethanoic acid reacts with the ethanol in the presence of concentrated H2SO4. ಅವಾಗ ಏನಾಗುತ್ತೆ? ಸಾಂದ್ರೀಕೃತ H2SO4 ಉಪಸ್ಥಿತಿಯಲ್ಲಿ ಎಥನಾಯಿಕ್ ಆಮ್ಲವು ಎಥನಾಲ್ನೊಂದಿಗೆ ಪ್ರತಿಕ್ರಿಯಿಸಿ ಏನನ್ನು ಉತ್ಪಾದಿಸುತ್ತದೆ? ಸೊ ಇದೊಂದು ಕೆಮಿಸ್ಟ್ರಿ ಚಾಪ್ಟರ್ದು, ನೀವು 8th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ನೋಡ್ಬೋದು ಅಂತ ಅಂದ್ಕೊಳ್ತೀನಿ. ಯಾವಾಗ ಎಥನಾಯಿಕ್ ಆ್ಯಸಿಡ್ ಎಥನಾಲ್ ಜೊತೆ ರಿಯಾಕ್ಟ್ ಆಗುತ್ತೋ, ರಿಯಾಕ್ಟ್ ಆದಾಗ ನಮ್ಗೆ ಏನು ಫಾರ್ಮ್ ಆಗುತ್ತೆ? ಈಸ್ಟರ್ ಫಾರ್ಮ್ ಆಗುತ್ತೆ. ಈಸ್ಟರ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇವಾಗ ನೀವು ಅನಾನಸ್ ಫ್ಲೇವರ್ದು ಕೇಸರಿ ಬಾತ್ ತಿಂತೀರಾ. ಓಕೆನಾ? ಆದರೆ ಅನಾನಸ್ ಫ್ಲೇವರ್ ಇರುತ್ತಲ್ವಾ, ಅದನ್ನ ನಾವೇನಂತ ಕರಿತೀವಿ? ಎಥಾನೇಟ್ ಅಂತ ಕರಿತೀವಿ, ಅಥವಾ ಈಸ್ಟರ್ ಅಂತ ಕರಿತೀವಿ. ಈಗ ಇಂಗು ಅಥವಾ ಮನೇಲಿ ಏನಾದ್ರು ತಗೋಬಂತ ಇದೊಂದು ಫ್ಲೇವರ್ ತಗೋಬಂತ ಹೇಳಿರ್ತಾರೆ ಗೊತ್ತಾ? ಈಗ ಫಾರ್ ಎಕ್ಸಾಂಪಲ್
ವಾಟರ್ ಮಿಲನ್ ಫ್ಲೇವರ್ ಆಗಿರ್ಬೋದು. ಜಾಸ್ತಿ ಮನೇಲಿ ಬಳಸೋದು ಯಾವುದಪ್ಪ ಅಂತಂದರೆ ಅನಾನಸ್ ಫ್ಲೇವರ್ದು ಕೇಸರಿ ಬಾತ್ ಮಾಡಿರ್ತೀವಿ. ಓಕೆನಾ, ಯೆಲ್ಲೋ ಕಲರ್ ಕೇಸರಿ ಬಾತು ಅನಾನಸ್ ಫ್ಲೇವರ್. ಅದ್ರೊಳಗೆ ಏನು ಆ್ಯಡ್ ಮಾಡಿರ್ತಾರೆ, ಫ್ಲೇವರ್ನ ಆ್ಯಡ್ ಮಾಡಿರ್ತಾರೆ. ಅಂದರೆ ಅನಾನಸ್ನ ಆ್ಯಡ್ ಮಾಡಿರಲ್ಲ, ಅನಾನಸ್ನ ಫ್ಲೇವರ್ನ ಆ್ಯಡ್ ಮಾಡಿರ್ತಾರೆ. ಸೊ ಆ ಒಂದು ಫ್ಲೇವರ್ನ ಹೆಂಗೆ ತೆಗಿತಾರಪ್ಪ ಅಂದರೆ, ಈ ಒಂದು ಎಥನಾಯಿಕ್ ಆ್ಯಸಿಡ್ ಮತ್ತು ಎಥನಾಲ್ನ ಎರಡೂ ಮಿಕ್ಸ್ ಮಾಡಿ ಇದನ್ನು ಈಸ್ಟರಿಂದ ಫಾರ್ಮ್ ಆಗಿರುತ್ತೆ. ಓಕೆನಾ, ಫಾರ್ ಎಕ್ಸಾಂಪಲ್ ಇವಾಗ ಪರ್ಫ್ಯೂಮ್, ಈಗ ಜಾಸ್ಮಿನ್ ಹೂವದ ಸ್ಮೆಲ್ ಬರುತ್ತೆ ಅಂತ ಹೊಡ್ಕೊಳ್ತೀರಲ್ವ ಪರ್ಫ್ಯೂಮು, ಅದನ್ನು ನಾವು ಈಸ್ಟರ್ ಅಂತ ಕರಿತೀವಿ. ಹಾಗಾದ್ರೆ ಈಗ H2SO4 ಅಂದ್ರೇನು, H2SO4ನ ಕ್ಯಾಟಲಿಸ್ಟ್ ಅಂತ ಕರಿತೀವಿ. ಈ ಕ್ಯಾಟಲಿಸ್ಟ್ ಏನು ಮಾಡುತ್ತೆ ಅಂದರೆ, ಈ ಒಂದು ಆ್ಯಸಿಡ್ ಮತ್ತು ಈ ಒಂದು ಎಥನಾಲ್ನ ಅಂದರೆ ಬೇಗ ರಿಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದನ್ನು H2SO4 ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಓಕೆನಾ, ಸೊ ಇವೆರಡು ರಿಯಾಕ್ಟ್ ಆಗಿದಾಗ ನಮ್ಗೆ ಏನು ಫಾರ್ಮ್ ಆಗುತ್ತೆ, ಈಥೈಲ್ ಎಥಾನೇಟು ನಮಗೆ ಫಾರ್ಮ್ ಆಗುತ್ತೆ. ಆಪ್ಷನ್ ನೋಡಿದ ತಕ್ಷಣ ನಮಗೆ ಆನ್ಸರ್ ಸಿಗುತ್ತೆ. ವಾಟ್ ಈಸ್ ದ ಅಪ್ವರ್ಡ್ ಮೂವ್ಮೆಂಟ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಇನ್ ಪ್ಲಾಂಟ್ಸ್? ನಾನು ಅವಾಗಲೇ ನಿಮಗೆ ಒಂದು ಮ್ಯಾಚ್ ಆಫ್ ಫಾಲೋಯಿಂಗ್ ಮಾಡಿ ಕಮೆಂಟಲ್ಲಿ ಆನ್ಸರ್ ತಿಳಿಸಿ ಅಂತ ಹೇಳಿದೆ. ಈಗಾಗಲೇ ಅದ್ರ ಬಗ್ಗೆನೇ ಕ್ವಶನ್ಸ್ ಬಂದಿದೆ. ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳು ಮೇಲ್ಮುಖವಾಗಿ ಚಲಿಸುವ ಯಾವುದನ್ನು ಸಹಾಯ ಮಾಡುತ್ತದೆ? ಸೊ ಈಗ ಪ್ಲಾಂಟಲ್ಲಿ ಹೇಗೆ ಫುಡ್ಡು ಮತ್ತು ವಾಟರ್ ಟ್ರಾನ್ಸ್ಫರ್ ಆಗುತ್ತೆ ನೋಡಿ. ಈಗ ಪ್ಲಾಂಟಲ್ಲಿ ಎರಡು ಥರ ಇರುತ್ತೆ. ಒಂದು ಝೈಲಮ್ ಅಂತ ಕರಿತೀವಿ, ಇನ್ನೊಂದು ಫ್ಲೋಯಮ್ ಅಂತ ಕರಿತೀವಿ. ಓಕೆನಾ, ಝೈಲಮ್ ಏನು ಮಾಡುತ್ತೆ, ಅದೊಂದು ಟ್ಯೂಬ್ಸು ಹಿಂಗೆ ಕನೆಕ್ಟ್ ಆಗಿರುತ್ತೆ ಪ್ಲಾಂಟಲ್ಲಿ. ಏನು ಮಾಡುತ್ತಂದರೆ ವಾಟರು ಮತ್ತು ಮಿನರಲ್ಸ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಈ ಫ್ಲೋಯಮ್ ಏನು ಮಾಡುತ್ತೆ, ಫುಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಓಕೆನಾ, ಫ್ಲೋಯಮ್ ಏನು ಮಾಡುತ್ತೆ, ಫುಡ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಝೈಲಮು ವಾಟರ್ ಮತ್ತು ಮಿನರಲ್ಸ್ನ ಟ್ರಾನ್ಸ್ಪೋರ್ಟೇಷನ್ ಮಾಡುತ್ತೆ. ಇದು ಅರ್ಥ ಆಯ್ತಾ? ಈಗ ನಮ್ಗೆ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ, ವಾಟ್ ಹೆಲ್ಪ್ಸ್ ಇನ್ ಅಪ್ವರ್ಡ್ ಮೂವ್ಮೆಂಟ್ ಆಫ್ ವಾಟರ್. ಈಗ ನಮಗೆ ವಾಟರ್ ಎಲ್ಲಿ ಸಿಗುತ್ತೆ, ರೂಟ್ಸಿಂದ ಸಿಗುತ್ತೆ. ಇದು ಒಂದು ಪ್ಲ್ಯಾಂಟು, ಇದ್ರ ನಮಗೆ ರೂಟ್ಸ್ ಇದು, ಸರಿನಾ? ಅದ್ರ ಎಲೆಗಳಿದು ಹಿಂಗೆ ಒಂದು ಹೂವು, ಸರಿನಾ? ಈ ರೂಟ್ಸಿಂದ ಮೇಲ್ಗಡೆ ಹೋಗೋಕ್ಕೆ ಯಾವುದು ಸಹಾಯ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು, ಟ್ರಾನ್ಸ್ಪಿರೇಷನ್ ಮತ್ತು ರೂಟ್ ಪ್ರೆಷರ್ ಇದಕ್ಕೆ ಸಹಾಯ ಮಾಡುತ್ತೆ. ಓಕೆನಾ, ಎಂತಕ್ಕೆ ಸಹಾಯ ಮಾಡುತ್ತೆ, ಇಲ್ಲಿರುವಂಥ ನೀರು ಮೇಲ್ಗಡೆ ಹೋಗೋಕ್ಕೆ ಯಾವ್ದು ಸಹಾಯ ಮಾಡುತ್ತೆ, ಟ್ರಾನ್ಸ್ಪಿರೇಷನ್ ಮತ್ತು ರೂಟ್ ಪ್ರೆಷರ್ ಅಂತ ಕರಿತೀವಿ. ಟ್ರಾನ್ಸ್ಪಿರೇಷನ್ ಅಂದ್ರೆ ಏನಿಲ್ಲ, ಸೊ ಇಲ್ಲಿ ಹೋದಂಥ ನೀರು, ಫಾರ್ ಎಕ್ಸಾಂಪಲ್ ಇದು ಗಿಡ ಅಂತ ಅನ್ಕೊಳ್ಳಿ. ಓಕೆನಾ, ಇದು ಗಿಡ. ಓಕೆನಾ, ಇಲ್ಲಿ ಲೀವ್ಸ್ ಇರುತ್ತೆ. ಈ ಲೀವ್ಸ್ ಏನಕ್ಕೆ ರಿಫ್ಲೆಕ್ಟ್ ಆಗ್ತಿದೆ, ಈ ಲೀವ್ಸ್ ಮೇಲೆ ಏನು ಬೀಳ್ತದೆ, ಸನ್ಲೈಟ್ ಬೀಳ್ತಿರುತ್ತೆ. ಯಾವಾಗ ಈ ನೀರು ಮೇಲ್ಕೆ ಹೋಗ್ತಿರುತ್ತೋ ಅಥವಾ ಸನ್ಲೈಟಿಂದ ಫೋಟೋಸಿಂಥಸಿಸ್ ಅಥವಾ ವಾಟರ್ ವೇವರ್ ಆಗುತ್ತೋ ಏನಾಗುತ್ತೆ, ಈ ವಾಟರ್ ಏನಾಗುತ್ತೆ, ಲೀವ್ಸ್ಗೆ ಹೋಗುತ್ತೆ. ಲೀವ್ಸಿಂದ ವಾಟರ್ ಏನಾಗುತ್ತೆ, ಈಚೆಗಡೆಗೆ ಎವಾಪರೇಟ್ ಆಗುತ್ತೆ. ಆ ಒಂದು ಕಾರಣಕ್ಕೆ ನೀರು ಮೇಲ್ಗಡೆ ಹೇಳ್ಕೊಳ್ಳುತ್ತಾ. ಇನ್ನೊಂದು ಏನಪ್ಪ ಅಂತಂದರೆ ರೂಟ್ ಪ್ರೆಷರ್. ಈ ರೂಟ್ ಪ್ರೆಷರ್ ಏನು ಮಾಡುತ್ತೆ, ರೂಟಲ್ಲಿ ಸ್ವಲ್ಪ ಪ್ರೆಷರ್ಸ್ ಇರುತ್ತೆ. ಹೀರ್ಕೊಂಡಂಥ ಒಂದು ನೀರನ್ನ ಮೇಲ್ಗಡೆಗೆ ಪಂಪ್ ಮಾಡ್ತಾ ಇರುತ್ತೆ. ಅದು ನಾವೇನಂತ ಕರಿತೀವಿ, ರೂಟ್ ಪ್ರೆಷರ್ ಅಂತ ಕರಿತೀವಿ. ಸೊ ಇವೆಲ್ಲರ ಮುಖಾಂತರ ನೀರು ಗಿಡದ ಮೇಲ್ಭಾಗಕ್ಕೆ ಇದು ಅಂದರೆ ಈಸಾಗಿ ಟ್ರಾನ್ಸ್ಫರ್ ಮಾಡುತ್ತೆ. 20ನೇ ಕ್ವಶನ್, ಫೈಂಡ್ ಫುಡ್ ಐಟಮ್ಸ್ ಸಚ್ ಆಸ್ wheat, rice, vegetables, fruits and meat containing varying amounts of pesticides residues due to which of the following phenomena? ಗೋಧಿ, ಅಕ್ಕಿ, ತರಕಾರಿ, ಹಣ್ಣುಗಳು ಮತ್ತು ಮಾಂಸದಂತಹ ಆಹಾರ ಪದಾರ್ಥಗಳಲ್ಲಿ ವಿವಿಧ ಪ್ರಮಾಣದ ಕೀಟನಾಶಕಗಳು ಅವಶೇಷಗಳ ಕಂಡುಬರುವುದು ಕೆಳಗಿನ ಯಾವ ವಿದ್ಯಮಾನದಿಂದ? ಸೊ ಯಾವ ಒಂದು ಮೆಥಡಿಂದ ಈ ಒಂದು ಫಿನಾಮಿನಾದಿಂದ ಇದು ಬರುತ್ತೆ ಅಂತ ಕೇಳಿದರೆ, ಪೆಸ್ಟಿಸೈಡ್ಸ್ ಅಂದ್ರೆ ಏನು, ಅದೊಂದು ಕೆಮಿಕಲ್ಸ್. ಪೆಸ್ಟಿಸೈಡ್ಸ್ ಅಂದರೆ ಕೆಮಿಕಲ್ಸ್. ಈ ರೆಸಿಡ್ಯೂಸ್ ಅಂದ್ರೆ ಏನು, ಈಗ ಫಾರ್ ಎಕ್ಸಾಂಪಲ್ ಈಗ ವೀಟ್, ಈ ಒಂದು ಗೋಧಿ ಗಿಡಗಳಿಗೆ ನೀವು ಸ್ಪ್ರೇ ಮಾಡಿದ್ರ ಅಂದರೆ ಕೆಮಿಕಲ್ನ ಸ್ಪ್ರೇ ಮಾಡಿದ್ರೆ, ಯಾಕೆ, ಇನ್ಸೆಕ್ಟ್ಸ್ಗಳು ಬರಬಾರ್ದು, ಅದನ್ನ ಹಣ್ಣುಗಳನ್ನ ಅದು ಗೋಧಿನ ತಿನ್ನಬಾರ್ದು ಅಂತ. ರೆಸಿಡ್ಯೂ ಅಂದರೆ ಏನಾಗುತ್ತೆ ಅಂತಂದರೆ, ನೀವು ಕೆಮಿಕಲ್ ಸ್ಪ್ರೇ ಮಾಡಿದ್ದೀರಾ, ಅದಾದ್ಮೇಲೆ ಅದನ್ನು ತೊಳೆದಿದ್ದೀರಾ, ಅದು ಹೋಗೋಕ್ಕೆಲ್ಲ ಟ್ರೈ ಮಾಡಿದ್ದೀರಾ, ಆದರೂ ಸ್ವಲ್ಪ ಪ್ರಮಾಣದಲ್ಲಿ ಆ ಕೆಮಿಕಲ್ಸು ಉಳ್ಕೊಬಿಟ್ಟಿರುತ್ತೆ, ಅದನ್ನು ನಾವು ರೆಸಿಡ್ಯೂಸ್ ಅಂತ ಕರಿತೀವಿ. ಸೊ ಈ ಒಂದು ಕ್ವಶನ್ ಯಾವ್ದ್ರ ಬಗ್ಗೆ ಮಾತಾಡ್ತೈತಂದ್ರೆ ನೋಡಿ, ಇಲ್ಲಿ ಫುಡ್ ಐಟಮ್ಸ್ ಸಚ್ ಆಸ್ ವೀಟ್, ರೈಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಆಗಿರ್ಬೋದು, ಮೀಟ್, ಇವೆಲ್ಲ ಪೆಸ್ಟಿಸೈಡ್ಸ್ ರೆಸಿಡ್ಯೂಲ್ ಇರುತ್ತೆ. ಓಕೆನಾ, ಈ ಒಂದು ಫಿನಾಮಿನಾ ಯಾವುದಕ್ಕೆ ಕಾರಣ ಆಗುತ್ತೆ ಅಂತ ಕೇಳಿದರೆ, ಆಪ್ಷನ್ ನೋಡೋದಾದ್ರೆ ಯೂಟ್ರೋಫಿಕೇಶನ್ ಅಂದ್ರೆ ಏನು, ಲೇಕ್ಸ್ಗಳಲ್ಲಿ ಫರ್ಟಿಲೈಸೇಷನ್ ಅಂದರೆ ನದಿ ಕೆರೆಗಳು ಇರುತ್ತಲ್ವಾ, ಆ ಕೆರೆಗಳಲ್ಲಿ ಏನಾದರೂ ಈ ಫರ್ಟಿಲೈಸರ್ಸ್ ಕೆಮಿಕಲ್ಸ್ ಏನಾದ್ರು ಹೋಗಿ ಮಿಕ್ಸ್ ಆದರೆ ಅಲ್ಲಿ ಯೂಟ್ರೋಫಿಕೇಶನ್ ಅಂತ ಕರಿತೀವಿ. ಈಗ ಬ್ಲ್ಯಾಕ್ ಅಂದರೆ ಗ್ರೀನ್ ಆಲ್ಗೆ ಥರ ಮೇಲ್ಗಡೆ ಗ್ರೀನ್ ಕಲರ್ ಕುತ್ಕೊಬಿಟ್ಟಿರ್ತಲ್ವ, ನೊರೆ ಥರ, ಅದನ್ನು ಯೂಟ್ರೋಫಿಕೇಶನ್ ಅಂತ ಕರಿತೀವಿ. ಸೊ ಆಪ್ಷನ್ ಅದಲ್ಲ. ಯೂಟ್ರೋಫಿಕೇಶನ್ಗೂ ಇದಕ್ಕೂ ಏನೂ ಸಂಬಂಧನೇ ಇಲ್ಲ. ನೆಕ್ಸ್ಟ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂದರೆ ಏನು, ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತಂದರೆ ಈಗ ಒಂದು ಕೆಮಿಕಲ್ ಪಾರ್ಟಿಕಲ್ಸು ಒಂದು ಲೋವರ್ ಲೆವೆಲ್ ಆಫ್ ಫುಡ್ ಚೈನಿಂದ ಹೈಯರ್ ಲೆವೆಲ್ ಆಫ್ ಫುಡ್ ಚೈನ್ಗೆ ಟ್ರಾನ್ಸ್ಫರ್ ಆಗ್ತಿದ್ರೆ ಅಂತ ಕರಿತೀವಿ, ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಸೊ ಈ ಒಂದು ಕ್ವಶನ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ, ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ಗೆ ರಿಲೇಟೆಡ್ ಆಗಿದೆ, ಸರಿನಾ?
ಸೊ ಈಗ ಆಪ್ಷನ್ ಸಿ ನೋಡಿದ್ರೆ ಟ್ರಾನ್ಸ್ಪಿರೇಷನ್ ಅಂತ ನಾವೆಲ್ಲಿ ನೋಡಿದ್ವಿ. ಟ್ರಾನ್ಸ್ಪಿರೇಷನ್ ಅಂದ್ರೆ ಏನಿಲ್ಲ, ಈ ಲೀವ್ಸ್ ಇಂದ, ಈ ಎಲೆಗಳ ಮೇಲೆ ಏನು ಬೀಳ್ತಿರುತ್ತೆ, ಸನ್ಲೈಟ್ ಬೀಳ್ತಿರುತ್ತೆ. ಆ ಸನ್ಲೈಟ್ ಬೀಳ್ತಿದ್ದಾಗ ಏನಾಗುತ್ತೆ, ಗಿಡದಲ್ಲಿರೋಂಥ ಒಂದು ವಾಟರ್ ವೇಪರ್ಸ್ ಏನಾಗುತ್ತೆ, ಈ ಒಂದು ಲೀವ್ಸ್ ಇಂದ ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗಿ ಹೋಗುತ್ತೆ. ಓಕೆನಾ. ಫಾರ್ ಎಕ್ಸಾಂಪಲ್ ಇವಾಗ ನಾವೇ ಬಿಸಿಲಲ್ಲಿದ್ರೆ ನಮ್ಮ ಬಾಡಿ ಏನು ಕೇಳುತ್ತೆ, ವಾಟರ್ ಕೇಳುತ್ತೆ. ಯಾಕೆ, ನಮ್ಮ ಬಾಡಿಲಿ ವಾಟರ್ ಲೆವೆಲ್ ಕಂಟೆಂಟ್ ಆಗಿರುತ್ತೆ ನಮಗೆ, ಅದಕ್ಕೋಸ್ಕರ ಅಂದರೆ ವಾಟರ್ ಏನಾಗಿರುತ್ತೆ, ಎವಾಪರೇಟ್ ಆಗಿ ಡ್ರೈಡ್ ಆಗಿಬಿಟ್ಟಿರುತ್ತೆ ನಮ್ಮ ಬಾಡಿ. ಸೊ ಅದಕ್ಕೆ ನಾವು ನೀರು ಕುಡಿಬೇಕು ಅನಿಸ್ತಿರುತ್ತೆ ಅಲ್ವಾ. ಅದೇ ಥರನೇ ಅದನ್ನು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಫೋಟೋಸಿಂಥಸಿಸ್ ಅಂದರೆ, ಫೋಟೋಸಿಂಥಸಿಸ್ ನಮ್ಮ ಅಕಾಡೆಮಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಆ ಒಂದು ಫೋಟೋಸಿಂಥಸಿಸ್ ಬೇರೆ, ಬಟ್ ಎರಡೂ ಲಿಂಕ್ ಇದೆ. ಸೊ ಈ ಫೋಟೋಸಿಂಥಸಿಸ್ ಅಂದ್ರೆ ಏನಿಲ್ಲ, ಪ್ಲಾಂಟ್ಸ್ ಕ್ರಿಯೇಟ್ ದೇರ್ ಓನ್ ಫುಡ್. ಓಕೆನಾ. ಪ್ಲಾಂಟು ತಮ್ಮ ಫುಡ್ ತಾವೇ ಕ್ರಿಯೇಟ್ ಮಾಡ್ಕೊಂಡು ನಾವೇನಂತ ಕರಿತೀವಿ, ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸೊ ಅದಕ್ಕೆ ನಮ್ಮ ಅಕಾಡೆಮಿ ನಾವು ಅದನ್ನೇ ಹೇಳಿದ್ದು, ನಿಮ್ಮ ಕೆಲಸನ ನೀವೇ ಮಾಡ್ಕೋಬೇಕು. ಓಕೆ, ನೀವೇ ಪಡ್ಕೋಬೇಕು. ಯಾಕೆ ಹೆಲ್ಪ್ ಮಾಡಕ್ ನಾವಿದ್ದೀವಿ, ಬಟ್ ನಿಮ್ಮ ಕೆಲಸನ ನೀವೇ ಪಡ್ಕೋಬೇಕು. ಸೊ ಆಲ್ ದ ಬೆಸ್ಟ್. ಜಾಸ್ತಿ ಕಷ್ಟಪಟ್ಟರೆ ನಿಮ್ಗೆ ಒಳ್ಳೆ ಕೆಲಸ, ಒಳ್ಳೆ ಥರದ ರಿಸಲ್ಟ್ ಸಿಗುತ್ತೆ. ಹಾರ್ಡ್ ವರ್ಕ್ಸ್ ಪೇಸ್ ಯು ಡಬಲ್ ದ್ಯಾನ್ ದಟ್. ನೀವೇನು ಕಷ್ಟಪಟ್ಟಿರ್ತೀರಾ ಆ ಒಂದು ರಿಸಲ್ಟ್ ನಿಮಗೆ ಅಷ್ಟರಷ್ಟಾಗಿರುತ್ತೆ. ಓಕೆನಾ. ವಿಚ್ ಆಫ್ ದ ಫಾಲೋಯಿಂಗ್ಸ್ ಆರ್ ಜನರಲಿ ಸೆನ್ಸಿಟಿವ್ ಟು ಟಚ್ ಆ್ಯಂಡ್ ಹೆಲ್ಪ್ ಪ್ಲಾಂಟ್ಸ್ ಇನ್ ಕ್ಲೈಂಬಿಂಗ್. ಕೆಳಗಿನ ಯಾವುಗಳಲ್ಲಿ ಯಾವುದು ಸಾಮಾನ್ಯವಾಗಿ ಸ್ಪರ್ಶಕ್ಕೆ ಸಂವೇದನಶೀಲವಾಗಿದ್ದು ಸಸ್ಯಗಳಿಗೆ ಹತ್ತಲು ಸಹಾಯ ಮಾಡುತ್ತದೆ. ಸೊ ಈಗ ಸಸ್ಯ ಒಂದು ಏನು ಕೇಳಿದರೆ, ಪ್ಲಾಂಟ್ ತುಂಬ ಸೆನ್ಸಿಟಿವ್ ಅಂತ ಕೇಳಿದ್ದಾರೆ. ಪ್ಲಾಂಟ್ ತುಂಬ ಸೆನ್ಸಿಟಿವ್, ಮತ್ತು ಕ್ಲೈಂಬಿಂಗ್ ಅಂದ್ರೆ ಏನು, ಅದು ಹತ್ಕೊಂಡು ಹೋಗುತ್ತೆ ಅಂತ. ಸೊ ಈ ಥರ ಒಂದು ಕ್ವಶನ್ ನೋಡಿದಾಗ ನಮ್ಗೆ ಏನು ನೆನಪಾಗುತ್ತೆ, ಮನೇಲಿ ನಿಮ್ಮ ಮನೇಲಿ ಅಥವಾ ಅಮ್ಮಂದಿರು ಏನು ಹಾಕಿರ್ತಾರೆ, ಒಂದು ವಿಲೇದೆಲ್ಲ ಗಿಡ ಹಾಕಿರ್ತಾರೆ, ಅಥವಾ ಪೆಟಲ್ ಲೀವ್ಸ್ ಅಂತ ಕರಿತೀವಿ. ಓಕೆನಾ. ಆ ಒಂದು ವಿಲೇದೆಲ್ಲ ಗಿಡ ಹಾಕಿದ್ರೆ ಅದ್ರ ಏನಾಗುತ್ತೆ, ಅದು ಅಂಬುಗಳೇನು ಬೆಳ್ಕೊಂಡು ಹೋಗುತ್ತೆ. ಅಥವಾ ಬೆಸ್ಟ್ ಎಕ್ಸಾಂಪಲ್ ಏನು, ಮನಿ ಪ್ಲಾಂಟ್. ಓಕೆನಾ. ಹತ್ರ ಅಂಬುಗಳು ಏನಾಗುತ್ತೆ, ಬೆಳ್ಕೊಂಡು ಸುತ್ಕೊಂಡು ಹೋಗ್ತಾ ಇರುತ್ತೆ. ಒಂದು ಕೋಲ್ ನಿಲ್ಸಿರೋ ಸಾಕು ಅದಕ್ಕೆ ಸುತ್ಕೊಂಡು ಹೋಗ್ತಾ ಇರುತ್ತೆ. ಅಂತ ಒಂದು ಪ್ಲಾಂಟ್ಸ್ ನಾವೇನಂತ ಕರಿತೀವಿ ಅಂತಂದ್ರೆ ಟೆಂಡ್ರಿಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಟೆಂಡ್ರಿಲ್ಸ್ ಅಂತ ಕರಿತೀವಿ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ, ಸೌತೆಕಾಯಿ ಗಿಡ ನೋಡಿದ್ದೀರಾ. ಫಾರ್ಮರ್ಸ್ ಅಂದ್ರೆ ನಿಮ್ಮ ತಂದೆ ಏನಾದ್ರು ಸೌತೆಕಾಯಿ ಬೆಳೀತಿದ್ರೆ, ಅಥವಾ ರೈತರು ಯಾರು ಬೆಳೀತಿದ್ರೆ ನೀವು ನೋಡಿರ್ಬೋದು. ಕುಕುಂಬರ್ ಗಿಡನೂ ಹಂಗೆ ಇರುತ್ತೆ. ಅದಾದ್ಮೇಲೆ ಕುಂಬಳಕಾಯ್ದು ಅದು ಕೂಡ ಹಂಗೆ ಇರುತ್ತೆ. ಸರಿನಾ. ಇದೆಲ್ಲ ನಾವೇನಂತ ಕರಿತೀವಿ, ಟೆಂಡ್ರಿಲ್ಸ್ ಅಂತ ಕರಿತೀವಿ. ಅಂದ್ರೆ ಒಂದು ಗಿಡಕ್ಕೆ ಇನ್ನೊಂದು ಗಿಡ ಸುತ್ಕೊಂಡು ಬೆಳ್ಕೊಂಡು ಹೋಗುತ್ತೆ. ಎಷ್ಟು ಈಸಿ ಅಲ್ವಾ. ನಮಗೆ ಕ್ವಶನ್ ಮಾತ್ರ ಹಿಂಗೆ ಕೇಳ್ತಿರ್ತಾರೆ, ಬಟ್ ನಾವು ಇದನ್ನೆಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ, ಎಲ್ಲನೂ ನೋಡಿದ್ದೀವಿ. ಬಯೋಲಜಿ ಅಥವಾ ಸೈನ್ಸ್ ಅಂದ್ರೇನೆ ಹಂಗೆ. ಸೊ ಈಗ ಥ್ರಾನ್ಸ್ ಅಂದ್ರೆ ಏನು, ಥ್ರಾನ್ಸ್ ಅಂದ್ರೆ ಮುಳ್ಳುಗಳು. ಈ ಮುಳ್ಳುಗಳು ಎಲ್ಲಿರುತ್ತೆ, ಕ್ಯಾಕ್ಟಸ್ ಗಿಡದಲ್ಲಿ ಫೌಂಡ್ ಆಗಿರುತ್ತೆ, ಅಥವಾ ಈ ಒಂದು ಪ್ಲಾಂಟ್ಗಳಿಗೆ ಪ್ರೊಟೆಕ್ಷನ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೀಡ್ಸ್ ಅಂದ್ರೆ ಎಲ್ಲಿರುತ್ತೆ, ಬೀಜ ಆ ಪ್ಲಾಂಟ್ ಒಳಗಡೆ ಇರುತ್ತೆ. ಏನು ಗೊತ್ತಿಲ್ಲ ಅಂದ್ರೂ ನಾವು ಇಲ್ಲಿ ಆನ್ಸರ್ ಮಾಡ್ಬೋದು. ಫ್ಲವರ್ಸ್ ಈ ಥರ ಇರುತ್ತೆ, ಸೆನ್ಸಿಟಿವ್ ಟು ಟಚ್ ಆ್ಯಂಡ್ ಹೆಲ್ಪ್ಸ್ ಪ್ಲಾಂಟ್ಸ್ ಇನ್ ಕ್ಲೈಂಬಿಂಗ್. ಸೆನ್ಸಿಟಿವ್ ಟು ಟಚ್, ಫ್ಲವರ್ಸ್ ಸೆನ್ಸಿಟಿವ್ ಇರುತ್ತೆ, ಆದರೆ ಅದನ್ನು ಅಂದರೆ ಹತ್ತಕ್ಕೆ ಹೆಲ್ಪ್ ಮಾಡುತ್ತೆ ಫ್ಲವರ್ಸ್ಗಳು ಇಲ್ಲ. ಸೊ ಆ ಫ್ಲವರ್ಸ್ನ ಹೆಲ್ಪ್ ಮಾಡ್ಬೋದು, ಮುಳ್ಳುಗಳನ್ನು ಹೆಲ್ಪ್ ಮಾಡ್ಬೋದು, ಸೀಡ್ಸ್ ಅಂದರೆ ಬೀಜಗಳನ್ನು ಹೆಲ್ಪ್ ಮಾಡ್ಬೋದು. ಮಿಕ್ಕಿದ ಆಪ್ಷನ್ ಯಾವುದು, ಟೆಂಡ್ರಿಲ್ಸ್ ಒಂದೇ. ಸೊ ಇದ್ರ ಮುಖಾಂತರನೂ ಕೂಡ ನಾವು ಆನ್ಸರ್ಗೆ ಬರ್ಬೋದಿತ್ತು. In plants, how does sexual reproduction lead to the better survival on offsprings? ನಾನು ಈ ಕ್ವಶನ್ಗೆ ನಿಮಗೆ ಜಸ್ಟ್ ನಾನು ಹೇಳ್ಕೊಡ್ತೀನಿ. ಓಕೆನಾ. ನಾನು ನಿಮಗೆ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ನೀವೇ ಆನ್ಸರ್ ಮಾಡಬೇಕು. ಈಗ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯು ಸಂತತಿಗಳ ಉತ್ತಮ ಬದುಕುಳಿಯುವಿಕೆಗೆ ಹೇಗೆ ಸಹಾಯ ಮಾಡುತ್ತದೆ. ಸೊ ಈಗ ಪ್ಲಾಂಟ್ಸ್ಗಳು ಎರಡು ಥರ ಒಂದು ರೀಪ್ರೊಡಕ್ಷನ್ ಮಾಡ್ಬೋದು. ಒಂದು ಸೆಕ್ಸುಯಲ್ ರೀಪ್ರೊಡಕ್ಷನ್ ಅಂದರೆ ಮೇಲ್ ಮತ್ತು ಫೀಮೇಲ್ ಎರಡೂ ಕೂಡ ಫ್ಯೂಸ್ ಆಗಿ ಮಾಡೋಂಥ ಒಂದು ಝೈಗೋಟ್ ಅಥವಾ ಏನಂತ ಕರಿತೀವಿ, ಅದನ್ನು ನಾವು ಸೆಕ್ಸುಯಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಅದನ್ನು ಹ್ಯೂಮನ್ಸ್ ಫಾಲೋ ಮಾಡ್ತೀವಿ, ಮತ್ತು ಪ್ಲಾಂಟ್ಸ್ ಕೂಡ ಫಾಲೋ ಮಾಡುತ್ತೆ. ಪ್ಲಾಂಟ್ ಸೆಕ್ಸುಯಲ್ ರೀಪ್ರೊಡಕ್ಷನ್ ಮಾಡ್ಬೋದು. ಇನ್ನೊಂದೇನು, ಎ ಸೆಕ್ಸುಯಲ್ ರೀಪ್ರೊಡಕ್ಷನ್ ಮಾಡ್ಬೋದು. ಈ ಎ ಸೆಕ್ಸುಯಲ್ ರೀಪ್ರೊಡಕ್ಷನ್ ಅಲ್ಲಿ ಒಂದೇ ಸಿಂಗಲ್ ಪೇರೆಂಟ್, ಇಲ್ಲಿ ಡಬಲ್ ಪೇರೆಂಟ್. ಓಕೆನಾ. ಇಲ್ಲಿ ಡಬಲ್ ಪೇರೆಂಟ್, ಇಲ್ಲಿ ಸಿಂಗಲ್ ಪೇರೆಂಟ್. ಈ ಸಿಂಗಲ್ ಪೇರೆಂಟ್ ಇದ್ದಾಗ ಒಂದು ರೀಪ್ರೊಡಕ್ಷನ್ ಆದರೆ ಬೆಸ್ಟಾ, ಡಬಲ್ ಪೇರೆಂಟಿಂದ ರೀಪ್ರೊಡಕ್ಷನ್ ಆದರೆ ಬೆಸ್ಟಾ? ಯಾಕೆಂದರೆ ಡಬಲ್ ಪೇರೆಂಟಿಂದ ರೀಪ್ರೊಡಕ್ಷನ್ ಆದರೆ ಬೆಸ್ಟು. ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ಮ್ಯಾನ್ ಮತ್ತು ವುಮೆನ್ ಅಂತ ಅಂದ್ಕೊಳ್ಳಿ. ಓಕೆನಾ. ಒಬ್ಬ ಮ್ಯಾನ್ ಮತ್ತು ವುಮೆನ್. ಈ ಮ್ಯಾನ್ ಹತ್ರ ಒಂದು ಸರ್ಟನ್ DNA ಇರುತ್ತೆ, ಈ ವುಮೆನ್ ಹತ್ರ ಸರ್ಟನ್ DNA ಇರುತ್ತೆ. ಓಕೆನಾ. ಈ DNA ಏನಾಗುತ್ತೆ, ಎರಡು ಕಂಬೈನ್ ಆಗುತ್ತೆ. ಎರಡು ಕಂಬೈನ್ ಆಗಿ ಒಂದು ಝೈಗೋಟ್ಗೂ ಅದೇ DNA ಹೋಗುತ್ತೆ ಅಲ್ವಾ. ಹಂಗಂದ್ರೆ ಇವರಿಬ್ಬರಲ್ಲಿ ಇದ್ದಂಥ ಒಂದು ಜೆನೆಟಿಕ್ಸು ಆ ಮಗುಗೂ ಕೂಡ ಹೋಗುತ್ತೆ. ಸರಿನಾ. ಫಾರ್ ಎಕ್ಸಾಂಪಲ್ ಇವಾಗ ಅಪ್ಪಂಗೆ ಮತ್ತು ಅಮ್ಮಂಗೆ. ಈಗ ಅಪ್ಪಂಗೆ ಯಾವುದೇ ಜ್ವರ ಬಂದರೂ ತಡ್ಕೊಳ್ಳೋಕ್ಕೆ ಆಗಲ್ಲ, ಅವನಲ್ಲಿ ಏನಿರುತ್ತೆ, ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ. ಬಟ್ ಅಮ್ಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ಸರಿನಾ. ಎಕ್ಸಾಂಪಲ್ ಕೊಡ್ತಿರೋದು, ಈಗ ತನ್ನ ಮಗ ಇರ್ತಾನೆ, ಚೈಲ್ಡು. ಆ ಚೈಲ್ಡ್ಗೆ ಅಮ್ಮಯಿಂದ ಇಮ್ಯುನಿಟಿ ಪವರ್ ಬರೋವಂಥ ಒಂದು ಕೆಪಾಸಿಟಿ, ಆ ಒಂದು ಜೀನು ಟ್ರಾನ್ಸ್ಫರ್ ಆಗಿರುತ್ತೆ, ಅಪ್ಪನ ಜೀನು ಟ್ರಾನ್ಸ್ಫರ್ ಆಗಿರಲ್ಲ. ಸೊ ಇವಾಗ ಏನಾಗುತ್ತೆ, ಒಂದು ಡಿಸೀಸ್ ಬಂದರೆ
ಅಪ್ಪನಿಗಿಂತ ಮಗ ಆರಾಮಾಗಿ ಅದನ್ನ ಫೇಸ್ ಮಾಡ್ಬೋದು. ಓಕೆನಾ? ಇದನ್ನ ಏನಂತ ಕರಿತೀವಿ ಅಂದ್ರೆ ನಾವು ವೇರಿಯೇಷನ್ಸ್ ಅಂತ ಕರಿತೀವಿ. ಸೊ ಈ ತರ ಸೆಕ್ಷುವಲ್ ರೀಪ್ರೊಡಕ್ಷನ್ ಆದ್ರೆ ವೇರಿಯೇಷನ್ಸ್ ಜಾಸ್ತಿ ಇರುತ್ತೆ. ಆದ್ರೆ ಸೆಕ್ಷುವಲ್ ಅಲ್ಲಿ ಹಂಗಲ್ಲ. ಒಂದೇ ಪೇರೆಂಟು ಆ ಪೇರೆಂಟ್ಗೆ ಏನಿರುತ್ತೋ ಅದೇ DNA ಮಗುಗೂ ಬರುತ್ತೆ. ಓಕೆನಾ? ಈ ಪೇರೆಂಟ್ಗೆ ಏನಾದರೂ ಇಮ್ಯುನಿಟಿ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತಂದ್ರೆ ಈ ಮಗುಗೂ ಕೂಡ ಇಮ್ಯುನಿಟಿ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಇದನ್ನ ನಾವೇನಂತ ಕರಿತೀವಿ? ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಸರಿನಾ? ಸೊ ಈ ಕ್ವಶನ್ನ ಪಾಸ್ ಮಾಡಿ ಓದಿ ನಿಮ್ಗೆ ಏನು ಅನಿಸುತ್ತೆ ನಮಗೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಕಮೆಂಟಲ್ಲಿ ನಿಮಗೆ ಆನ್ಸರ್ ತಿಳಿಸಿ, ನಮಗೆ ಆನ್ಸರ್ನ ತಿಳಿಸಿ. ನೀವು ಯಾವಾಗ ಈ ಥರ ಕಮೆಂಟ್ ಮಾಡೋಕ್ಕೆ ನೋಡ್ತಿರೋ ಸುಮ್ಮನೆ ಯಾರಪ್ಪ ಮಾಡ್ತಾರೆ ಅಂತ ಅನ್ಕೋಬೇಡಿ. ನಾವು ಯಾವಾಗ ಇದ್ರ ಮೇಲೆ ಆನ್ಸರ್ ಹುಡುಕಿ ಕಮೆಂಟ್ ಮಾಡ್ತೀವೋ ನಮಗೆ ಅವಾಗ ಜಾಸ್ತಿ ನೆನ್ಪುಳಿಯುತ್ತೆ. ಓ, ಈ ಆನ್ಸರ್ ನಾನು ಕಮೆಂಟ್ ಮಾಡಿದ್ದೆ. ಅದಕ್ಕೆ ನಾವು ಹೇಳೋದು, ನೀವು ಏನಾದರೂ ಒಂದು ಆ್ಯಕ್ಷನ್ ಮಾಡಿದಾಗ ನಿಮಗೆ ಜಾಸ್ತಿ ನೆನ್ಪುಳಿಯುತ್ತೆ ಅಂತ. ಸರಿನಾ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ರಿಗಾರ್ಡಿಂಗ್ ದ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್? ಈಗ ಸ್ಟಾರ್ಸ್ ಏಕೆ ಟ್ವಿಂಕಲ್ ಆಗುತ್ತೆ? ಸ್ಟಾರ್ಸ್ ಅಲ್ಲಿ ನೋಡಿ, ಸ್ಟಾರ್ಸ್ ಒಂದು ಆಬ್ಜೆಕ್ಟ್. ಅದು ಯಾವ ಆಬ್ಜೆಕ್ಟು? ಲೂಮಿನಾಸ್ ಆಬ್ಜೆಕ್ಟ್. ಲೂಮಿನಾಸ್ ಆಬ್ಜೆಕ್ಟ್ ಅಂದ್ರೇನು? ತಮ್ಮ ಲೈಟ್ನ ತಾವೇ ಎಮಿಟ್ ಮಾಡ್ಕೊಂಡ್ರೆ ಅದನ್ನ ಲೂಮಿನಾಸ್ ಆಬ್ಜೆಕ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸ್ಟಾರ್ಸ್. ಓಕೆನಾ? ಸ್ಟಾರ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಸನ್ನು ತನ್ನ ಲೈಟ್ನ ಏನು ಮಾಡ್ತಾನೆ? ತಾನೇ ಎಮಿಟ್ ಮಾಡ್ಕೊತಾನೆ ಅಲ್ವಾ? ಸೊ ಇವಾಗ ನಮಗೆ ಆಕಾಶದಲ್ಲಿ ಮಿನುಗುತ್ತಿರೋದು ಏನಂತ ಕರಿತೀವಿ ನಾವು? ನಕ್ಷತ್ರಗಳು ಅಂತ ಕರಿತೀವಿ. ಸೊ ನಕ್ಷತ್ರಗಳು ಮಿನುಗುವ ವಿದ್ಯಮಾನದ ಕುರಿತು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಅಥವಾ ಸತ್ಯವಾಗಿದೆ ಅಂತ ಕೇಳಿದ್ದಾರೆ. ಮೊದಲನೇ ಆಪ್ಷನ್ ನೋಡೋಣ. ದ ಸ್ಟಾರ್ಸ್ ಟ್ವಿಂಕಲ್ ಆಸ್ ದೇ ಹ್ಯಾವ್ ಲೈಟ್ ಆಫ್ ದೇರ್ ಓನ್. ನಕ್ಷತ್ರಗಳು ತಮ್ಮದೇ ಆದ ಬೆಳಕನ್ನು ಹೊಂದಿರುವುದರಿಂದ ಮಿನುಗುತ್ತದೆ. ಈಗ ನಕ್ಷತ್ರಗಳು ಅಂದ್ರೆ ಗೊತ್ತು, ಸ್ಟಾರ್ಸ್ಗೆ ಏನಿದೆ? ತಮ್ಮದೇ ಆದ ಒಂದು ಲೈಟ್ ಇದೆ. ಓಕೆ, ಅವ್ರ ಹತ್ರ ಅದನ್ನ ಲೂಮಿನಸ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಅವ್ರ ಹತ್ರ ಲೈಟ್ ಇದೆ. ಸೊ ಅದಕ್ಕೆ ಮಿನುಗುತ್ತೆ ಅಂತ ಕೇಳೋರವರು. ಸೊ ಸ್ಟಾರ್ಸ್ ಟ್ವಿಂಕಲ್ ಆಸ್ ದೇ ಹ್ಯಾವ್ ಲೈಟ್ ಆಫ್ ದೇರ್ ಓನ್. ನಕ್ಷತ್ರಗಳು ತಮ್ಮದೇ ಆದ ಬೆಳಕು ಹೊಂದಿರುವುದರಿಂದ ಅದು ಮಿನುಗುತ್ತದೆ. ಸೊ ನಮ್ಮ ಹತ್ರ ಲೈಟ್ ಇದ್ರೆ ನಾವು ಟ್ವಿಂಕಲ್ ಮಾಡೋಕ್ಕಾಗುತ್ತಾ? ಯೋಚನೆ ಮಾಡಿ. ಈಗ ನಮ್ಮ ಹತ್ರ ಜಾಸ್ತಿ ಲೈಟ್ ಐತೆ ಅಂದ್ಕೊಳ್ಳಿ, ನಾವು ಮಿನುಗಕ್ಕೆ ಆಗುತ್ತಾ? ನಮ್ಮ ಹತ್ರ ಎಷ್ಟೇ ಲೈಟ್ ಇದ್ರೂ ನಾವು ಮಿನುಗಕ್ಕೆ ಆಗಲ್ಲ. ಯಾಕೆಂದ್ರೆ ಆ ಒಂದು ಟ್ವಿಂಕಲಿಂಗ್ ಆಗೋ ಒಂದು ಪ್ರಾಸೆಸ್ಸೇ ಬೇರೆ. ಸರಿನಾ? ಮೊದಲನೇ ಆಪ್ಷನ್ ನಾನು ಎಲಿಮಿನೇಟ್ ಮಾಡ್ತೀನಿ. ನೀವೆಲ್ಲ ಫಸ್ಟ್ ಆಪ್ಷನ್ ಕರೆಕ್ಟ್ ಅಂತ ನೆನ್ಕೊಂಡಿರ್ತಾರ, ನಾನು ಎಲಿಮಿನೇಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಲೈಟ್ ಇದ್ರೆ ಸಾಕಾಗಲ್ಲ. ಎಲ್ಲ ಸ್ಟಾರ್ಸ್ಗಳಿಗೂ ಲೈಟ್ ಐತೆ, ಆದರೆ ಟ್ವಿಂಕಲಿಂಗ್ ಅಂತ ಅಂತೀವಲ್ಲ, ಆ ಒಂದು ಪ್ರಾಸೆಸ್ ಬೇರೆ. ನಾನು ಆ ಪ್ರಾಸೆಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಅದು ಮಿನುಗುತ್ತೆ ಅಂತ. ಸರಿನಾ? ಎರಡನೇ ಆಪ್ಷನ್ ನೋಡೋಣ. ದ ಸ್ಟಾರ್ಸ್ ಟ್ವಿಂಕಲ್ ಡ್ಯೂ ಟು ರಿಫ್ಲೆಕ್ಷನ್ ಆಫ್ ಲೈಟ್. ರಿಫ್ಲೆಕ್ಷನ್ ಅಂದ್ರೇನು? ಈಗ ಇದು ನಮ್ಮ ಅರ್ಥ, ಇಲ್ಲಿ ಸನ್ ಐತೆ, ಸಣ್ಣ ಕಿರಣಗಳು ನಮಗೆ ಪಾಸ್ ಆಗ್ತೈತೆ ತಾನೆ. ಹಂಗಾರೆ ಅದು ಹೇಗೆ ರಿಫ್ಲೆಕ್ಷನ್ ಆಗುತ್ತೆ? ಅದು ಈಗ ಒಂದು ಮೀಡಿಯಮ್ ಇಂದ ಇನ್ನೊಂದು ಮೀಡಿಯಂಗೆ ಒಂದು ರೇಸ್ ಅಥವಾ ಲೈಟ್ ಫಾರ್ಮ್ ಪಾಸ್ ಆಗ್ತಾ ಇದ್ರೆ ನಾವು ಅದನ್ನು ಏನಂತ ಕರಿತೀವಿ? ನಾವು ಅದನ್ನು ರಿಫ್ರಾಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ರಿಫ್ರಾಕ್ಷನ್ ಅಂತ ಕರಿತೀವಿ. ಸೊ ಇನ್ ಕೇಸ್ ಏನಾದರೂ ಅದು ರಿಫ್ಲೆಕ್ಷನ್ ಆಗಿದ್ರೆ, ಸೂರ್ಯನ ಕಿರಣ ಹಿಂಗೆ ಬರ್ತಿದ್ರೆ ಮತ್ತೆ ವಾಪಸ್ಸು ರಿಫ್ಲೆಕ್ಟ್ ಆಗ್ಬಿಡ್ಬೇಕಾಯ್ತು. ಬಟ್ ನಮ್ಗೆ ಏನಾಗ್ತೈತೆ? ರಿಫ್ರಾಕ್ಷನ್, ನಮ್ಮ ಅರ್ಥ ಒಳಗಡೆನೆ ಅದು ಬರ್ತೈತೆ. ಆಯ್ತಾ? ಸೊ ಎರಡನೇ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದಾ? ಎರಡನೇ ಆಪ್ಷನ್ ನಾವು ಎಲಿಮಿನೇಟ್ ಮಾಡ್ತೀವಿ. ಮಿಕ್ಕಿದ ಯಾವುದು ನಮಗೆ? 3 ಮತ್ತು 4. ಸೊ ನಮ್ಗೇನು 3 ಮತ್ತು 4. ಎರಡನೇ ಆಪ್ಷನ್ ಎಲಿಮಿನೇಟ್ ಮಾಡಿ, ಒಂದನೇ ಆಪ್ಷನ್ ತೆಗಿರಿ. ಸೊ ಡಿ ವಿಲ್ ಬಿ ದ ಆನ್ಸರ್. ಡಿ ಏನೈತೆ ನೋಡ. ದೇರ್ ಇಸ್ ಅಪರೆಂಟ್ ಚೇಂಜ್ ಇನ್ ದ ಪೊಸಿಷನ್ ಆಫ್ ದ ಸ್ಟಾರ್ ಡ್ಯೂರಿಂಗ್ ದ ನೈಟ್ ಟೈಮ್. ಡ್ಯೂರಿಂಗ್ ದ ನೈಟ್ ಟೈಮಲ್ಲಿ ಬೇರೆ ಥರ ಒಂದು ಪೊಸಿಷನ್ ಇರುತ್ತೆ ಅಂತ ಹೇಳಿದ್ದಾರೆ. ದ ಸ್ಟಾರ್ ಟ್ವಿಂಕಲ್ ಡ್ಯೂ ಟು ದ ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್. ನಾನು ಹೇಳ್ದೆ ಅಲ್ವಾ, ರಿಫ್ರಾಕ್ಷನ್ ಇಂದ ಅದು ನಮಗೆ ಟ್ವಿಂಕಲ್ ಆಗೋಕ್ಕೆ ಕಾಣಿಸುತ್ತೆ ಅಂತ. ಸೊ ಏನಿಲ್ಲ, ಈಗ ಇದೊಂದು ಸ್ಟಾರ್ನ ಸ್ಟಾರ್ ಥರನೇ ಬರೆಯೋಣ. ಸ್ಟಾರ್ನ ಇದಾಯ್ತಾ? ಇದು ನಮ್ಮ ಅರ್ಥ ಸುತ್ತ ಏನೈತೆ? ಅರ್ಥ ಸುತ್ತ ಏರ್ ಐತೆ. ಏರ್ ಅಂತಂದ್ರೆ ಏನಂತ ಕರಿತೀವಿ ನಾವು? ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಆ ಒಂದು ಸ್ಪಿಯರ್ನ ಏನಂತ ಕರಿತೀವಿ? ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಸೊ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ, ಈಗ ಈ ಸ್ಟಾರಿಂದ ಬರ್ತವಂಥ ಒಂದು ಲೈಟು ನಮ್ಮ ಅರ್ಥಗೆ ರೀಚ್ ಆಗುತ್ತೆ. ಸರಿನಾ? ಅರ್ಥಗೆ ರೀಚ್ ಆಗುತ್ತೆ. ಈ ಅರ್ಥ ಒಂದು ಮೀಡಿಯಮ್. ಈ ಮೀಡಿಯಮ್ಗಿಂತ ನೆಕ್ಸ್ಟ್ ಆದಾಗ ಏನಾಗುತ್ತೆ? ಲೈಟ್ ಬೆಂಡ್ ಆಗುತ್ತೆ. ಮತ್ತು ಈ ಒಂದು ಇದರ ಫಿನಾಮಿನ ನಾವೇನಂತ ಕರಿತೀವಿ? ರಿಫ್ರಾಕ್ಷನ್ ಅಂತ ಕರಿತೀವಿ. ಈಗ ಇದು ಸರಿ ಹೋಯ್ತು. ಯಾಕೆ ಇದು ಪೊಸಿಷನ್ನ ಚೇಂಜ್ ಮಾಡ್ತಿರುತ್ತೆ? ಯಾಕಪ್ಪ ಅಂತಂದರೆ ಅಟ್ಮಾಸ್ಫಿಯರಲ್ಲಿ ಏನಿರುತ್ತೆ? ಲೇಯರ್ಸ್ ಇರುತ್ತೆ. ಅಟ್ಮಾಸ್ಫಿಯರ್ ಲೇಯರ್ಸ್ ಇರುತ್ತೆ. ಈ ಲೇಯರ್ಸ್ ಇಂದ ಫುಲ್ಲು ಸುತ್ತ ಇದು ಲೈಟ್ನ ಪಾಸ್ ಮಾಡ್ಕೊ ಬರಬೇಕು. ಸೊ ಅದಕ್ಕೋಸ್ಕರ ಏನಾಗುತ್ತೆ? ನಮಗೆ ಒಂದೊಂದ್ಸಲಿ ಆ ಒಂದು ನಕ್ಷತ್ರಗಳು ನೀಟಾಗಿ ಕಾಣಿಸಲ್ಲ. ಓಕೆನಾ? ಅದಕ್ಕೋಸ್ಕರ ನಾವು ಏನಂತ ಕರಿತೀವಿ? ಅಪರೆಂಟ್ ಚೇಂಜ್ ಇನ್ ಪೊಸಿಷನ್ ಅಂತ ಕರಿತೀವಿ. ಸೊ ನೋಡಿ, ಅರ್ತ್ ಇಸ್ ಸರೌಂಡೆಡ್ ಬೈ ಏನು?
ಓಕೆನಾ, ಏರ್ ಅಂತ ಕರಿತೀವಿ. ಈ ಏರ್ನ ಏನು ಅಟ್ಮಾಸ್ಫಿಯರ್ ಅಂತ, ಆ ಒಂದು ಸ್ಪಿಯರ್ನ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಈ ಒಂದು ಅಟ್ಮಾಸ್ಫಿಯರ್ ಏನೈತೆ ಡಿಫ್ರೆಂಟ್ ಅಟ್ಮಾಸ್ಫಿಯರಿಕ್ ಲೇಯರ್ ಐತೆ. ಓಕೆನಾ, ಅವಾಗ ನಮ್ಗೆ ಏನಾಗುತ್ತೆ, ಒಂದೊಂದು ಅಟ್ಮಾಸ್ಫಿಯರಿಕ್ ಲೇಯರ್ಗೂ ಒಂದೊಂದು ಡೆನ್ಸಿಟಿ ಇರುತ್ತೆ. ಅವಾಗ ಆ ಲೈಟು ಅದಕ್ಕೆಲ್ಲದಕ್ಕೂ ನುಗ್ಬಿಟ್ಟು ಬರಬೇಕು. ಅವಾಗ ಏನಾಗುತ್ತೆ, ಲೈಟ್ಗಳು ಒಂದೊಂದು ಬೆಂಡ್ ಆಗುತ್ತೆ, ಒಂದೊಂದು ರಿಫ್ಲೆಕ್ಟ್ ಬ್ಯಾಕೆ ಆಗುತ್ತೆ. ಸೊ ಈಗ ಅಟ್ಮಾಸ್ಫಿಯರಿಕ್ ರಿಫ್ಲೆಕ್ಷನ್ ಅಂದ್ರೆ ಅರ್ಥ ಆಯ್ತಾ? The brightness of the star keep changing. This is called twinkling of stars. Because of the atmosphere, it is always moving. The bending keeps changing. ನೋಡಿ, ಈಗ ಇದು ಅರ್ಥ, ಇಲ್ಲಿಂದ ಲೈಟ್ ಬರ್ತೈತೆ. ಇವಾಗ ಏನಾಗುತ್ತೆ, ಅಟ್ಮಾಸ್ಫಿಯರ್ ಇಲ್ಲಿ ಅಟ್ಮಾಸ್ಫಿಯರ್ ಐತಲ್ವಾ, ಅವಾಗ ಏನಾಗುತ್ತೆ, ಲೈಟ್ಗಳೇನಾಗುತ್ತೆ, ಒಂದು ಮೀಡಿಯಂ ಬಂದಾಗ ಲೈಟ್ಗಳು ಬೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬೆಂಡ್ ಆದಾಗ ಸ್ಟಾರ್ಟ್ ಆಗೋಕೆ ಏನಾಗುತ್ತೆ ಅಂದರೆ, ಬ್ರೈಟ್ನೆಸ್ ಏನಾಗುತ್ತೆ, ಸ್ಟಾರ್ನ ಬ್ರೈಟ್ನೆಸ್ಸು ಚೇಂಜ್ ಆಗ್ತಾ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನಾಗುತ್ತೆ, ಒಂದ್ಸಲಿ ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ, ಒಂದ್ಸಲಿ ಬ್ರೈಟ್ನೆಸ್ ಕಡಿಮೆ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಮಿನುಗುವ ನಕ್ಷತ್ರ ಅಂತ ಕರಿತೀವಿ. ಸೊ ಯಾಕೆ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಇವಾಗ ಟ್ವಿಂಕಲ್ ಆಗುತ್ತೆ ಅಂತ ಗೊತ್ತಾಯ್ತಾ? ಸೆಲೆಕ್ಟ್ ದ ಆಪ್ಷನ್ ರಿಗಾರ್ಡಿಂಗ್ ದ ಫಾಲೋಯಿಂಗ್ ಟೂ ಸ್ಟೇಟ್ಮೆಂಟ್ಸ್ ಲೇಬಲ್ಡ್ ಆಸ್ ಅಸೆಷನ್ ಅಂಡ್ ರೀಸನಿಂಗ್. ಅಸೆಷನ್ ನೋಡೋಣ. ಜಿಂಕ್ ಕ್ಯಾನ್ ಡಿಸ್ಪ್ಲೇಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ನೋಡಿ, ಜಿಂಕ್ ಒಂದು ಮೆಟಲ್ಲು ಏನ ಡಿಸ್ಪ್ಲೇಸ್ ಮಾಡ್ಬೋದು, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಡಿಸ್ಪ್ಲೇಸ್ ಮಾಡುತ್ತೆ. ಸರಿನಾ? ಇದು ಅಸೆಷನ್ ಕರೆಕ್ಟು. ಮತ್ತೆ ಇದನ್ನು ಏನಂತ ಕರಿತೀವಿ ಅಂತಂದ್ರೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆ ಅಲ್ವಾ? ಜಿಂಕ್ ತಾಮ್ರ ಸಲ್ಫೇಟ್ ದ್ರವಣದಿಂದ ತಾಮ್ರವನ್ನು ಸ್ಥಾಮಪಾನ ಮಾಡುತ್ತದೆ. ಒಂದು ಸ್ಥಾಮಪಾನ ಏನಾದ್ರು ಮಾಡಿದ್ರೆ ಅದನ್ನ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಎರಡು ಸ್ಥಾನ ಚೇಂಜ್ ಮಾಡೋದನ್ನ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಯಾಕೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ ಅಂದರೆ, ಇಲ್ಲಿ ಜಿಂಕ್ ಏನು ಹೈ ರಿಯಾಕ್ಟಿವ್ ಮೆಟಲ್, ಏನು ಹೈ ರಿಯಾಕ್ಟಿವ್. ಒಂದು ಹೈ ರಿಯಾಕ್ಟಿವ್ ಎಲಿಮೆಂಟು ಒಂದು ಲೋ ರಿಯಾಕ್ಟಿವ್ ಎಲಿಮೆಂಟ್ನ ಏನಾದರೂ ಬಂದು ಆಕ್ರಮಿಸಿದ್ರೆ ಅದನ್ನ ನಾವೇನಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಬೆಸ್ಟ್ ಎಕ್ಸಾಂಪಲ್ ಯಾವುದು, ಜಿಂಕ್ ಡಿಸ್ಪ್ಲೇಸ್ಮಿಂಗ್ ಕಾಪರ್ ಸಲ್ಫೇಟ್. ನಾನು ಕ್ಲಾಸ್ 1ಇಂದನೂ ಇದನ್ನೇ ಎಕ್ಸಾಂಪಲ್ ಕೊಡ್ತಾ ಬಂದಿದ್ದೀನಿ, ಯಾಕಂದರೆ ಈ ಎಕ್ಸಾಂಪಲ್ಲೇ ಬುಕ್ಕಲ್ಲಿ ಇರೋದು. ನೆಕ್ಸ್ಟ್ ರೀಸನ್ ನೋಡಿ, ಜಿಂಕ್ ಈಸ್ ಲೆಸ್ ರಿಯಾಕ್ಟಿವ್ ದೆನ್ ಕಾಪರ್. ರೀಸನ್ ನೋಡಿ ಏನು ಹೇಳ್ತಿದ್ದಾರೆ, ಜಿಂಕ್ ತಾಮ್ರಕ್ಕಿಂತ ಕಡಿಮೆ ಪ್ರತಿಕ್ರಿಯಾಶಾಲಿಯಾಗಿದೆ. ಅಂದರೆ ರಿಯಾಕ್ಟಿವ್ ಯಾವ್ದಿಲ್ಲಿ ಜಾಸ್ತಿ ಇರೋದು, ಜಿಂಕ್ ಜಾಸ್ತಿ ರಿಯಾಕ್ಟಿವ್. ಇದು ಯಾವ್ದನ್ನ ರೀಪ್ಲೇಸ್ ಮಾಡ್ತೈತೆ, ಕಾಪರ್ನ ರೀಪ್ಲೇಸ್ ಮಾಡ್ತೈತೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ, ರೀಸನ್ನು ಉಲ್ಟಾ ಕೊಟ್ಟಿದ್ದಾರೆ. ಸೊ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್ ಅಂತ ಕೊಡಬೇಕಿತ್ತು, ಜಿಂಕ್ನ ಲೆಸ್ ರಿಯಾಕ್ಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಏನು, ಎ ಮಾತ್ರ ಟ್ರೂ ಆರ್ ಫಾಲ್ಸ್. ಆಪ್ಷನ್ ನಂಬರ್ ಬಿ ಈಸ್ ಕರೆಕ್ಟ್. ಲಾಸ್ಟ್ ಕ್ವಶನ್, ವಾಟ್ ಹ್ಯಾಪನ್ಸ್ ಟು ದ ಎನರ್ಜಿ ಆಫ್ ಎನ್ ಆಬ್ಜೆಕ್ಟ್ ಜಸ್ಟ್ ಬಿಫೋರ್ ಇಟ್ ಹಿಟ್ಸ್ ದ ಗ್ರೌಂಡ್ ವೈಲ್ ಫಾಲಿಂಗ್ ಫ್ರೀಲಿ. ಒಂದು ವಸ್ತುವು ಮುಕ್ತವಾಗಿ ಬೀಳುವ ನೆಲವನ್ನು ತಾಕುವ ಮುನ್ನ ಅದರ ಶಕ್ತಿ ಏನಾಗುತ್ತದೆ. ಸೊ ಇಲ್ಲಿ ಎಂದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ, ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ಮಾತಾಡ್ತಿದ್ದೀವಿ. ಏನು, ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ಮಾತಾಡ್ತಿದ್ದೀವಿ. ಈಗ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೇನು, ಯಾವಾಗ ಜಾಸ್ತಿ ಆಗುತ್ತೆ, ಮೋಷನ್ ಜಾಸ್ತಿ ಇದ್ರೆ, ಸಾರಿ ಹೈಟ್ ಜಾಸ್ತಿ ಇದ್ರೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಇದು ಭೂಮಿ ಆಯ್ತಾ, ಇಲ್ಲಿಂದ ನೀವು ಒಂದು 3 ಅಫ್ಟಿಯರ್ ಬಿಲ್ಡಿಂಗ್, ಇಲ್ಲಿ ಇದು 3 ಅಫ್ಟಿಯರ್ ಬಿಲ್ಡಿಂಗ್, 1 2 3 4 ಓಕೆ 4 ಅಫ್ಟಿಯರ್ ಬಿಲ್ಡಿಂಗು. ನೀವು ಇಲ್ಲಿಂದ ಜಿಗುದೆ ಅಥವಾ ಇಲ್ಲಿಂದ ಏನಾದರೂ ಒಂದು ಬಾಲ್ನ ಎಸೆದ್ರೆ ಅದ್ರ ಸ್ಪೀಡ್ ಏನಾಗುತ್ತೆ, ಇಲ್ಲಿ ಕೆಳಗಡೆ ಬರೋಷ್ರೊಳಗೆ ತುಂಬ ಒಂದೊಂದು ಸ್ಪೀಡ್ ಫುಲ್ಲು ಆಕ್ಸಿಲರೇಷನ್ ಜಾಸ್ತಿ ಆಗುತ್ತೆ. ಓಕೆನಾ, ಅವಾಗ ಏನಾಗುತ್ತೆ, ಅದ್ರ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಹೈಟ್ ಜಾಸ್ತಿ ಇದ್ರೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ಓಕೆನಾ, ಹಾಗಾದರೆ ಈ ಒಂದು ಬಾಲಿಗೆ ಜಾರ್ಕೊ ಬರಬೇಕಾದ್ರೆ ಮೋಷನ್ ಆಗುತ್ತಲ್ವಾ, ಮೋಷನ್ ಕ್ರಿಯೇಟ್ ಆಗುತ್ತಲ್ವ, ಅಂದರೆ ಮೂಮೆಂಟ್ ಕ್ರಿಯೇಟ್ ಆಗುತ್ತಲ್ವಾ. ಆ ಮೂಮೆಂಟ್ ನಾವು ಏನಂತ ಕರಿತೀವಿ, ಕೆನಿಟಿಕ್ ಎನರ್ಜಿ ಅಂತ ಕರಿತೀವಿ. ಓಕೆನಾ, ಕೆನಿಟಿಕ್ ಎನರ್ಜಿ. ಈ ಕೆನಿಟಿಕ್ ಎನರ್ಜಿ ಯಾವಾಗ ಜಾಸ್ತಿ ಆಗುತ್ತೆ, ಮೋಷನ್ ಇದ್ರೆ. ಓಕೆನಾ, ಮೋಷನ್ ಇದ್ರೆ ಕೆನಿಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಇವೆರಡು ಕಾನ್ಸೆಪ್ಟ್ ಮೇಲೆನೆ ಈ ಒಂದು ಪ್ರಶ್ನೆ ಇರೋದು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಜಾರಬಂಡಿ ನೋಡಿದ್ದೀರಲ್ವಾ, ಇದು ಜಾರಬಂಡಿ ಹಿಂಗಿರುತ್ತೆ. ಈ ಕಡೆ ಹಿಂಗೆ ಹತ್ಬಿಟ್ಟು ಬರ್ತೀವಿ. ಇಲ್ಲಿ ಕುತ್ಕೊಂಡು ನಾವು ಇಲ್ಲಿ ಜಾರಕ್ಕೆ ಶುರು ಮಾಡ್ತೀವಿ. ಸೊ ಇಲ್ಲಿ ಹೈಟ್ ಇದ್ದಾಗ ಏನಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ಕೆನಿಟಿಕ್ ಎನರ್ಜಿ ಏನಿರುತ್ತೆ, ಕಡಿಮೆ ಇರುತ್ತೆ. ಕೆನಿಟಿಕ್ ಎನರ್ಜಿ ಏನಿರುತ್ತೆ, ಕಡಿಮೆ ಇರುತ್ತೆ. ಓಕೆನಾ, ಇದು ಮೇಲಿದ್ದಾಗ. ಈಗ ನಾವು ಜಾರ್ಕೊಂಡು ಹಿಂಗೆ ಕೆಳಗೆ ಬಂದಿದ್ದೀವಿ. ಈ ಕೆಳಗೆ ಬಂದಾಗ ಏನಾಗುತ್ತೆ,
ಇಲ್ಲಿಂದ ಇಲ್ಲಿಗೆ ಹೈಟ್ ಎಷ್ಟೈತೆ? ಕಡಿಮೆ ಐತೆ. ಕಡಿಮೆ ಹೈಟ್ ಅಂದ್ರೆ ಏನು? ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ. ಸೊ ಮಾಸ್ ಅಂದರೆ ಮೋಷನ್ ಏನೈತಿ? ಇಲ್ಲಿಂದ ಜಾಸ್ತಿ ಇರುತ್ತೆ. ಇಲ್ಲಿ ಕಡಿಮೆ ಆದಾಗ ಏನಾಗುತ್ತೆ? ಮೋಷನ್ ಜಾಸ್ತಿ ಇರುತ್ತೆ. ಸೊ ಕೆನೆಟಿಕ್ ಎನರ್ಜಿ ಇರುತ್ತೆ, ಜಾಸ್ತಿ ಆಗುತ್ತೆ. ಇದನ್ನೇ ಅವರು ಕೇಳಿರೋದು ಕ್ವಶನಲ್ಲಿ. ಅದು ಬಿಟ್ಟರೆ ಇನ್ನೇನು ಕೇಳಿಲ್ಲ. ನೋಡಿ, ವಾಟ್ ಹ್ಯಾಪನ್ಸ್ ಟು ದ ಎನರ್ಜಿ ಆಫ್ ಎನ್ ಆಬ್ಜೆಕ್ಟ್? ಒಂದು ಆಬ್ಜೆಕ್ಟ್ ಅಂತ ತಗೊಳ್ಳಿ, ಅಥವಾ ನೀವು ಜಾರಿಗೆ ಅಥವಾ ಏನಾದ್ರು ಒಂದು ಬಿಟ್ವಿ ಅಂತ ಅನ್ಕೊಳ್ಳಿ. ಜಸ್ಟ್ ಬಿಫೋರ್ ಇಟ್ ಹಿಟ್ಸ್ ದ ಗ್ರೌಂಡ್ ವೈಲ್ ಫಾಲಿಂಗ್ ಫ್ರೀಲಿ. ಅದು ಆರಾಮಾಗಿ ಫ್ರೀಯಾಗಿ ಫಾಲ್ ಆಗ್ಬೇಕಾದ್ರೆ ಅದ್ರ ಎನರ್ಜಿ ಏನಿರುತ್ತೆ ಅಂತ ಕೇಳಿದ್ದಾರೆ. ಸೊ ನಾನು ಏನು ಹೇಳಿದೆ? ಕೆಳಗಡೆ ಅಂತ ಬಂದಾಗ ಲೋ ಹೈಟ್ ಇರುತ್ತೆ. ಲೋ ಹೈಟ್ ಇದ್ದಾಗೇನು ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಇರುತ್ತೆ, ಕೆನೆಟಿಕ್ ಎನರ್ಜಿ ಜಾಸ್ತಿ ಇರುತ್ತೆ. ಯಾಕೆ? ಮೋಷನ್ ಜಾಸ್ತಿ ಇರುತ್ತೆ. ಸರಿನಾ? ಸೊ ಆಪ್ಷನ್ ಯಾವ್ದು ನೋಡೋಣ. ಇಟ್ಸ್ ಕೆನೆಟಿಕ್ ಎನರ್ಜಿ ಬಿಕಮ್ಸ್ ಹೈಯೆಸ್ಟ್ ಆ್ಯಂಡ್ ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ ಬಿಕಮ್ಸ್ ಲೋಯೆಸ್ಟ್. ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್. ನಿಜ ಅಲ್ವಾ? ಸೊ ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್. ಸೊ ಇಲ್ಲಿಗೆ ನಾವು ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಮತ್ತು ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ, ಅಥವಾ ಟೀಚಿಂಗ್ ಮೆಥಡ್ಸಲ್ಲಿ ಏನಾದ್ರು ಚೇಂಜಸ್ ಬೇಕಾಯಿತು ಅಂತಂದರೆ ದಯವಿಟ್ಟು ನಮಗೆ ಕಮೆಂಟಲ್ಲಿ ತಿಳಿಸ್ಕೊಡು. ಇಲ್ಲಾಂದರೆ ಏನಾದ್ರು ಪರ್ಸ್ನಲಾಗಿ ನಿಮಗೆ ಡೌಟ್ಸ್ ಏನಾದರೂ ಇತ್ತು ಅಂತಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 9164864502. ಓಕೆನಾ? ಇದಕ್ಕೆ ವಾಟ್ಸಪ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನಾನು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಮತ್ತು ಇನ್ನೂ ನೆಕ್ಸ್ಟು PYQs ಅಲ್ಲಿ ನಾನು ಬೇರೆ ಬೇರೆ ಥರದ ಒಂದು ಕಾನ್ಸೆಪ್ಟ್ ಮುಖಾಂತರ ನಿಮ್ಮಲ್ಲಿ ಬರ್ತೀನಿ. ಮತ್ತು PYQ ನಿಮಗೆ ಅರ್ಥ ಆಗ್ತಿದೆಯಾ, ಯಾವ್ಯಾವ ಒಂದು ಕಾನ್ಸೆಪ್ಟ್ಸ್ ನಿಮಗೆ ಅರ್ಥ ಆಗ್ತಿದೆಯಾ, ಯಾವುದು ಜಾಸ್ತಿ ಕೇಳ್ತಾರೆ, ಮತ್ತು ಆಪ್ಷನಲ್ ಕೊಟ್ಟಿರೋಂಥ ಒಂದು ಕಾನ್ಸೆಪ್ಟ್ಸ್ ಕೂಡ ನಮಗೆ ನೆಕ್ಸ್ಟು ಕೇಳಿದಾಗ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಸೊ ಥ್ಯಾಂಕ್ ಯು ಎವ್ರಿವನ್. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹೀಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮ್ಮ ಜೊತೆ ಮುಂದೆ ನಾಳೆ ಈವ್ನಿಂಗ್ 5 o'clockಗೆ ಸಿಗ್ತೇನೆ. ಬಾಯ್ ಬಾಯ್. ಅಂಟಿಲ್ ದೆನ್ ಟೇಕ್ ಕೇರ್.